ನಮಸ್ತೆ. ಸನಾತನ ಜ್ಯೋತಿಷ್ಯ ಶಾಸ್ತ್ರ ಪಾಠ 19ಕ್ಕೆ ಎಲ್ಲರಿಗೂ ಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ದೈವ ಪ್ರಾರ್ಥನೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇವತ್ತಿನ ದಿವಸ 100 ಸೂತ್ರಗಳನ್ನ ನೋಡ್ಕೋತಾ ಹೋಗೋಣ. ದಯವಿಟ್ಟು ಗಮನವನ್ನು ಕೊಡಿ. ಇದು ನಿಮಗೆ ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಬಹಳ ವಿಶೇಷವಾಗಿ ಬೇಕಾಗುವಂಥದ್ದು. ಇದ್ರಲ್ಲಿ ಒಂದು ಗಮನ ಕೊಡಬೇಕಾದದ್ದು ಏನು ಅಂತಂದ್ರೆ, ಈಗ ನಾವು ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು ಗ್ರಹಗಳು ಯಾವ ಮನೆಯಲ್ಲಿದೆ, ಯಾರ ಜೊತೆಲಿದೆ, ಅದನ್ನ ನೋಡ್ಕೊಂಡು ಫಲಗಳನ್ನ ಹೇಳುವಂಥದ್ದು. ಆಯ್ತಾ? ಇದು ಆಕ್ಚುಲಿ ಉನ್ನತ ಮಟ್ಟದ ಜ್ಯೋತಿಷ್ಯ ಇದು. ಬಟ್ ನಿಮಗೆ ಇರಲಿ, ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಇವತ್ತಿನ ದಿವಸ ಇದನ್ನ ಇಟ್ಕೊಂಡಿದ್ದೀವಿ. ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡಿ ಮಿಕ್ಕಿದನ್ನ ನಿಮಗೆ PDF ಮುಖಾಂತರ ಕಳಿಸ್ಕೊಡ್ಲಾಗತ್ತೆ. ಈಗ ನೋಡಿ, ಇಲ್ಲಿ ಈ ಒಂದು ಬ್ಲಾಂಕ್ ಚಾರ್ಟ್ ಅಂತ ಕರಿತೀವಿ. ಖಾಲಿ ಕುಂಡಲಿ ಇದು. ಆಯ್ತಾ? ಅದರಲ್ಲಿ ಈಗ ಗುರು ಇಲ್ಲಿದ್ದಾನೆ ಅನ್ಕೊಳ್ಳಿ. ಗುರುವಿನಿಂದ 2ನೇ ಮನೆಯಲ್ಲಿ ಗಮನ ಕೊಡಿ. ಸ್ವಲ್ಪ ಬೇಗ ಹೋಗುತ್ತೆ ಇದು ಕ್ಲಾಸ್ ಇವತ್ತು. ನೋಡಿ, ಗುರುವಿನಿಂದ 2ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾಗ, ಶುಕ್ರನು ಗುರುವಿನಿಂದ 12 ಮನೆಯಲ್ಲಿದ್ದಾಗ, ಈ ಗುರು ಯಾವ ಮನೇಲಿ ಬೇಕಾದ್ರೂ ಇರ್ಬೋದು. ರೂಲ್ ಏನು, ನಿಯಮ ಏನು ಅಂತಂದ್ರೆ, ಗುರು ಯಾವ ಮನೇಲಿ ಬೇಕಾದ್ರೂ ಇರ್ಬೋದು. ನಿಮ್ಮ ಜಾತಕಗಳು ಕೂಡ ಹಾಗೆ ಗಮನಿಸ್ಕೊಂತಾ ಬನ್ನಿ. ನೋಡಿ, ಇಲ್ಲಿ ಗುರು ಉಂಟು ಅನ್ಕೊಳ್ಳಿ. ಇದು 1ನೇ ಮನೆ ಆಗುತ್ತೆ. ಗುರುವಿನಿಂದ ನೋಡುವಂಥದ್ದು. ಗುರುವಿನಿಂದ 2ನೇ ಮನೆಯಲ್ಲಿ ಇದು 2ನೇ ಮನೆ ಆಗುತ್ತೆ. ಇದು 12ನೇ ಮನೆ ಆಗುತ್ತೆ. 2ನೇ ಮನೆಯಲ್ಲಿ ಶುಕ್ರನಿದ್ದಾಗ, 12ನೇ ಮನೆಯಲ್ಲಿ 2ನೇ ಮನೆಯಲ್ಲಿ ಮಂಗಳನಿದ್ದಾಗ, ನೋಡಿ 2ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾಗ, ಗುರುವಿನಿಂದ 2ನೇ ಮನೆಯಲ್ಲಿ ಮಂಗಳ ಇದ್ದಾಗ, ಮತ್ತೆ ಗುರುವಿನಿಂದ 12ನೇ ಮನೆಯಲ್ಲಿ ಶುಕ್ರನಿದ್ದಾಗ ಏನು ಫಲ? ಇದು ತುಂಬಾನೇ ಸುಲಭ ಇದು. ಓಕೆ, ನೋಡ್ಕೊಂಡು ಹೇಳ್ರೆ ಆಲ್ಮೋಸ್ಟ್ 100% ಕರೆಕ್ಟ್ ಆಗಿ ಬರುತ್ತೆ ರಿಸಲ್ಟ್ಸ್. ಯಾವ ಗುರು ಎಲ್ಲಿ ಬೇಕಾದ್ರೂ ಇರ್ಬೋದು. ಆ ಗುರು 12 ರಾಶಿಯಲ್ಲಿ ಯಾವ ರಾಶಿಯಲ್ಲಿ ಬೇಕಾದ್ರೂ ಇರಬಹುದು. ಅದೇ ನಿಯಮ. ಅಲ್ಲಿದ್ದಾಗ 2ನೇ ಮನೆಯಲ್ಲಿ ಮಂಗಳ ಗ್ರಹ, 12ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನ್ ತಗೋಬೇಕು ಅಂತಂದ್ರೆ, ನೋಡಿ, 2ನೇದೇನು, 12ನೇದು ನಮ್ಮ ಹಿಂದಿನದ್ದು ಅಂತ. ಈ ಗುರುಗ್ರಹ ಏನು ಅಂತಂದ್ರೆ, ಗುರು ಏನಕ್ಕೆ ಕಾರಕ? ನಮ್ಮ ಜೀವಕ್ಕೆ ಕಾರಕ. ಜೀವ ಅಂತಂದ್ರೆ ಏನು? ನನ್ನ ದೇಹ, ನಾನು ಅಂತ. ಹಾಗೆ 12ನೇ ಮನೆ ಅಂದ್ರೆ ನನ್ನ ಹಿಂದಿನ ಮನೆ, 2ನೇ ಮನೆ ಅಂದ್ರೆ ನನ್ನ ಮುಂದಿನ ಮನೆ. ಯಾರು ಜಾತಕ ಕೇಳಕ್ ಬರ್ತಾರೋ ಅವರ ಜಾತಕದಲ್ಲಿ ಗುರುವನ್ನು ನೋಡ್ಬೇಕು. ಆ ಗುರುವಿನಿಂದ 2ನೇ ಮನೆ ಮಂಗಳ ಗ್ರಹ ಇದ್ದಾಗ, ಅಕಸ್ಮಾತ್ 2ನೇ ಮನೆ ಮಂಗಳ ಗ್ರಹ ಇದ್ದಾಗ, 12ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನ್ ಫಲ ಹೇಳ್ಬೇಕು ಅಂದ್ರೆ, 12ನೇ ಮನೆ ಅಂದ್ರೆ ನನ್ನ ಹಿಂದಿನ ದಿವಸಗಳು, ಅಂದ್ರೆ ನನ್ನ ಬಾಲ್ಯ ಅಂತ ಇಟ್ಕೊಳ್ಳಿ. ಬಾಲ್ಯ ಶುಕ್ರ ಇದ್ದಾಗ ಏನು? ಶುಕ್ರ ಅಂತಂದ್ರೆ ಏನು? ಭೋಗದಲ್ಲಿ ತಂದೆ ತಾಯಿಗೆ ಒಳ್ಳೆ ಅನುಕೂಲ ಇರುವಂತಹ ಮನೆಯಲ್ಲಿ ಹುಟ್ಟಿರ್ತಾರೆ ಇವರು ಬಾಲ್ಯದಲ್ಲಿ ಭೋಗವನ್ನು ಅನುಭವಿಸಿರ್ತಾರೆ. ಅದೇ 2ನೇ ಮನೆಯಲ್ಲಿ ಮಂಗಳ ಇದ್ದಾಗ, ಮಂಗಳ ಅಂತಂದ್ರೆ ಏನು? ಕ್ರೂರ ಗ್ರಹ ಅಲ್ವಾ? ಬಿಸಿ ಎಲ್ಲ ಸುಟ್ಟಾಕ್ಬಿಡುವಂಥದ್ದು. ಅಂದ್ರೆ ಇವರ ಮುಂದಿನ ಭವಿಷ್ಯ ಏನಾಗಿರುತ್ತೆ? ತುಂಬಾ ಕಷ್ಟಕರವಾಗಿರುತ್ತೆ. ಬಾಲ್ಯದಲ್ಲಿ ಸುಖವನ್ನು ಅನುಭವಿಸಿರ್ತಾರೆ, ಆದ್ರೆ ಮುಂದಿನ ಜೀವನಗಳಲ್ಲಿ ಕಷ್ಟ ಎದುರು ನೋಡ್ಬೇಕಾಗತ್ತೆ ಅಂತ ಫಲ ಹೇಳ್ಬೇಕು. 1ನೇ ಸೂತ್ರ. 2ನೇ ಸೂತ್ರ, ಅದೇ ಗುರು ಎಲ್ಲಿ ಬೇಕಾದ್ರೂ ಇರ್ಬೋದು, ಯಾವ ಮನೆ ಬೇಕಾದ್ರೂ ಇರಬಹುದು. ಅದೇ ಸೂತ್ರ. 1ನೇ ಮನೆ ಇದ್ದಾಗ 2ನೇ ಮನೆಯಲ್ಲಿ ಶುಕ್ರ ಬಂದು 12ನೇ ಮನೆಯಲ್ಲಿ
ಮಂಗಳ ಇದ್ದಾಗ ಗುರು ಅಂತಂದ್ರೆ ನಾನು ಅಂದ್ರೆ ಜಾತಕಸ್ಥ, ಆಯ್ತಾ, ಜಾತಕ ಕರ್ತ. 12 ಮನೆ ನೋಡಿದಾಗ ಮಂಗಳ ಗ್ರಹ. ನನ್ನ ಬಾಲ್ಯ ಹೇಗಿರುತ್ತೆ ಮಂಗಳ ಗ್ರಹ ಇದ್ದಾಗ? ಬಹಳ ಕಷ್ಟಕರವಾದ ದಿನಗಳು. 2ನೇ ಮನೇಲಿ ಶುಕ್ರ ಇದ್ದರೆ ಇದೇ ರೀತಿ ಕಾಂಬಿನೇಷನ್ ಬರಬೇಕು. ಬರೀ ನೋಡ್ಕೊಳ್ಳಿ, ಇವಾಗ ಗುರು ಇರುತ್ತೆ ಇಲ್ಲಿ ಶುಕ್ರ ಇದ್ದಾನೆ 2ನೇ ಮನೆಯಲ್ಲಿ. ಗುರುವಿನಿಂದ 2ನೇ ಮನೆಯಲ್ಲಿ ಶುಕ್ರ, ಇದು ಗುರು 1ನೇ ಮನೆ, ಶುಕ್ರ 2ನೇ ಮನೆ. ಬಟ್ ಇಲ್ಲಿ ಯಾವ ಗ್ರಹನೂ ಇಲ್ಲ ಅಂದ್ರೂ ಅವಾಗ ಈ ಸೂತ್ರ ವರ್ಕ್ ಆಗಲ್ಲ. ಯಾವಾಗ ವರ್ಕ್ ಆಗುತ್ತೆ? ಗುರುವಿನ ಮುಂದಿನ ಮನೆಯಲ್ಲಿ ಶುಕ್ರ ಇದ್ದು ಗುರುವಿನ ಹಿಂದಿನ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾಗ ಏನ್ ಫಲ ಹೇಳ್ಬೇಕು? ನಮ್ಮ ಬಾಲ್ಯ, 12ನೇ ಮನೆ ಅಂದ್ರೆ ನಮ್ಮ ಹಿಂದಿನ ದಿವಸಗಳು, ಅಂದ್ರೆ ಬಾಲ್ಯ. ಅರ್ಥ ಆಯ್ತಾ? ಆ ಬಾಲ್ಯದಲ್ಲಿ ಒಂದು 16 ವರ್ಷ ತನಕ ನಮ್ಮ ಹೋರಾಟಗಳಿರುತ್ತೆ, ಸಂಘರ್ಷಗಳಿರ್ತವೆ. 2ನೇ ಮನೆ ಅಂದ್ರೆ ಶುಕ್ರ, ಅಂದ್ರೆ ನಮ್ಮ ಮುಂದಿನ ಜೀವನ ಸುಖಕರವಾಗಿರುತ್ತೆ. ಅರ್ಥ ಆಯ್ತಾ? ಸೊ ಈಗ ಅದೇ ಸೂತ್ರದಲ್ಲಿ 2ನೇ ಮನೆಯಲ್ಲಿ ಶುಕ್ರ, 12ನೇ ಮನೆಯಲ್ಲಿ ಶನಿ. ಏನ್ ಫಲ ಹೇಳ್ಬೋದು? ಶನಿ ಯಾವ ಗ್ರಹ? ಶನಿ ಕೂಡ ನಮಗೆ ತೊಂದರೆ ಮಾಡುವಂತ ಗ್ರಹ ಅಲ್ವಾ? ಬ್ಯಾಡ್ ಪ್ಲಾನೆಟ್ ಅಂತ ಹೇಳ್ತೀವಿ, ಅದು ಕೂಡ ಕೆಟ್ಟ ಗ್ರಹ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಂಗಳ ಗ್ರಹ ಇದ್ರೂ ಒಂದು ರೀತಿ ಕಷ್ಟ. ಬಟ್ ಶನಿ ಬಂತು ಅಂತಂದ್ರೆ ಸಂಘರ್ಷಗಳಾಗ್ಬಿಡ್ತವೆ. ಸಂಘರ್ಷಗಳು ತುಂಬಾ, ಊಟಕ್ಕೂ ಕಷ್ಟ, ಒಂದೊಂದು ರೂಪಾಯಿಗೂ ಕಷ್ಟ, ಮನೆ ಸೋರುತ್ತೆ. ಆ ರೀತಿಯ ಒಂದು ಕಷ್ಟಗಳಿರುತ್ತವೆ 12ನೇ ಮನೇಲಿ ಶನಿ ಇದ್ದರೆ. ಗುರುವಿನಿಂದ 12ನೇ ಮನೇಲಿ ಶನಿ ಇದ್ದರೆ ಬಹಳ ಕಷ್ಟದ ಜೀವನ. ಯಾವಾಗ? ನಮ್ಮ ಬಾಲ್ಯ. 2ನೇ ಮನೇಲಿ ಶುಕ್ರ ಇತ್ತು ಅಂದ್ರೆ ಮುಂದೆ ನಾವು ಕಷ್ಟಪಟ್ಟು ನಮ್ಮ ಕಾಲ್ ಮೇಲೆ ಕಾಲು ನಿಂತು ಭೋಗವನ್ನು ಅನುಭವಿಸ್ತೀವಿ. ಈಗ ಗುರು ಮತ್ತೆ ಚಂದ್ರ ಒಂದೇ ಮನೇಲಿ ಇದ್ದಾಗ ಅಥವಾ ಪರಸ್ಪರ ದೃಷ್ಟಿ ಬೀರಿದಾಗ, ನೋಡಿ ಬರೀ ಗುರು ಇದೆ ಇಲ್ಲಿ, ಇದು ಯಾವ ಮನೇಲಿ ಬೇಕಾದ್ರೂ ಆಗಿರ್ಬೋದು. ಗುರು ಚಂದ್ರ, ಇಲ್ಲಾಂದ್ರೆ ಇಲ್ಲಿ ಬೇಕಾದ್ರೂ ಇರ್ಬೋದು. ಗುರು ಚಂದ್ರ, ಇಲ್ಲಾಂದ್ರೆ ಇಲ್ಲಿ ಬೇಕಾದ್ರೂ ಇರ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ಯಾವುದೇ 12 ರಾಶಿ ಇದೆ, 12 ರಾಶಿಯಲ್ಲಿ ಗುರು ಚಂದ್ರ ಪರಸ್ಪರ ಜೊತೆಲಿದ್ದಾಗ, ಇಲ್ಲಾಂದ್ರೆ ಪರಸ್ಪರ ದೃಷ್ಟಿಗಳು ಇದ್ದಾಗ. ಗುರುವಿನ ದೃಷ್ಟಿ ಯಾವುದು? 1ನೇ ಮನೆ, 5ನೇ ಮನೆ, 9ನೇ ಮನೆ. ಇದು ಆಲ್ರೆಡಿ ನಮ್ಗೆ ಗೊತ್ತಿದೆ. ಇದೇನು ಅರ್ಥ ಅಂತಂದ್ರೆ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಬೀಳಬೇಕು, ಚಂದ್ರನ ಜೊತೆಯಲ್ಲಾದ್ರೂ ಇರಬೇಕು, ಅಥವಾ ಚಂದ್ರನಿಗೆ ದೃಷ್ಟಿಯನ್ನ ಕೊಡಬೇಕು. ಆಗ ಏನಂತ ಕರಿತೀವಿ? ಅದನ್ನ ಗಜಕೇಸರಿ ಯೋಗ ಅಂತ ಕರಿತೀವಿ. ಗಜ ಅಂತಂದ್ರೆ ಆನೆ, ಕೇಸರಿ ಅಂತಂದ್ರೆ ಸಿಂಹ, ಎರಡು ಕಾಡಿನ ರಾಜ. ಹಾಗಾಗಿ ಆ ಜೀವನದಲ್ಲಿ ಕೂಡ ಆ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ, ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವಾಗ ನಮಗೆ ಗುರು ದಶೆ ಚಂದ್ರಭುಕ್ತಿ ಅಥವಾ ಚಂದ್ರದಶೆ ಗುರುಭುಕ್ತಿ ನಡೆಯುವ ಸಮಯದಲ್ಲಿ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುವಂತಹ ಒಂದು ಅವಕಾಶ ಇರುತ್ತೆ. ಅದನ್ನೇ ಗಜಕೇಸರಿ ಯೋಗ ಅಂತ ಕರೆಯುವಂಥದ್ದು. ಅರ್ಥ ಆಯ್ತಾ? ನೋಡಿ, ಉತ್ತಮ ಬುದ್ಧಿಶಕ್ತಿ ಇರುತ್ತೆ, ಗೌರವ, ಕೀರ್ತಿ ಮತ್ತೆ ಪ್ರತಿಷ್ಠೆಗಳು ಲಭಿಸುತ್ತೆ, ಧನ ಸಮೃದ್ಧಿ ಮತ್ತು ಐಶ್ವರ್ಯ ಸಿಗುತ್ತೆ, ಉತ್ತಮ ಶಿಕ್ಷಣ ಮತ್ತು ಜ್ಞಾನ, ಸಮಾಜದಲ್ಲಿ ಉನ್ನತ ಸ್ಥಾನಮಾನ, ಧಾರ್ಮಿಕತೆ ಮತ್ತು ಸದ್ಗುಣಗಳು, ತೀರ್ಥಯಾತ್ರೆಗಳು ಹೋಗುವಂಥದ್ದು, ಧಾರ್ಮಿಕ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಅವೆಲ್ಲ ಆಗತ್ತೆ ಗಜಕೇಸರಿ ಯೋಗ ಇದ್ದರೆ. ಈಗ ನೋಡಿ, ಇಲ್ಲಿ ಇನ್ನೊಂದು ಗಮನ ಕೊಡ್ಬೇಕಾದ್ರೆ ಏನು ಅಂತಂದ್ರೆ, ಮೊದಲನೇ ಇದರಲ್ಲಿ ನಾನು ಬರ್ದಿದ್ದೆ ಇಲ್ಲಿ, ಏನಿದು? ಗುರುವಿನಿಂದ 1ನೇ ಮನೆ, 2ನೇ ಮನೆ, 12ನೇ ಮನೆ, 5ನೇ ಮನೆ, 4 ಮನೆಗಳನ್ನು ಯುತಿ ಎನ್ನಲಾಗುವುದು. ಏನು ಯುತಿ ಅಂತಂದ್ರೆ? ಜೊತೆ, ಕಂಜಂಕ್ಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಕಂಜಂಕ್ಷನ್ ಅಂದ್ರೆ ಒಬ್ರಿಗೂ ಒಟ್ಟೊಟ್ಟಿಗೆ ಒಂದೇ ಮನೆಯಲ್ಲಿ ಇಬ್ರು ಒಟ್ಟಿಗೆ ಇರುವಂತದ್ದು, ಅದನ್ನ ನಾವು ಯುತಿ ಅಂತ ಕರಿತೀವಿ ಈ ಒಂದು ವಿಷಯದಲ್ಲಿ. ಅರ್ಥ ಆಯ್ತಾ? ಇದು ಪರಾಶರಿ ಸಿಸ್ಟಮ್ ಅಲ್ಲ, ಇದು ಬೇರೆ ಸಿಸ್ಟಮ್. ಬಟ್ ಏನು ಅಂತಂದ್ರೆ ಅಡ್ವಾನ್ಸ್ ಅಸ್ಟ್ರಾಲಜಿಲಿ ಬರುತ್ತೆ ಇವೆಲ್ಲ. ನಿಮ್ಗೆ ಇವಾಗಲೇ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಅಡ್ವಾನ್ಸ್ ಅಸ್ಟ್ರಾಲಜಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನಿಮಗೆ ಒಂದು ಗೊತ್ತಾಗ್ಲಿ ಅಂತ ಇವತ್ತಿಂದ ತರಗತಿಯಲ್ಲಿ ಇದನ್ನ ಹೇಳ್ಕೊಡ್ತಾ ಇದ್ದೇನೆ. ಬಹಳ ಸುಲಭವಾಗಿ ಈ 100 ಸೂತ್ರಗಳು ಕೊಡ್ತೀನಲ್ಲ ಇವತ್ತು, ಇದನ್ನ ನೋಡಿ ತುಂಬಾನೇ ವರ್ಕ್ ಆಗತ್ತೆ, ಖುಷಿ ಆಗತ್ತೆ ನಿಮ್ಗೆ. ಈಗ ನೋಡಿ, ಇದೊಂದು ತಿಳ್ಕೊಬೇಕು, ತಲೆಯಲ್ಲಿ ಹಾಕೊಳ್ಳಿ. ನೋಡಿ, ಇವಾಗ ಗುರುವಿನಿಂದ ಇದು ಗುರು 1ನೇ ಮನೆ, ಇದು 2ನೇ ಮನೆ, 3, 4, ತಿರ್ಗಿ 5ನೇ ಮನೆ, 6, 7, 8, 9ನೇ ಮನೆ, ಮತ್ತೆ 10, 11, 12ನೇ ಮನೆ. ನೋಡಿ, ಇಷ್ಟು ಗುರು ಅಥವಾ ಯಾವುದೇ ಗ್ರಹಗಳಿದ್ದಾಗ ಅದನ್ನ ನಾವು ಯುತಿ ಅಂತ ಕರಿತೀವಿ.
ಅರ್ಥ ಆಯ್ತಾ? ನೋಡಿ 1, 5, 9 ನಮ್ಗೆ ಗೊತ್ತಿದೆ. ಯಾವ ಮನೆ ಇದು? ಇದು ತ್ರಿಕೋಣ, ಕರೆಕ್ಟಾ? 1, 5, 9 ಅಂದ್ರೆ ತ್ರಿಕೋಣ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸೂರ್ಯ ಇರ್ತಾನೆ ಅಂತ ಇಟ್ಕೊಳ್ಳಿ 5ನೇ ಮನೆಯಲ್ಲಿ. ಆಗ್ಲೂ ಕೂಡ ನಾವೇನ್ ಹೇಳ್ತೀವಿ? ಗುರು ಮತ್ತೆ ಸೂರ್ಯನ ಯುತಿ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಮನೇಲಿ ಇರೋ ತರ ಲೆಕ್ಕ ಅದು. ಅರ್ಥ ಆಯ್ತಾ? 9ನೇ ಮನೆಯಲ್ಲಿ ಶುಕ್ರ ಇದೆ ಅನ್ಕೊಳ್ಳಿ. ಆಗ ಗುರು ಮತ್ತೆ 1ನೇ ಮನೆಯಲ್ಲಿರೋದು ಮತ್ತೆ 5ನೇ ಮನೆಯಲ್ಲಿರೋ ಗ್ರಹಗಳು ಯುತಿಯಲ್ಲಿದ್ದಾರೆ ಅಂತ ಕಾನ್ಸೆಪ್ಟ್. ಮತ್ತೆ 1ನೇ ಮನೆಯಲ್ಲಿ 2ನೇ ಮನೆ ಯಾರಿದ್ರು ಆಗ ಗುರು ಮತ್ತು ಮಂಗಳ ಯುತಿಯಲ್ಲಿದ್ದಾರೆ ಅಂತ ಲೆಕ್ಕ. 1ನೇ ಮನೆ 12ನೇ ಮನೆ ಕೂಡ ಯುತಿ ಲೆಕ್ಕ. ಯುತಿ ಅಂದ್ರೆ ಒಟ್ಟಿಗೆ ಇದ್ದಾರೆ ಅನ್ನೋ ತರ. ಒಟ್ಟಿಗೆ ಇದ್ದಾಗ ಏನು ಫಲ ಕೊಡ್ತಾರೋ ಹಾಗೆ 1ನೇ ಮತ್ತೆ 12ನೇ ಮನೆಯಲ್ಲಿ ಇದ್ದಾಗಲೂ ಅದೇ ಫಲ. 1ನೇ ಮನೆಯಿಂದ 2ನೇ ಮನೆ ಕೂಡ ಅದೇ ಫಲ. 1ರಿಂದ 5 ಅದೇ ಫಲ. 1ರಿಂದ 9 ಅದೇ ಫಲ. ಅರ್ಥ ಆಯ್ತಾ? ಅಂದ್ರೆ ಯುತಿ ಅಂತ ಕರಿತೀವಿ, ಒಟ್ಟಿಗೆ ಇರುವಂತದ್ದು. ಇದು ಅರ್ಥ ಆಯ್ತಾ? ಹೀಗೆ ಬನ್ನಿ, ಇನ್ನ ಅರ್ಥ ಆಗುತ್ತೆ ಮುಂದಕ್ಕೆ. ಈಗ ನೋಡಿ, ಈಗ ಗುರು ಮತ್ತೆ ಚಂದ್ರ ಯಾವ ಯಾವ ಮನೆಯಲ್ಲಿದ್ದಾರೆ? ಗುರುವಿನಿಂದ ತಗೊಳ್ಳಿ. ಗುರು ಅಂತಂದ್ರೆ ನಾನು ಅಂತ, ನನ್ನ ಜೀವ. ಆಯ್ತಾ? ನನ್ನ ಜೀವ, ನನ್ನ ದೇಹ. ನನ್ನ ದೇಹದಿಂದ ನನ್ನಿಂದ 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗೆ ಯುತಿಯಲ್ಲಿದ್ದಾನೋ ಇಲ್ಲೋ? ಈಗ ಯುತಿಯಲ್ಲಿದ್ದಾನೆ. ಯುತಿ ಅಂತಂದ್ರೆ ಅದೇ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ಒಂದೇ ರಾಶಿಯಲ್ಲಿ ಕುಳಿತಾಗ ಏನ್ ಫಲ ಕೊಡುತ್ತೋ ಅದೇ ಫಲ ಇದು ಕೊಡುತ್ತೆ. 1 ಮತ್ತು 12ನೇ ಮನೆ. ಹಾಗಾಗಿ ಇದು ಕೂಡ ಗಜಕೇಸರಿ ಯೋಗ ಅಂತಾನೆ ಕರೆಯೋದು ನಾವು. ಅರ್ಥ ಆಯ್ತಾ? ಬಟ್ ಒಂದು ಕ್ಯಾಚ್ ಏನು ಅಂತಂದ್ರೆ, ಕೆಲವರಿಗೆ ಗಜಕೇಸರಿ ಯೋಗ ಎಲ್ಲ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿರದೆ ಅಂದ್ಕೊಳ್ಳಿ, ಇದು ಯಾವುದೇ ಮನೆಯಲ್ಲಾದ್ರೂ ಅನ್ವಯಿಸುತ್ತೆ. ಈಗ ಗುರು ಆಯ್ತಾ, ಇಲ್ಲೆಲ್ಲೋ ಚಂದ್ರ ಇದ್ದಾನೆ ಅಂತ ಇಟ್ಕೊಳ್ಳಿ. ಆಯ್ತಾ? ಇಲ್ಲಾಂದ್ರೆ ಚಂದ್ರ ಇಲ್ಲೆಲ್ಲೋ ಇದ್ದಾನೆ ಅಂತ ಇಟ್ಕೊಳ್ಳಿ. ಯಾವ ಮನೆಯನ್ನ ತಗೊಳ್ಳಿ, ಗುರು ಚಂದ್ರ, ಓಕೆನಾ? ಅದನ್ನೆಲ್ಲ ನಾವು ಗಜಕೇಸರಿ ಯೋಗ ಅಂತಾನೆ ಕನ್ಸಿಡರ್ ಮಾಡೋದು. ಬಟ್ ಎಷ್ಟೊಂದು ಜನ ಗಜಕೇಸರಿ ಯೋಗ ಇದ್ರೂ ಕೂಡ ತೊಂದರೆಗಳು ತಪ್ಪಿದ್ದಿಲ್ಲ. ಏನಕ್ಕೆ ಅಂತಂದ್ರೆ ನೋಡಿ, ಯಾರಿಗೆ ಈ ರೀತಿ ಇಲ್ಲಾಂದ್ರೆ ಇಲ್ಲೇ ಕಟಕ ರಾಶಿಯಲ್ಲೇ ಗುರು ಮತ್ತೆ ಚಂದ್ರ ಇದ್ದಾಗ್ಲೂ ಕೂಡ ಏನಾಗುತ್ತೆ ಅಂದ್ರೆ, ಒಂದು ನಿಯಮ ನೆನ್ಪಿಟ್ಕೊಳ್ಳಿ. ಆ ಗುರು ಅಂದ್ರೆ ನಾನು ಯಾವ್ದನ್ನ ಅಳವಡಿಸ್ಕೋಬೇಕು ಅಂದ್ರೆ ಚಂದ್ರನ ಕಾರಕತ್ವಗಳನ್ನ ಗುಣಗಳನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಗಜಕೇಸರಿ ಯೋಗ ಪವರ್ಗೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ, ಶಕ್ತಿ ಕೊಡುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಬರ್ದೀನಿ, ಗುರು ಬೃಹಸ್ಪತಿ ಮತ್ತು ಚಂದ್ರನ ಸಂಯೋಗ. ಯುತಿ ಅಂತಂದ್ರೆ ಸಂಯೋಗ ಅಥವಾ ಪರಸ್ಪರ ದೃಷ್ಟಿ ಇಂದ ಉಂಟಾಗುವ ಗಜಕೇಸರಿ ಯೋಗವು ತನ್ನ ಸಂಪೂರ್ಣ ಶಕ್ತಿಯಿಂದ ಫಲ ನೀಡಬೇಕಾದರೆ ಏನ್ ಮಾಡ್ಬೇಕು? ಚಂದ್ರನ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಲ್ಲಾಂದ್ರೆ ಗಜಕೇಸರಿ ಯೋಗ ವರ್ಕ್ ಆಗಲ್ಲ. ಸುಮಾರು ಜನಕ್ಕೆ ಇರುತ್ತೆ, ನೋಡ್ಕೊಳ್ಳಿ, ನಿಮ್ಮ ಜಾತಕಗಳನ್ನ ನೋಡ್ಕೊಳ್ಳಿ. ನಿಮಗೂ ಅಷ್ಟೇ ಗಜಕೇಸರಿ ಇದ್ದಾಗ ಚಂದ್ರನ ಗುಣಗಳನ್ನು ಅಳವಡಿಸ್ಕೋಬೇಕು ಆ ಸಮಯದಲ್ಲಿ. ಯಾವ ಸಮಯ? ದಶಾಭುಕ್ತಿ ಸಮಯಗಳಲ್ಲಿ. ಗುರುದಶ ಚಂದ್ರಭುಕ್ತಿ ಅಥವಾ ಚಂದ್ರದಶೆ ಗುರುಭುಕ್ತಿ ನಡೆಯುವ ಸಮಯದಲ್ಲಿ ಚಂದ್ರನ ಕಾರಕತ್ವಗಳನ್ನು ಅಥವಾ ಚಂದ್ರನ ಗುಣಗಳನ್ನು ನಾವು ಜಾತಕರು ಅಳವಡಿಸಿಕೊಂಡಾಗ ಆ ಗಜಕೇಸರಿಯ ಶಕ್ತಿಯು ಪ್ರಭಾವವಾಗಿ ಕಾಣುತ್ತದೆ. ಇಲ್ಲ ಅಂದ್ರೆ ಇಲ್ಲ. ಏನದು? ಚಂದ್ರನ ಪ್ರಮುಖ ಗುಣಗಳು ಯಾವುದು? ಶಾಂತ ಸ್ವಭಾವ, ನೋಡಿ, ಶಾಂತ ಮತ್ತು ಸಮತೋಲನ ಮನಸ್ಸು, ಕರುಣೆ ಮತ್ತೆ ದಯೆ, ತಾಯಿಯ ಮೇಲಿನ ಗೌರವ ಮತ್ತು ಸೇವೆ, ಪ್ರೀತಿ, ಮೃದುತ್ವ ಮತ್ತು ವಿನಯ, ಸಹಾನುಭೂತಿ, ಉತ್ತಮ ಕಲ್ಪನಾ ಶಕ್ತಿ ಮತ್ತೆ ಸೃಜನಶೀಲತೆ, ಒಳ್ಳೆ ರೀತಿಯಲ್ಲಿ ಇರುವಂತದ್ದು, ಒಳ್ಳೆ ಹೆಸರು ತಗೊಳ್ಳುವಂಥದ್ದು, ಪರಿಶುದ್ಧತೆ ಮತ್ತು ಸ್ವಚ್ಛತೆ, ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಭಾವಿಸ್ದಿರಾ, ಕೆಟ್ಟದಾಗಿ ಯೋಚನೆ ಮಾಡಿದಿರಾ, ನಮ್ಮದಾಯ್ತು ನಮ್ದು ಕೆಲಸ ಆಯ್ತು ಅಂತ ದೇವರು ದಿಂಡ್ರು ಅಂತ ಇದ್ದಾಗ ಆಗ ಅದು ಚಂದ್ರನ ಗುಣಗಳು ಅಂತ ಹೇಳ್ತೀವಿ. ನೀರಿನ ಮಹತ್ವವನ್ನು ಅರಿತು ಗೌರವಿಸಬೇಕು. ನೀರನ್ನ ಗಲೀಜ್ ಮಾಡಬಾರದು, ನೀರನ್ನ ಸುಮ್ಮನೆ ಹರಿದು ಹೋಗಕ್ ಬಿಡಬಾರದು. ಏನಕ್ಕೆ? ಚಂದ್ರ, ನೀರಂದ್ರೆ ಚಂದ್ರ. ಹಾಗೆ ಚಂದ್ರನ ಗುಣಗಳನ್ನ ನಾವು ಅಳವಡಿಸ್ಕೊಂಡಾಗ ಆಗ ಗಜಕೇಸರಿ ಯೋಗ ನಮಗೆ ಫುಲ್ಲು ಪವರ್ ಅನ್ನು ಕೊಡುತ್ತೆ. ಏನ್ ಕೊಡುತ್ತೆ ಗಜಕೇಸರಿ ಯೋಗ ಅಂದ್ರೆ? ಏನು? ನಮಗೆ ಹಿಂದೆ ನೋಡಿದ್ವಲ್ಲ, ಉತ್ತಮ ಬುದ್ಧಿಶಕ್ತಿ ಮತ್ತು ವಿವೇಕ, ಗೌರವ, ಧನ, ಸಮೃದ್ಧಿ, ಐಶ್ವರ್ಯ, ನಾಯಕತ್ವ ಗುಣ, ಸಮಾಜದಲ್ಲಿ ಉನ್ನತ ಸ್ಥಾನಮಾನ, ಅವೆಲ್ಲ ಕೊಡುವಂಥದ್ದು ಗಜಕೇಸರಿ ಯೋಗ. ಯಾವಾಗ ಕೊಡುತ್ತೆ? ಯೋಗ ಇದ್ದ ತಕ್ಷಣ ಕೊಟ್ಬಿಡುತ್ತಾ? ಇಲ್ಲ. ನೋಡಿ, ಇಲ್ಲಿದ್ದಾಗ್ಲೂ ಅಷ್ಟೇ ಚಂದ್ರನ ಗುಣಗಳನ್ನ, ಗುರು ಅಂತಂದ್ರೆ ನಾವು ಅಂತ, ಯಾರ ಜಾತಕ ನೋಡ್ತಾ ಇರ್ತಾರೆ ಅವರ ಜಾತಕ, ಅವರು ಅಂತ ಅವರು ಅಳವಡಿಸ್ಕೋಬೇಕು. ಗಜಕೇಸರಿ ಯೋಗ
ನಡೆಯುವ ಸಮಯದಲ್ಲಿ ಆಗ ಅದು ಪೂರ್ಣ ಫಲಗಳನ್ನು ಕೊಡುತ್ತವೆ. ಇನ್ನೊಂದು ಇದು ಮಾರ್ಪಾಡು ನಿಯಮ, ಅಂದ್ರೆ ಮಾಡಿಫಿಕೇಶನ್ ರೂಲ್ ಅಂತ ಕರಿತೀವಿ. ಎಂತ ಮಾಡಿಫಿಕೇಶನ್ ರೂಲು ನೋಡಿ, ತುಂಬಾ ಇಂಪಾರ್ಟೆಂಟ್. ಗುರು ಇದೆಯಲ್ಲ, ನಿಮ್ಮ ಜಾತಕದಲ್ಲಿ ಗುರು ನೋಡ್ಕೊಳ್ಳಿ, ಜಾತಕ ಇಟ್ಕೊಂಡಿದ್ರೆ ಆ ಗುರುವಿನ 7ನೇ ಮನೇಲಿ ಯಾವ್ದನ್ನ ಗ್ರಹ ಉಂಟಾ ನೋಡಿ. ಅದು 7ನೇ ಮನೆ ಅಂದ್ರೆ ಇದಾಗತ್ತೆ ಅಲ್ವಾ. ಗುರುವಿನಿಂದ 7ನೇ ಮನೆ 1 2 3 4 5 6 7 7ನೇ ಮನೆ. ಈ 7ನೇ ಮನೆಯಲ್ಲಿ ಯಾವುದೇ ಗ್ರಹ ಕೂತ್ಕೊಂಡಿರ್ಲಿ, ಆ ಗ್ರಹ ಏನ್ ಮಾಡತ್ತೆ ಅಂದ್ರೆ ಆ ಗ್ರಹದ ಗುಣಗಳನ್ನ ನಾವು ಅಳವಡಿಸ್ಕೋಬೇಕು ಅಂತ. ಗಜಕೇಶಿ ಯೋಗ ಇದ್ದಾಗ ಯಾರ ಗುಣಗಳನ್ನ ಅಳವಡಿಸ್ಕೋಬೇಕು? ಗಜಕೇಶಿ ಯೋಗ ಇದ್ದಾಗ ಚಂದ್ರನ ಗುಣಗಳನ್ನ ಅಳವಡಿಸ್ಕೋಬೇಕು. ಶಾಂತತೆ, ಮೃದು ಸ್ವಭಾವ, ಒಳ್ಳೆತನಗಳನ್ನು ಅಳವಡಿಸ್ಕೊಂಡಾಗ ಗಜಕೇಶಿ ಯೋಗ ಪವರ್ ಕೊಡುತ್ತೆ, ಒಳ್ಳೆ ಸ್ಥಾನಮಾನಗಳಲ್ಲಿ ಹೋಗ್ತಾರೆ. ಬಟ್ ಗುರುವಿನ 7ನೇ ಮನೆಯಲ್ಲಿ ನನ್ನ ಮಂಗಳ ಗ್ರಹ ಇದ್ದಾಗ ಅಥವಾ ಬೇರೆ ಯಾವ್ದಾ ಗ್ರಹ ಇದ್ದಾಗ ಅದನ್ನ ನಾವು ಮಾಡಿಫೈಯರ್ ಅಂತ ಕರಿತೀವಿ, ಮಾರ್ಪಾಡು ಮಾಡುವ ಗ್ರಹ. ಹಾಗೆ ಏನು ಅಂತಂದ್ರೆ ಈ ಮಂಗಳ ಗ್ರಹದ ಗುಣಗಳನ್ನು ಗುರು ಅಂತಂದ್ರೆ ನಾನು ಅಥವಾ ಜಾತಕ ಯಾರದಿದೆಯೋ ಅವರು ಅಳವಡಿಸ್ಕೊಳ್ಬೇಕು. ಆಗ ಏನಾಗುತ್ತೆ? ಆಗ ತೊಂದರೆಗಳು ಇರುವುದಿಲ್ಲ ದೇಹದಲ್ಲಿ, ಜೀವನದಲ್ಲಿ ಬಹಳ ಮುಂದೆ ಹೋಗುವಂತ ಒಂದು ಶಕ್ತಿ ನಮಗೆ ಸಿಗುತ್ತೆ. ಸೂರ್ಯ ಇದ್ದಾಗ ಸೂರ್ಯನ ಗುಣಗಳನ್ನು ಅಳವಡಿಸ್ಕೋಬೇಕು, ಶನಿ ಇದ್ದಾಗ ಶನಿಯ ಗುಣಗಳನ್ನು ನಡೆಸ್ಕೋಬೇಕು, ರಾಹು ಇದ್ರೆ ರಾಹುವಿನ ಗುಣಗಳನ್ನು ನಡೆಸ್ಕೋಬೇಕು, ಕೇತು ಇದ್ದಾಗ ಕೇತು ಗುಣಗಳನ್ನು ಅಳವಡಿಸ್ಕೋಬೇಕು. ಆಗ ಜೀವನದಲ್ಲಿ ಏನೇ ತೊಂದರೆ ಇಲ್ದಾಗ ಅಲೈನ್ಮೆಂಟ್ ಅಂತ ಕರಿತೀವಿ. ಅಲೈನ್ಮೆಂಟ್ ಅರ್ಥಾತ್ ಇಲ್ಲ ಅಂತಂದ್ರೆ ತೊಂದರೆಗಳು ಬಂದ್ಬಿಡುತ್ತೆ. ಇದು 100% ನೋಡ್ಕೊಳ್ಳಿ. ನೀವು ನಿಮ್ದೇ ಎಕ್ಸಾಂಪಲ್ ತಗೊಂಡು ನೀವು ಟ್ರೈ ಮಾಡಿ, 100% ವರ್ಕ್ ಆಗುತ್ತೆ, ಡೌಟೇ ಇಲ್ಲ. ಓಕೆನಾ? ಸೊ ಇವಾಗ ಮಂಗಳ ಗ್ರಹ ಇದ್ದಾಗ ಮಂಗಳ ಗುಣಗಳು ಯಾವುದು? ಧೈರ್ಯ ಮತ್ತು ಸಾಹಸವಾಗಿರ್ಬೇಕು, ಆತ್ಮವಿಶ್ವಾಸ, ಶಿಸ್ತು ಮತ್ತು ಸಮಯ ಪಾಲನೆ, ಡಿಸಿಪ್ಲಿನ್. ಆ ಟೈಮ್ಗೆ ಹೋಗ್ಬೇಕು ಅಂದ್ರೆ ಆ ಟೈಮ್ನಲ್ಲಿ ಇರಬೇಕು, ಟೈಮ್ ಎದ್ದೇಳ್ಬೇಕು ಅಂದ್ರೆ ಮಂಚದಿಂದ ಆ ಟೈಮಲ್ಲಿ ಎದ್ದೇಳ್ಬೇಕು, ಸ್ನಾನ ಕರ್ಮಾದಿಗಳಲ್ಲಿ ಮುಗಿಸ್ಬೇಕು ಅಂದ್ರೆ ಮುಗಿಸ್ಬೇಕು ಅಲ್ವಾ. ಈಗಿನ ಕಾಲದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಇಲ್ಲ ಜನಕ್ಕೆ, ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾರೆ ಅಲ್ವಾ. ಅದೆಲ್ಲ ಮಾಡಬಾರ್ದು. ಅದು ಏನಿದೆಯೋ ಮಂಗಳ ಗ್ರಹದ ಕಾರಕತ್ವ ಅದನ್ನೆಲ್ಲ ಅಳವಡಿಸ್ಕೊಂಡಾಗ ತಾನಾಗೆ ಜೀವನದಲ್ಲಿ ಮುಂದೆ ಬರುವಂತ ಎಲ್ಲ ಒಂದು ಗುಣಗಳು ಕಾಣಿಸುತ್ತೆ. ಈಗ ಇದು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಸುಮಾರು ಜನಕ್ಕೆ ಅನುಭವ ಆಗಿರುತ್ತೆ. ಜಾತಕ ಚೆಕ್ ಮಾಡ್ಕೊಳ್ಳಿ ನೋಡಿ. ಸೂರ್ಯ ಮತ್ತು ಶುಕ್ರ ಯಾವುದೇ ಮನೆಯಲ್ಲಿ, ಮೇಷದಲ್ಲಾಗಿರ್ಬೋದು, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಇದು ಯಾವುದೇ ಗ್ರಹದಲ್ಲಿ ಸೂರ್ಯ ಮತ್ತೆ ಶುಕ್ರ ಕುತ್ಕೊಂಡಿದ್ದಾರ ಯಾರಿಗನ್ನ ನೋಡಿ, ನಿಮಗೆ ಕಣ್ಣುಗಳ ತೊಂದರೆ ಇರುತ್ತವೆ. ಯಾರದನ್ನ ಜಾತಕ ಕೊಟ್ಟಾಗ ಇದನ್ನೆಲ್ಲ ನಾನು ಏನ್ ಹೇಳ್ತಾ ಇದೀನಿ ಅದನ್ನೆಲ್ಲ ಒಂದೊಂದೇ ನೋಡ್ಕೊಂಡು ಹೋಗ್ಬೇಕು. ಬಹಳ ಸುಲಭವಾಗಿ ಅದನ್ನ ಫಲಗಳನ್ನ ಹೇಳ್ಕೊಂಡು ಹೋಗ್ಬೋದು. ಅದು ಆಲ್ಮೋಸ್ಟ್ ಕರೆಕ್ಟ್ ಆಗಿ ಬರುತ್ತೆ. ಇದಂತೂ 100% ಇರುತ್ತೆ ನೋಡಿ. ಯಾರನ್ನ ಸೂರ್ಯ ಮತ್ತೆ ಶುಕ್ರ ಜೊತೆಲಿದ್ದಾಗ ಅವ್ರಿಗೆ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ, ಕಣ್ಣಿನ ತೊಂದರೆ ಬರುತ್ತೆ. ಏನಕ್ಕೆ ಅಂದ್ರೆ ಶುಕ್ರ ಅಂದ್ರೆ ಯಾರು? ಶುಕ್ರಾಚಾರ್ಯರು, ರಾಕ್ಷಸರ ಗುರು, ದೈತ್ಯರ ಗುರು. ಏನಕ್ಕೆ ಅವ್ರ ಕಣ್ಣಿಗೆ ಇದ್ ಮಾಡ್ತಾರೆ? ಸೂರ್ಯ ಅಂತಂದ್ರೆ ಬಲಗಣ್ಣು, ಚಂದ್ರ ಅಂತಂದ್ರೆ ಎಡಗಣ್ಣು. ಅದೆಲ್ಲ ಕಲ್ತಿದೀವಿ ನಾವು, ಬೇಸಿಕ್ಸ್ ಅಲ್ವಾ. ಶುಕ್ರ ಏನಕ್ಕೆ ಕಣ್ಣಿಗೆ ಇದು ಸಂಬಂಧ ಅಂತಂದ್ರೆ, ವಾಮನ ಅವತಾರ ಗೊತ್ತೇ ಇರುತ್ತೆ ನಿಮ್ಗೆ. ವಾಮನ ಅವತಾರ ಬಂದಾಗ ಬಲಿಚಕ್ರವರ್ತಿ ಹತ್ರ ವಿಷ್ಣು ಏನ್ ಮಾಡ್ತಾನೆ? ಒಂದು ಚಿಕ್ಕ ಹುಡುಗ, ಕುಳ್ಳಗೆ ಇರುವಂತಹ ಒಂದು ಹುಡುಗ, ಡ್ವಾರ್ಫ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಡ್ವಾರ್ಫ್, DWR, ಡ್ವಾರ್ಫ್ ಅಂದ್ರೆ ಕುಳ್ಳ ಅಂತ, ಮೋಟ ಹಾಗೆ ಒಂದು ಬ್ರಾಹ್ಮಣ, ಮೋಟು ಬ್ರಾಹ್ಮಣನಾಗಿ ಹೋಗಿ ಬಲಿಚಕ್ರವರ್ತಿ ಹತ್ರ ಇದು ಮಾಡ್ತಾ ಇರ್ತಾನೆ, ಅವನು ಯಾಗ ಮಾಡ್ತಾ ಇರ್ತಾನೆ. ಅದು ಯಾಗ ಮಾಡ್ಬಿಟ್ರೆ ದೇವತೆಗಳಿಂದ ಬಲಿಶಾಲಿ ಆಗ್ಬಿಡ್ತಾರೆ ರಾಕ್ಷಸರು. ಆ ರೀತಿ ಯಾಗ ಮಾಡ್ತಾ ಇರ್ತಾನೆ. ಬಹಳ ಧರ್ಮನಿಷ್ಠ ಯಾರು? ಬಲಿಚಕ್ರವರ್ತಿ. ಅವ್ನಿಗೆ ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ, ಎಲ್ಲ ಕೊಡ್ತಾನೆ. ದಾನ ಧರ್ಮಗಳಲ್ಲಿ ಎತ್ತಿದ ಕೈ ಬಲಿಚಕ್ರವರ್ತಿ. ಅದಕ್ಕೋಸ್ಕರನೇ ನಾವು ದೀಪಾವಳಿಯ ಸಮಯದಲ್ಲಿ ಬಲಿಚಕ್ರವರ್ತಿನ ಬಲಿಪಾಡ್ಯಮಿ ಅಂತ ಮಾಡ್ತೀವಿ ಅಲ್ವಾ. ಆ ರಾಜನನ್ನ ನೆನೆಸುವಂತ ಕಾಲ ಅದು. ಅಷ್ಟು ಧರ್ಮನಿಷ್ಠ ರಾಕ್ಷಸ ಆದ್ರೂ ಕೂಡ ಅಷ್ಟು ಧರ್ಮನಿಷ್ಠ. ಏನ್ ಕೇಳಿದ್ರು ಇಲ್ಲ ಅಂತ ಕಳಿಸ್ತಾ ಇರ್ಲಿಲ್ಲ. ಅದು ಬ್ರಾಹ್ಮಣರು ಬಂದು ಕೇಳಿದಾಗ ಇಲ್ಲ ಅನ್ಲೇಬಾರ್ದಂತೆ. ಹಾಗಾಗಿ ಬ್ರಾಹ್ಮಣರು ಬಂದು ಕೇಳ್ತಾರೆ, ನನಗೆ 3 ಕಾಲಡಿಯಷ್ಟು ಜಾಗವನ್ನು ಕೊಡಪ್ಪ ನನ್ಗೆ ಅಂತಾರೆ. ನಕ್ಬಿಡ್ತಾರೆ ಬಲಿಚಕ್ರವರ್ತಿಗಳು. ಏನು ಗುರುಗಳೇ ನೀವು, ನಾನು ತ್ರಿಲೋಕನ ಗೆದ್ದಿರುವಂತಹ ಒಂದು ವ್ಯಕ್ತಿ,
ನೀವು 3 ಲೋಕಗಳನ್ನೇ ಕೊಡ್ತೀವಿ ತಗೊಳ್ಳಿ ಅಂತಾರೆ. ಅಯ್ಯೋ ಬೇಡಪ್ಪ, ನಾನು ಬ್ರಹ್ಮಚಾರಿ, ನಾನ್ ಬ್ರಾಹ್ಮಣ, ನಾನ್ ತಗೊಂಡು ಏನ್ ಮಾಡ್ತೀನಿ, ನಂಗೆ ಅವೆಲ್ಲ ಆಶೆ ಆಮಿಷಗಳಿಲ್ಲ, 3 ಕಾಲಿನ ಜಾಗ ಕೊಟ್ಬಿಡು ನಂಗೆ ಸಾಕು. 3 ಅಡಿ ಜಾಗ ಅಂದ್ರೆ 3 ಕಾಲು ಇಡ್ತಾರಲ್ಲ ಅಷ್ಟು ಜಾಗ ಸಾಕು ನಂಗೆ. ನನ್ ಮೊದ್ಲೇ ಚಿಕ್ಕದು ಕಾಲು, ಅದು ಎಷ್ಟು ಬರುತ್ತೆ, ಇಷ್ಟೇ ಬರುತ್ತೆ, ಎಳೆ ಮಕ್ಕಳು ಕಾಲ್ ತರ. ಅದು 3 ಅಡಿ ಕೊಟ್ಬಿಟ್ರೆ 3 ಕಾಲು ಜಾಗ ಕೊಟ್ರೆ ಸಾಕು ನನ್ಗೆ ಅಂತ. ಆಯ್ತು ಕೊಡ್ತೀನಿ ಅನ್ನಕ್ಕೆ ಇನ್ನೇನು ಹೋಗ್ತಾರೆ. ಅಷ್ಟು ಶುಕ್ರಾಚಾರ್ಯ ಅಲ್ಲೇ ಇರ್ತಾರೆ. ರಾಕ್ಷಸ ಗುರು ಅಲ್ವಾ ಶುಕ್ರಾಚಾರ್ಯರು, ಅವ್ರು ಹೇಳ್ತಾರೆ ಬಲಿ 1 ನಿಮಿಷ ಬಾಯ್ ಸೈಡ್ಗೆ ಅಂತಾರೆ, ಬನ್ನಿ ಪಕ್ಕಕ್ಕೆ ಅಂತ. ಬಂದ್ಬಿಟ್ಟು ನೋಡಪ್ಪ, ವಿಷ್ಣುವಿನ ಅವತಾರದಲ್ಲಿ ಬಂದಿರುವಂತದ್ದು ಗೋಚರ ಆಗ್ತಾ ಇದೆ ನನ್ಗೆ, ಹಾಗಾಗಿ ಏನೋ ದುರುದ್ದೇಶ ಇರುತ್ತೆ ನಿನ್ಗೆ, ಈ ಯಾಗ ಮಾಡ್ತಾ ಇದೆಯಲ್ಲ, ಹಾಗಾಗಿ 100% ನೋ ಡೌಟ್ ಇದು ವಿಷ್ಣುವಿನ ಅವತಾರನೇ, ಹಾಗಾಗಿ ನೀನು ಕೊಡಕ್ ಹೋಗ್ಬೇಡ, ಬೇರೆ ಏನನ್ನ ಸಬು ಹೇಳ್ಬಿಟ್ಟು ಬೇರೆ ಏನನ್ನ ಇದು ಮಾಡು, ಕೊಡಕ್ ಹೋಗ್ಬೇಡ ದಯವಿಟ್ಟು. ಅಯ್ಯೋ ಗುರುಗಳೇ, ಬರೀ 3 ಕಾಲು ಹಿಡಿಯೋದು ಇಷ್ಟೇ ಎಷ್ಟಿದೆ, ಅದು ಪುಟಾಣಿ ಆಗಿದೆ ಕಾಲು, ಅದನ್ನ ಕೊಡಕ್ ನನ್ಗೇನಂತೆ, ನಾನು ತಪ್ಪು ವಾಕ್ಯ ನಡೆಯಲ್ಲ, ಹಾಗಾಗಿ ನನ್ನ ಬಿಟ್ಬಿಡಿ ಅಂತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಶುಕ್ರಾಚಾರ್ಯರು ಗೊತ್ತು ಬಲಿ ಚಕ್ರವರ್ತಿ ಬಹಳ ಧರ್ಮನಿಷ್ಠ, ಕೊಟ್ಟು ಮಾತು ತಪ್ಪಲ್ಲ ಅಂತ. ಹಾಗೇನ್ ಮಾಡ್ತಾರೆ, ಆ ನೀರು ಆಗಿನ ಕಾಲದಲ್ಲಿ ಅಗ್ರಿಮೆಂಟ್ ಅಂತ ಮಾಡ್ತಾರೆ. ಈಗಿನ ಕಾಲದಲ್ಲಿ ಅಗ್ರಿಮೆಂಟ್ ಹೇಗ್ ಮಾಡ್ತೀವಿ, ಒಂದು ಸ್ಟಾಂಪ್ ಪೇಪರ್ ತಗೊಂಡು ಎಲ್ಲ ಬರೋದು ಟೈಪ್ ಮಾಡಿ ಇಬ್ರು ಸೈನ್ ಮಾಡ್ತೀವಿ, 2 ಪಾರ್ಟಿಗಳನ್ನು ಅಲ್ವಾ. ಕೊಡೋರು ಸೈನ್ ಮಾಡ್ಬೇಕು, ಈಸ್ಕೊಳ್ಳೋರು ತಗೊಳ್ಳೋರು ಕೂಡ ಸೈನ್ ಮಾಡ್ಬೇಕು. ಆಗ ಅದನ್ನ ರಿಜಿಸ್ಟರ್ ಮಾಡ್ತು ಅಂದ್ರೆ ಅಗ್ರಿಮೆಂಟ್ ಕ್ಲೋಸ್, ಅಂದ್ರೆ ಒಪ್ಪಿಗೆ ಆಗಿದೆ ಅಂತ, ಒಪ್ಪಂದ. ಆಗಿನ ಕಾಲದಲ್ಲಿ ಕಮಂಡಲ ಇಟ್ಕೊಂಡಿರೋರು, ಕಮಂಡಲ ಅಂದ್ರೆ ಸ್ಪ್ರೌಟ್, ಆ ಒಂದು ಜಗ್ ತರ ಇರುತ್ತಲ್ಲ ಕಮಂಡಲ, ಅದನ್ನ ನೀರ್ ಹಾಕ್ಬಿಟ್ಟು ಆ ನೀರನ್ನ ಬಿಟ್ಬಿಟ್ರೆ ಸಾಕು ಕೈ ಮೇಲೆ, ಅದೇ ಅಗ್ರಿಮೆಂಟ್, ಮಾತು ಕೊಟ್ಟಂಗ್ ಲೆಕ್ಕ. ಹಾಗಾಗಿ ಕಮಂಡಲ ಇರುತ್ತೆ ಯಾರ ಹತ್ರ, ಬಲಿ ಚಕ್ರವರ್ತಿ ಹತ್ರ. ಆ ಕಮಂಡಲದಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ಅಲ್ಲಿಂದ ನೀರ್ ಬರದೇ ಇರ್ಲಿ ಅಂತ. ನೀರ್ ಬಂದಿರ್ತಾನೆ ಅವ್ರು ಕೊಡೋದು ಜಾಗ, ನೀರು ಕೈ ಮೇಲೆ ಬಿದ್ರೆ ಏನಾಗ್ಬಿಡುತ್ತೆ, ಅದು ಮಾತು ಕೊಟ್ಟಂಗೆ ಲೆಕ್ಕ. ಹಾಗಾಗಿ ಕೊಡಬಾರ್ದು ಬಲಿ ಚಕ್ರವರ್ತಿ ಅಂತ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಕುತ್ಕೊಂಡ್ಬಿಡ್ತಾರೆ. ಆಗ ಬಲಿ ಚಕ್ರವರ್ತಿ ಅಂದಾಗ ಬರ್ತಾನೆ ಇಲ್ಲ ನೀರು, ಏನಿದು ಅಂತ ಇರ್ತಾರೆ. ವಾಮನ ವಿಷ್ಣುವಿನ ಅವತಾರ, ಪರಮಾತ್ಮ ಅಲ್ವಾ, ಹಾಗೆ ಪರಮಾತ್ಮಗೆ ಎಲ್ಲ ಗೊತ್ತಿರುತ್ತೆ. ಆ ಕೆಳಗಡೆ ನೆಲದ ಮೇಲೆ ಬಿದ್ದಿರೋ ಒಂದು ಕಡ್ಡಿ ಇರುತ್ತೆ, ಕಡ್ಡಿ ತಗೊಂಡು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಶುಕ್ರಾಚಾರ್ಯರು ಒಳಗಡೆ ಕುತ್ಕೊಂಡು ಕಣ್ಣಿಂದ ನೋಡ್ತಾ ಇರ್ತಾರೆ, ನೀರು ಬರಲ್ಲ ಈಚೆಗೆ, ಬಟ್ ಅವ್ರಿಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗಬೇಕಲ್ಲ ಶುಕ್ರಾಚಾರ್ಯರಿಗೆ, ಅದಕ್ಕೆ ಅದು ಕಣ್ಣಿಂದ ಆ ತೂತಲ್ಲಿ ನೋಡ್ತಾ ಇರ್ತಾರೆ ಆ ಸೊಂದೆಯಿಂದ. ಹಾಗಾಗಿ ವಾಮನ ಕಡ್ಡಿ ತಗೊಂಡು ಏನ್ ಮಾಡ್ತಾರೆ, ಆ ಒಳಗಡೆ ಕಮಂಡದ ಒಳಗಡೆ ಹಾಕ್ತಾರೆ. ಆ ಸೊಂದೆಯಿಂದ ಹಾಕಿದಾಗ ಅವ್ರ ಕಣ್ಣು ನೋಡ್ತಾ ಇರೋ ಕಣ್ಣಲ್ಲಿ ಏನಾಗುತ್ತೆ, ಕುಚ್ಕೊಂಡ್ಬಿಡುತ್ತೆ, ಆ ಕಣ್ಣು ಹೊಟ್ಟೋಗುತ್ತೆ ಅವ್ರ ಶುಕ್ರಾಚಾರ್ಯಗೆ. ಅವ್ರು ನೋವಿಂದ ತಾಳ್ಲಿರೋದು ಓಡ್ ಬರ್ತಾರೆ ಈಚೆಗೆ, ಯಾಕಪ್ಪ ಅಂತ. ಅಷ್ಟೊತ್ತಿಗೆ ಅದು ಈಚೆ ಬಂದ ತಕ್ಷಣ ಏನಾಗುತ್ತೆ, ನೀರು ಕೈ ಮೇಲೆ ಬಿದ್ದ್ಬಿಡುತ್ತೆ, ಯಾರಿಗೆ, ವಾಮನನ್ಗೆ. ಹಾಗಾಗಿ ಅದು ಮೂರು ಹೆಜ್ಜೆ ಕೊಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರನೇ ಸೂರ್ಯ ಮತ್ತೆ ಶುಕ್ರ ಎಲ್ಲೇ ಒಟ್ಟಿಗೆ ಇದ್ದಾಗ, ಯಾವುದೇ ಮನೆಯಲ್ಲಿ ಒಟ್ಟಿಗೆ ಇದ್ದಾಗ, ನಿಮ್ದು ಬೇಕಾದ್ರೆ ನೋಡ್ಕೊಳ್ಳಿ, ನಿಮ್ಗೂ ಕೂಡ ಐ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲಾಂದ್ರೆ ಇಷ್ಟು ದಪ್ಪ ಕನ್ನಡಕ ಹಾಕೋಬೇಕು, ಸರಿಯಾಗಿ ಕಾಣಿಸಲ್ಲ, ತೊಂದರೆಗಳಿರುತ್ತೆ. ಬರೀ ಐಸೈಟ್ ಅಲ್ಲ, ಅವ್ರದ್ದೇ ಸ್ಪೆರಿಕಲ್ ತೊಂದರೆ ಕೂಡ ಇರುತ್ತೆ. ಅಂದ್ರೆ ಬಾಲು ಅಕಸ್ಮಾತ್ ಕ್ರಿಕೆಟ್ ಆಡೋ ಬಾಲ್ ಇಲ್ಲಿ ಬಂದ್ರೆ ಅವ್ರು ಎಡಗಡೆ ಹಿಡಿತಾ ಇರ್ತಾರೆ, ಅರ್ಥ ಆಯ್ತಾ. ಸೊ ಹಾಗಾಗಿ ಆ ಡಿಫೆಕ್ಟ್ಸ್ ಕೂಡ ಬಂದ್ಬಿಡುತ್ತೆ. ಒಟ್ಟಿನಲ್ಲಿ ಕಣ್ಣಿನ ತೊಂದರೆ ಬರುತ್ತೆ. ಯಾವಾಗ ಕಣ್ಣಿನ ತೊಂದರೆ ಬರುತ್ತೆ, ಇದು 100% ಚೆಕ್ ಮಾಡ್ಕೊಳ್ಳಿ. ಇದು ಸೂರ್ಯ ಎಲ್ಲನೇ ಇರ್ಲಿ, ಸೂರ್ಯ ಮತ್ತೆ ಶುಕ್ರ ಒಟ್ಟಿಗೆ ಇರಬೇಕು ಯಾವುದೇ ಮನೆಯಲ್ಲಾದ್ರೂ ಕೂಡ. ಅದು ಉಚ್ಚ ಆಗಿರ್ಲಿ, ನೀಚ ಆಗಿರ್ಲಿ, ಸ್ನೇಹಿತನ ಮನೆ ಆಗ್ಲಿ, ಶತ್ರುವಿನ ಮನೆ ಆಗ್ಲಿ, ಯಾವುದೇ ಮನೆಯಲ್ಲಿ ಸೂರ್ಯ ಮತ್ತೆ ಶುಕ್ರ ಕುತ್ಕೊಂಡಾಗ ಅದನ್ನ ಯುತಿ ಅಂತ ಕರಿತೀವಿ ಅಲ್ವಾ. ಕುತ್ಕೊಂಡಾಗ ಏನಾಗುತ್ತೆ, ಕಣ್ಣಿನ ತೊಂದರೆ ಬರುತ್ತೆ. ಅದನ್ನ ಚೆಕ್ ಮಾಡ್ಕೋಬೇಕು ನೀವು. ಹೀಗೆ ನಾವು ಹೇಳ್ಬೇಕು, ಹಿಂಗೆ ಸೂರ್ಯ ಮತ್ತೆ ಹೇಳಿದ್ರೆ ನಿಮ್ಗೆ ಕಣ್ಣು ಪ್ರಾಬ್ಲಮ್ ಬರುತ್ತೆ ಅನ್ಬೇಕು, ಬಂದಿದ್ಯಾ ಅಂತ ಕೇಳ್ಬೇಕು. ಹೌದು ಗುರುಗಳೇ ಅಂತ 100% ಹೇಳ್ಬಿಡ್ತಾರೆ. ಇಲ್ಲ ಬಂದಿಲ್ಲ ಅಂತಂದ್ರೆ ಅದು ದಶಾಭಕ್ತಿ ನೋಡ್ಬೇಕು ಯಾವಾಗ ಬರುತ್ತೆ ಅಂತ. ಈ ಟೈಮಲ್ಲಿ ಸ್ವಲ್ಪ ಗಮನ ಕೊಡ್ಬೇಕು ನೀವು, ಕಣ್ಣಿನ ತೊಂದರೆ ಬರುವಂತ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಗಾಡಿ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಒಂದು ಕನ್ನಡಕವನ್ನು ಹಾಕೊಂಡು ಗಾಡಿ ಚಲಾಯಿಸಿ, ಇಲ್ಲಾಂತಂದ್ರೆ ಹೆಲ್ಮೆಟ್ ಮುಂದೆ ಇದು ಬರುತ್ತಲ್ಲ ಪ್ಲಾಸ್ಟಿಕ್ ಗಾರ್ಡ್ ಅಂತದನ್ನ ನೋಡ್ಕೊಳ್ಳಿ. ಯಾವ್ದೇ ಮಿಷಿನ್ಗಳ ಹತ್ರ ಹೋಗ್ಬೇಕಾದ್ರೆ ಗಾರ್ಡ್ ಹಾಕೊಂಡು ಹೋಗಿ, ಏನಾನ ಎಗರಿದ್ರೆ ಕಷ್ಟ. ಆಮೇಲೆ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಸೊಳ್ಳೆಗಳೆಲ್ಲ ಕಣ್ಣಿಗೆ ಹೋಗುತ್ತವೆ, ಹುಷಾರಾಗಿರಿ. ಅವೆಲ್ಲ ನಾವು ಎಚ್ಚರಿಕೆಯನ್ನ ಕೊಡಬೇಕು, ಅರ್ಥ ಆಯ್ತಾ. ಸೊ ಈಗ ಇನ್ನೊಂದು ಬರಲ್ಲ, 7ನೇ ನಂಬರ್ಗೆ ಬರೋಣ. 7ನೇ ನಂಬರ್ ಏನ್ ಹೇಳುತ್ತೆ, 7ನೇದು ಡಿಕ್ಟೆಮ್. ಇವಾಗ ಚಂದ್ರ ರಾಹು ಒಟ್ಟಿಗೆ ಇದ್ದಾಗ ಒಂದೇ ಮನೆಯಲ್ಲಿ, ಯಾವುದೇ ಮನೆ ಆಗಿರ್ಬೋದು, ಅದು ಇದೇ ಮನೆ ಅಂತಲ್ಲ, ಇಲ್ಲಿ ಚಂದ್ರ ರಾಹು ಇಲ್ಲಿರ್ಬೋದು,
ಚಂದ್ರ ರಾಹು ಇಲ್ಲಿರ್ಬೋದು, ಅಥವಾ ಚಂದ್ರ ಮತ್ತೆ ಕೇತು, ಅಥವಾ ಆರ್ ಅಂತ, ಓಕೆನಾ? ಚಂದ್ರ ರಾಹು ಅಥವಾ ಚಂದ್ರ ಕೇತು ಯಾವುದೇ ಮನೆಯಲ್ಲಿ ಕುಳಿತಿದ್ದಾಗ, 12 ರಾಶಿಗಳಿದೆ, ಯಾವುದೇ ರಾಶಿಯಲ್ಲಿ ಒಟ್ಟಿಗೆ ಕೂತ್ಕೊಂಡಾಗ, ಯಾರ್ಯಾರು ಚಂದ್ರ ರಾಹು ಅಥವಾ ಚಂದ್ರ ಕೇತು ಕುತ್ಕೊಂಡಾಗ ಏನಾಗುತ್ತೆ? ವಿದೇಶ ಪ್ರಯಾಣ ಅಂತ ಹೇಳ್ಬೇಕು. ವಿದೇಶ 100% ಮಾಡ್ತಾರೆ ಅಂತಲ್ಲ, ವಿದೇಶಕ್ಕೆ ಹೋಗೋ ಯೋಗ ಇದೆ. ಸಿಂಪಲ್ ಇದು ತುಂಬಾನೇ ವರ್ಕ್ ಆಗುತ್ತೆ ನೋಡಿ, ಆಯ್ತಾ? ವಿದೇಶ ಯೋಗ ಇದೆ. ಯಾವಾಗ ಬರುತ್ತೆ, ಏನ್ ಬರುತ್ತೆ? ದಶಾಬ್ದಿ ನೋಡಿ. ಇನ್ನೊಂದು, ಇವಾಗ ಚಂದ್ರ ಮತ್ತೆ ರಾಹು ಅಥವಾ ಚಂದ್ರ ಮತ್ತೆ ಕೇತು ಯಾವುದೇ ರಾಶಿಯಲ್ಲಿ ಕುಳಿತಿದ್ದಾಗ ವಿದೇಶ ಯೋಗ. ಅದರಲ್ಲೂ ಕೂಡ ಗುರುವಿನಿಂದ 3ನೇ ಅಥವಾ 9ನೇ ಮನೆಯಲ್ಲಿದ್ದಾಗ ಅದು ಅದು ಆಲ್ಮೋಸ್ಟ್ ವೆರಿ ಗುಡ್ ಫಾರಿನ್ ಟ್ರಾವೆಲ್ ಅಂತ ಹೇಳ್ಬೋದು. ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ನೋಡಿ, ಗುರು ಇಲ್ಲಿದ್ದಾಗ, ಗುರು ಇಲ್ಲಿ ಬಂದಾಗ, ಅಂದ್ರೆ 1, 2, 3 ನೋಡಿ, ಇಲ್ಲಿ ಗುರುವಿನಿಂದ 3ನೇ ಮನೆಯಲ್ಲಿ ಚಂದ್ರ ರಾಹು ಇದ್ದಾಗ, ಅಥವಾ ಗುರು ಇಲ್ಲಿ ಕುತ್ಕೊಂಡಾಗ, ಗುರುವಿನಿಂದ 1, 2, 3ನೇ ಮನೆಯಲ್ಲಿ ಚಂದ್ರ ಅಥವಾ ಕೇತು ಇದ್ದಾಗ ಅದನ್ನ ವಿದೇಶ ಯೋಗ ಅಂತ ಹೇಳ್ತೀವಿ. ಇನ್ನೊಂದೇನು, 9ನೇ ಮನೆ ಇದ್ದಾಗ, ಇಲ್ಲಿ ಗುರು ಕುತ್ಕೊಂಡಾಗ ಯಾವ ಮನೆ ಆಗುತ್ತೆ? ಇದು 7, 8, ಇದು 9ನೇ ಮನೆ ಆಗತ್ತಾ? ಆಗ್ಲೂ ಕೂಡ ನಾವೇನ್ ಹೇಳ್ಬೇಕು? ವಿದೇಶ ಯೋಗ ಸ್ಟ್ರಾಂಗ್ ಆಗಿದೆ, ನಿಮಗೆ ಚಾನ್ಸಸ್ ಬರುತ್ತೆ, ಮಿಸ್ ಮಾಡ್ಕೋಬೇಡಿ, ಗಮನ ಕೊಡಿ ಅಂತ ಹೇಳ್ಬೇಕು. ಆಯ್ತಾ? ಇನ್ನೊಂದು, ಗುರು ಇಲ್ಲಿ ಕುತ್ಕೊಂಡಿರ್ತಾನೆ ಅನ್ಕೊಳ್ಳಿ, ಗುರುವಿನಿಂದ ಇದು 7ನೇ ಮನೆ ಆಗತ್ತೆ, 8, 9. ಸೊ ಈಗಲೂ ಅಷ್ಟೇ, ಇವಾಗಲೂ ಕೂಡ ಗುರುವಿನ ಕನೆಕ್ಷನ್ ಬಂದಾಗ, ಬರೀ ಚಂದ್ರ ಮತ್ತೆ ರಾಹು ಇದ್ದಾಗ, ಅಥವಾ ಬರೀ ಚಂದ್ರ ಮತ್ತೆ ಕೇತು ಯಾವುದೇ ರಾಶಿಯಲ್ಲಿ ಕುಳಿತಾಗ ವಿದೇಶ ಯೋಗ ಅಂತ ಹೇಳ್ತೀವಿ. ಬಟ್ ಗುರುವಿನ ಒಂದು ಸಂಬಂಧ ಬಂದಾಗ ಏನ ಹೇಳ್ತೀವಿ? ಆಲ್ಮೋಸ್ಟ್ 99% ವಿದೇಶ ಯೋಗ ಇದೆ ನಿಮಗೆ ಅಂತ ಹೇಳಬೇಕು. ಅರ್ಥ ಆಯ್ತಾ? ಹೇಗೆ ನೋಡ್ಕೊಳ್ಳೋದು? ಇನ್ನೊಂದು ಬನ್ನಿ, ಇವಾಗ ಗುರು ಎಲ್ಲೇ ಇರಲಿ, ಗುರುವಿನಿಂದ 4ನೇ ಮನೆಯಲ್ಲಿ ಕೇತು ಇದ್ದಾಗ ಏನ್ ಹೇಳ್ಬೋದು? ನಾವು ಜಾಸ್ತಿ ನೋಡ್ಕೊಂಡು ಹೇಳ್ತೀವಿ ಕೆಲವರಿಗೆ, ನೀವೆಲ್ಲ ಮೂಲೆ ಮನೆಯಲ್ಲಿ ಇದೀನೇನ್ರಿ ನೀವು ಅಂತೀವಿ. ಹೌದು ಗುರುಗಳೇ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಇಲ್ಲಾಂದ್ರೆ ನಿಮ್ಮ ಮನೆ ಹತ್ರನೇ ಪಕ್ಕದಲ್ಲೇ ಆ ಬೀದಿಯಲ್ಲಿ ದೇವಸ್ಥಾನ ಉಂಟಾ ಅಂತೀವಿ. ಮನೆ ಪಕ್ಕದಲ್ಲೇ ದೇವಸ್ಥಾನ ಇರುತ್ತೆ. 4ನೇ ಮನೇಲಿ ಕೇತು. 4ನೇ ಮನೆ ಅಂದ್ರೆ ಏನು? 4ನೇ ಮನೆ ಅಂತಂದ್ರೆ ನೀವು ವಾಸ ಮಾಡುವಂತ ಜಾಗ, ವಸತಿ ಇತಿ ವಾಸ್ತು, ಆ ವಾಸ್ತು ಜಾಗನೇ 4ನೇ ಮನೆ. ಅರ್ಥ ಆಯ್ತಾ? 4ನೇ ಮನೆಯಲ್ಲಿ ನಾವು ಇರುವಂತಹ ಮನೆ ಅಂದ್ರೆ 4ನೇ ಮನೆಯಲ್ಲಿ ನೋಡುವಂಥದ್ದು. ಯಾರಿಂದ ನೋಡ್ಬೇಕು? ಗುರುವಿನಿಂದ ನೋಡ್ಬೇಕು. ಗುರು ಅಂತಂದ್ರೆ ಏನು? ಜೀವ ಅಂದ್ರೆ ನಾನು, ಫಿಸಿಕಲ್ ಬಾಡಿ, ನಾನು ಎಲ್ಲಿರ್ತೀನೋ ಅಂದ್ರೆ ನನ್ನ ಜೀವ, ಅಲ್ಲಿಂದ 4ನೇ ಮನೆಗೆ ಬಂದಾಗ ಅದು ನಾವು ವಾಸ ಮಾಡುವಂತ ಜಾಗ. ಆ ವಾಸ ಮಾಡೋ ಜಾಗದಲ್ಲಿ ಕೇತು ಕುಳಿತಾಗ 4ನೇ ಮನೆಯಲ್ಲಿ ಏನಂತ ಹೇಳ್ಬೇಕು? ಅವರು ಮೂಲೆಯ ಒಂದು ಕಾರ್ನರ್ ಇರುತ್ತಲ್ಲ, ಕಾರ್ನರ್ ಹೌಸ್ ಅಲ್ಲಿ ಇರ್ತಾರೆ, ಅಲ್ಲ ಮೂಲೆಯ ಮನೆಯಲ್ಲಿ ಇರ್ತಾರೆ. ಮತ್ತೆ ಇನ್ನೊಂದು, ಅವರ ಮನೆಯ ಪಕ್ಕದಲ್ಲಿ ದೇವಸ್ಥಾನ ಇರುತ್ತೆ. ಯಾರಿಗಾನ ಇದೆಯಾ? ದೇವಸ್ಥಾನ ಇದೆಯಾ ನೋಡಿ. ಓಕೆ, ಆಮೇಲೆ ಅನ್ಮ್ಯೂಟ್ ಮಾಡ್ತೀನಿ, ದಯವಿಟ್ಟು ತಪ್ಪು ತಿಳಿಬೇಡಿ. ಸೊ ಬೇಗ ಹೋಗ್ಲಿ ಅಂತ ಅಷ್ಟೇ, ನಿಧಾನಕ್ಕೆ, ಎಲ್ಲೂ ಬ್ರೇಕ್ ಆಗೋದು ಬೇಡ. ಓಕೆನಾ? ಇವ್ 4ನೇ ಮನೆಯಲ್ಲಿ ಕೇತು ಇದ್ದಾಗ ಯಾರಿಂದ? ಗುರುವಿನಿಂದ. ಯಾರು ಬೇಕಾದ್ರೆ ಇರುವುದು, ಗುರು ಇಲ್ಲಿರ್ತಾನೆ ಅನ್ಕೊಳ್ಳಿ, ಗುರು ಇಲ್ಲಿರ್ತಾನೆ 4ನೇ ಮನೆಯಲ್ಲಿ ಕೇತು ಇದ್ದಾಗ ಆಗ ಏನ್ ಹೇಳ್ಬೇಕು? ಕೇಳ್ಬೇಕು ಅವ್ರಿಗೆ, ನೀವು ಏನೇನೋ ಮೂಲೆ ಮನೆಯಲ್ಲಿ ಏನೇನೋ ವಾಸ ಮಾಡ್ತಾ ಇದ್ದೀರಾ? ಇಲ್ಲ ಸ್ವಾಮಿ ಅಂತ. ನಿಮ್ಮ ಮನೆ ಪಕ್ಕದಲ್ಲಿ ಏನಾದ್ರು ದೇವಸ್ಥಾನ ಇದೆಯಾ? ಹೌದು ಸ್ವಾಮಿ ಅಂತ. 2ರಲ್ಲಿ ಒಂದು ಇದ್ದೇ ಇರುತ್ತೆ, ನೋಡ್ಕೊಳ್ಬೇಕಾರೆ. ಆಯ್ತಾ? ಇಲ್ಲ ನೀವು ವಾಸ ಮಾಡೋ ಟೈಮಲ್ಲಿ ಆ ದೇವಸ್ಥಾನ ಶಿಫ್ಟ್ ಮಾಡಿರ್ತಾರೆ ಬೇಕಾದ್ರೆ. ಇಲ್ಲ ಅಂದ್ರೂ ಕೂಡ ಹಿಂದೆ ನೀವು ಕೇಳಿ, ಅಕ್ಕಪಕ್ಕದಲ್ಲಿ ವಿಚಾರಿಸಿದ್ರೆ ಹೇಳ್ತಾರೆ, ಹೌದು ಇಲ್ಲಿ ದೇವಸ್ಥಾನ ಇತ್ತು, ರೋಡ್ ಬರೋದಿಗೆ ಈ ದೇವಸ್ಥಾನ ಶಿಫ್ಟ್ ಮಾಡಿದೀವಿ ಅದ್ ಕಡೆಗೆ ಅಂತಾನು ಹೇಳ್ತಾರೆ. ಸೊ ಹಾಗಾಗಿ ಗುರುವಿನಿಂದ, ಗುರು ಅಂತಂದ್ರೆ ಜೀವ, ನಾವು, ನಮ್ಮಿಂದ 4ನೇ ಮನೆ, ನಾವಿರುವಂತ ಜಾಗ, ಅಲ್ಲಿ ಏನನ್ನ ಕೇತು ಇದ್ದಾಗ ಏನಂತ ಹೇಳ್ಬೇಕು? ಫಲ ಮೂಲೆ ಮನೆಯಲ್ಲಿ ವಾಸ ಮಾಡುವಂಥದ್ದು ಇರಬಹುದು, ಅಥವಾ ದೇವಸ್ಥಾನಗಳ ಹತ್ತಿರ ನಿಮ್ಮ ಮನೆ ಇರಬಹುದು ಅಂತ ಹೇಳ್ಬೇಕು. ಇನ್ನೊಂದು, ಇವಾಗ ಗುರು ಮತ್ತು ರಾಹು
ಗುರು ಮತ್ತು ರಾಹು ಯಾವುದೇ ಮನೆಯಲ್ಲಿದ್ದಾಗ ಈಗ ಗುರು ಇಲ್ಲಿರುತ್ತೆ ನೆನ್ಕೊಳ್ಳಿ, ಗುರು ಮತ್ತೆ ರಾಹು ಎಲ್ಲನೇ ಇರಲಿ, ಇದು ಉಚ್ಚ ಆಗಿರ್ಲಿ ನೀಚ ಆಗಿರ್ಲಿ ಅವೆಲ್ಲ ತಲೆ ಕೆಡ್ಸ್ಕೊಬೇಡಿ. ಇದು ಬಹಳ ಸುಲಭ ವಿಧಾನ. ಇದನ್ನ ಅಪ್ಲೈ ಮಾಡಿ ನೋಡಿ, ಈ ಪ್ರಕಾರ ನಿಮ್ ಜಾತಕ ನೋಡಿ, ತುಂಬಾ ಖುಷಿ ಆಗುತ್ತೆ ನಿಮ್ಗೆ. 100% ವರ್ಕ್ ಆಗುತ್ತೆ. ಯಾವುದೇ ಮನೆಯಲ್ಲಿ ಗುರು ಮತ್ತೆ ರಾಹು ಯುತಿ ಅಂತಂದ್ರೆ ಸಂಯೋಗ, ನೆನ್ಪಿಟ್ಕೊಳ್ಳಿ. ಎಲ್ಲರೂ ಯುತಿ ಅಂತ ಕರೀತಾರೆ ಜ್ಯೋತಿಷದಲ್ಲಿ. ಯುತಿ ಅಂತ ಗೊತ್ತಿರ್ಬೇಕು ನಿಮ್ಗೆ, ಒಟ್ಟಿಗೆ ಇರುವಂತದ್ದು. ಸೊ ಗುರು ರಾಹು ಯಾವುದೇ ಒಂದು ಮನೆಯಲ್ಲಿ ಒಟ್ಟಿಗೆ ಇದ್ದಾಗ ಅಥವಾ ಯುತಿಯಲ್ಲಿ ಇದ್ದಾಗ, ಅಥವಾ ಇನ್ನೊಂದು ಪದ ಯಾವುದು, ಸಂಯೋಗದಲ್ಲಿದ್ದಾಗ ನಾವೇನ್ ಹೇಳ್ತೀವಿ, ಇವರಿಗೆ ಜೀವ ಅಲ್ವಾ ಇದು. ಗುರು ಅಂದ್ರೆ ಜೀವ, ರಾಹು ಧೂಮ್ರ ಅಂದ್ರೆ ಹೊಗೆ. ನಮ್ಮ ಇದ್ರಲ್ಲಿ ಹೊಗೆ ಯಾವುದು, ನಮ್ಮ ಉಸಿರೇ ನಮ್ಮ ಹೊಗೆ ಅಲ್ವಾ. ಸೊ ಹಾಗಾಗಿ ನಮಗೆ ಅಸ್ತಮ ಬರುವಂತದ್ದು ಇರುತ್ತೆ. ಅಸ್ತಮ ಕಾಲ ಯಾರನ್ನ ಇದೆಯಾ, ಅವ್ರು ನೋಡ್ಕೊಳ್ಳಿ, ಎಲ್ಲೋ ನಿಮ್ ಕನೆಕ್ಷನ್ ಇದ್ದೇ ಇರುತ್ತೆ, ಗುರು ಮತ್ತೆ ರಾಹು ಕನೆಕ್ಷನ್ ಇದ್ದೇ ಇರುತ್ತೆ. ಓಕೆನಾ. ಬರೀ ಇದೇ ಅಲ್ಲ, ಗುರುವಿನಿಂದ 5ನೇ ಮನೇಲಿ ರಾಹು ಇದ್ರು ಕೂಡ ಅದನ್ನ ಯುತಿ ಅಂತಾನೆ ಹೇಳೋದು ನಾವು. ರಾಹು ಅರ್ಥ ಆಯ್ತಾ. ಯುತಿ ಅಂದ್ರೆ ಜೊತೆಗೆ ಇರೋದು ಅಂತಲ್ಲ. ನಾ ಅವಾಗಲೇ ಹೇಳ್ದಂಗೆ ಏನು ರೂಲ್ ಅದು, ಇಲ್ಲಿ ಗುರು ಇರ್ತಾನೆ ಅನ್ಕೊಳ್ಳಿ. ನೋಡಿ ಎಲ್ಲ ಅಳಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವಾಗ ಗುರು ಇಲ್ಲಿರ್ತಾನೆ ಅನ್ಕೊಳ್ಳಿ, ಓಕೆನಾ. ಒಂದೇ ಮನೇಲಿ ಇದ್ರು ಕೂಡ ಒಂದೇ ಮನೇಲಿ ಇದ್ದಾರೆ, ಓಕೆ. ಗುರುವಿನಿಂದ 5ನೇ ಮನೆ ಯಾವುದು, ಇದಾಗುತ್ತೆ. ಇಲ್ಲೂ ಕೂಡ ರಾಹು ಇದ್ದಾಗ ಹಾಗೆ ಆಗುತ್ತೆ, ಅಸ್ತಮ ಬರುತ್ತೆ, ಉಸಿರು ಕಟ್ಟುವಂಥದ್ದು. ಓಕೆನಾ. 5 ಇಲ್ಲಾಂದ್ರೆ 7, 7, 8, 9 ಇಲ್ಲಿ ರಾಹು ಇದ್ದಾಗ, ಅಂದ್ರೆ ಈ ಗುರುವಿನಿಂದ ಎಣ್ಸ್ಕೊಂಡು ಹೋಗಿ 9 ಬರುತ್ತೆ. 1, 2, 3, 4, 5, 6, 7, 8, 9 ಬರುತ್ತೆ ಇಲ್ಲಿ. ಕರೆಕ್ಟಾ. 9ನೇ ಮನೇಲಿ ರಾಹು ಇದ್ದಾಗ ಆವಾಗ್ಲೂ ಕೂಡ ನಾವೇನ್ ಹೇಳ್ತೀವಿ, ಇವರಿಗೆ ಅಸ್ತಮದ ಒಂದು ತೊಂದರೆ ಇರಬಹುದು. ಇನ್ನೊಂದು, ರಾಜಕೀಯದಲ್ಲಿ ಇರುವಂತಹ ಯೋಗ ಇರುತ್ತೆ ಇವ್ರಿಗೆ, ರಾಜಕೀಯದಲ್ಲಿ ಇರುವಂತಹ ಯೋಗ. ರಾಹು ಬಾಹುಬಲಂ ಅಂತ ಹೇಳ್ತೀವಿ, ತೋಳಿನ ಬಲ, ಬಾಹುವಿನ ಬಲ ರಾಹು. ಗುರು ಬಿದ್ದಾಗ ಏನಾಗುತ್ತೆ, ಅವರು ಒಂದು ರಾಜನೀತಿಯಲ್ಲಿ ಹೋಗುವಂಥದ್ದು. ಪೊಲಿಟಿಷಿಯನ್ಸ್ ತೆಗೆದು ನೋಡಿ, ಹಿಂಗೆ ಇರುತ್ತೆ. ಯಾರದನ್ನ ಒಂದು 10 ಜನದ್ದು ರಾಜಕೀಯದಲ್ಲಿ ಇರ್ತಾರಲ್ಲ ವ್ಯಕ್ತಿಗಳು, ಅವ್ರದ್ದೆಲ್ಲ ಜಾತಕ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ, ಗೂಗಲ್ ಅಲ್ಲಿ ಹೊಡೆದ್ರೆ ಅವ್ರದ್ದೆಲ್ಲ ತೆಗೆದ್ಬಿಟ್ಟು ನೋಡಿ ಹಿಂಗಿರುತ್ತೆ ಅಂತ. ಕಾಂಬಿನೇಷನ್ಸ್ ಬರುತ್ತೆ, ಎಲ್ಲೋ ಒಂದ್ ಕಡೆ ಕುತ್ಕೊಳ್ಳುತ್ತೆ. ಆಯ್ತಾ. ಆಮೇಲೆ ವಿದೇಶ ಯೋಗ ಕೂಡ ಆಗ್ಬಿಡುತ್ತೆ. ಯಾಕಂದ್ರೆ ಧೂಮ್ರವರ್ಣ ರಾಹು ಅಂತಂದ್ರೆ ಏರೋಪ್ಲೇನ್, ಗಾಳಿಯಲ್ಲಿ ಹೋಗುವಂಥದ್ದು, ಅದೇ ರಾಹು. ಅದಕ್ಕೆ ವಿದೇಶ ಯೋಗ ಬರುತ್ತೆ. ಇನ್ನೊಂದು ಏನು ಅಂತಂದ್ರೆ, ಗುರು ಮತ್ತೆ ರಾಹು ಇದ್ದಾಗ ಏನಂತ ಕರಿತೀವಿ, ಇದನ್ನ ಚಂಡಾಲ ಯೋಗ ಅಂತ ಕರಿತೀವಿ. ಚಂಡಾಲ, ಯಾರು ಚಂಡಾಲ ಅಂದ್ರೆ ಕತ್ತನ್ನು ಕಡಿಯುವವ ಚಂಡಾಲ ಅಲ್ವಾ. ಆಗಿನ ಕಾಲದಲ್ಲಿ ರಾಜ ಆಜ್ಞೆ ಮಾಡೋನು, ಯಾರನ್ನ ತೊಂದರೆ ಮಾಡಿದವ್ರಿಗೆ, ತಪ್ಪು ಮಾಡೋರು ಶಿಕ್ಷೆ ಕೊಡೋನು. ಅವ್ರು ಕತ್ತನ್ನ ಕತ್ತರಿಸ್ಬಿಡಿ ಅಂತ ಸ್ಮಶಾನದಲ್ಲಿ ಅಲ್ವಾ. ಅವ್ರು ಚಂದ್ರಲ್ಗೆ ಅವ್ರು ಡೈಲಿ ಅದೇ ಕೆಲಸನೇ, ದೈನಂದಿನ ಕೆಲಸ. ನಾವು ಹೇಗೆ ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಮನೆಯಲ್ಲಿ, ಹೇಗೆ ನೀವು ಕೆಲ್ಸಗಳಿಗೆ ಹೋಗಿ ಬರ್ತೀರಾ, ನಿಮ್ಗೆ ನಾರ್ಮಲ್ ಅದು. ಹಾಗೆ ಚಂಡಾಲರಿಗೆ ಅವ್ರು ತಪ್ಪು ಮಾಡಿದಾನ ಆರಾಮ ಕಟ್ಟೋದು, ಅವ್ರಿಗೆ ಏನ್ ಫೀಲಿಂಗ್ಸೇ ಇರಲ್ಲ. ಅಯ್ಯೋ ನಾನು ಹೊಡಿತಾನೆ ಆತರ ಎಲ್ಲ ಭಾವನೆನೇ ಇರಲ್ಲ ಅವ್ರಿಗೆ. ಕಟ್ತಾರೆ, ಟಕ್ಕಂತ ಹೊಡಿತಾರೆ, ತಲೆನ ಕತ್ತರಿಸ್ಬಿಡ್ತಾರೆ. ಅದಕ್ಕೆ ಚಂಡಾಲ ಯೋಗ ಅಂದ್ರೆ, ಗುರು ಮತ್ತೆ ರಾಹು ಜೊತೆಲಿದ್ದಾಗ ಚಂಡಾಲ ಯೋಗ. ಅಂದ್ರೆ ಗುರು ಒಳ್ಳೆ ಗ್ರಹ, ರಾಹು ಜೊತೆ ಸೇರ್ಕೊಂಡ್ರೆ ಅವರು ಕೆಟ್ಟಾಗ ಅವರು ಚಂಡಾಲ ಆಗ್ಬಿಡ್ತಾರೆ. ಸಹವಾಸ ಸೇರಿ ಸನ್ಯಾಸಿ ಕೆಟ್ಟ ಅಂದಂಗೆ. ಹಾಗೇನಾಗ್ಬಿಡುತ್ತೆ, ಗುರು ಮತ್ತೆ ರಾಹು ಎಲ್ಲ ಬಂದ್ಬಿಟ್ಟಾಗ ಏನಾಗುತ್ತೆ, ವಿಪರೀತ ಆಸೆ, ದುರಾಸೆ ಬಂದ್ಬಿಡುತ್ತೆ. ಆಗ ಕೆಟ್ಟ ಕೆಲ್ಸಗಳು ಮಾಡ್ಬಿಡ್ತೀವಿ. ಓಕೆ, ಈಸಿಯಾಗಿ ಎಲ್ಲೋ ದುಡ್ಡು ಬರುತ್ತೆ. ಯಾರದನ್ನ ಕಳ್ತನ ಮಾಡ್ಬಿಟ್ಟು ತಗೊಂಡೋಗಿ ಕೊಟ್ಬಿಟ್ರೆ 10 ಲಕ್ಷ ಬರುತ್ತೆ, ಮೋಸ ಮಾಡ್ಬಿಟ್ರೆ 5 ಲಕ್ಷ ಬಂದ್ಬಿಡುತ್ತೆ. ಆ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತಾರೆ ಕಾರ್ಯಗಳು ಮಾಡಿದಾಗ. ಅವಾಗ ಏನಾಗುತ್ತೆ, ಜೈಲ್ಗೆ ಹೋಗ್ತೀವಿ. ಬಂಧನ ಯೋಗ ಯಾರನ್ನ ಜೈಲ್ಗೆ ಹೋಗಿರ್ತಾರಲ್ಲ ನೋಡ್ಕೊಳ್ಳಿ, ಅವ್ರಿಗೆ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ. ಗುರುವಿನಿಂದ 1ನೇ ಮನೆಯಲ್ಲಿ 5ನೇ ಮನೆಯಲ್ಲಿ 9ನೇ ಮನೆಯಲ್ಲಿ ರಾಹು ಇದ್ದರೆ ಅದನ್ನ ಬಂಧನ ಯೋಗ. ಜೈಲಿಗೆ ಹೋಗ್ಬೇಕು ಅಂತಲ್ಲ, ತೀರಾ ತೊಂದರೆಗಳು ಕೊಲೆಗಳು ಮಾಡಿದಾಗ ಜೈಲ್ಗೆ ಹೊರಟೋಗ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಮನೆಯಲ್ಲೇ ಇರ್ತೀವಿ ನಾವು, ಹೊರಗಡೆ ಹೋಗಕ್ಕೆ ಆಗಲ್ಲ, ಅದು ಬಂಧನನೇ. ಯಾರ ನೆಂಟರ ಮನೆಗೆ ಹೋಗ್ತೀರಾ, ಲಾಕ್ ಆಗ್ಬಿಡ್ತೀರಾ, ಅದು ಬಂಧನನೇ. ಅರ್ಥ ಆಯ್ತಾ. ಸೊ ಹಾಗಾಗಿ ಯಾವಾಗ ಆ ದಶಾಭುಕ್ತಿ ನಡೀತಾ ಇದೆಯೋ ಅದನ್ನ ನೋಡ್ಕೊಂಡು ಹೇಳ್ಬೇಕು. ಇದಕ್ಕೆಲ್ಲ ದಶಾಭುಕ್ತಿನೇ ಬೇಡ, ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಲ್ಲ, ದಶಾಭುಕ್ತಿ ಏನು ನೋಡೋ ಅವಶ್ಯಕತೆ ಇಲ್ಲ.
ನೀವು ನೋಡಿದ ತಕ್ಷಣ ಈ ರೀತಿ ಆಗ್ಬೋದು ಅಂತ ಹೇಳ್ಬಹುದು. ಮುಂದಿಂದು ಸೂರ್ಯ 2ನೇ ಮನೇಲಿ ಇದ್ದಾಗ ಮತ್ತೆ ಅಥವಾ ನೋಡಿ ಶನಿಯಿಂದ, ಶನಿ ಅಂದ್ರೆ ಏನು? ಕರ್ಮಕಾರಕ, ನಮ್ಮ ಕೆಲಸಗಳನ್ನು ತೋರಿಸುವವ ಶನಿ, ಕರೆಕ್ಟಾ? ಕರ್ಮಕಾರಕ. ಕರ್ಮ ಅಂತಂದ್ರೆ ಏನು? ಪ್ರಾರಬ್ಧ ಕರ್ಮ, ಕರ್ಮ ಅಂತ ತಲೆ ಸೇರ್ಸ್ಕೋತಾರಲ್ಲ ಆ ಕರ್ಮ ಅಲ್ಲ. ನಾವು ದೈನಂದಿನ ಏನ್ ಮಾಡ್ತೀವಿ ಹೊಟ್ಟೆ ಪಾಡಿಗೆ, ಅದೇ ಕರ್ಮ. ಅದಕ್ಕೆ ಅಧಿಪತಿ ಯಾರು? ಕರ್ಮಾಧಿಪತಿ ಶನಿ. ಅದಕ್ಕೆ ಒಳ್ಳೆ ಕರ್ಮಗಳನ್ನು ಮಾಡ್ಬೇಕು, ಒಳ್ಳೆ ಫಲ ಬೇಕಾದ್ರೆ ಅಂತ ಹೇಳುವಂಥದ್ದು. ಅದರಿಂದ 2ನೇ ಮನೆ ಬಂದಾಗ ಸೂರ್ಯ ಅಥವಾ 12ನೇ ಮನೆಯಲ್ಲಿ ಸೂರ್ಯ ಇದ್ದಾಗ, ಅಂದ್ರೆ ಯುತಿ ಅಲ್ವಾ ಇದು, ಯುತಿ ಒಟ್ಟಿಗೆ ಇದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗುವಂತ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಅಥವಾ ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಗುವಂತ ಕೆಲಸಗಳು ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಯಾರಿಗಾನ ಇದೆಯಾ ಈ ತರ ಯುತಿ? ಶನಿ ಮತ್ತೆ 2ನೇ ಮನೆಯಲ್ಲಿ ಸೂರ್ಯ ಇರುವಂತದ್ದು, ಅಥವಾ ಶನಿಯಿಂದ 12ನೇ ಮನೆಯಲ್ಲಿ ಸೂರ್ಯ ಇರುವಂತದ್ದು ಇತ್ತು ಅಂದ್ರೆ ನಿಮಗೆ ಸರ್ಕಾರಿ ಕೆಲಸಗಳು ಆಗುವ ಎಲ್ಲಾ ಪ್ರಮೇಯಗಳು ಇದೆ. ಯಾರು ಬಂದು ಕೇಳಿದಾಗ ಜಾತಕ ನೀವು ನೋಡಿ ಹೇಳ್ಬೇಕು, ನಿಮ್ಗೆ ಚಾನ್ಸಸ್ ಇದೆ, ಪ್ರಯತ್ನ ಮಾಡಿ, ಅಪ್ಲಿಕೇಶನ್ಸ್ ಹಾಕಿ, ಫಾಲೋ ಅಪ್ ಮಾಡಿ, ಅಪ್ಲಿಕೇಶನ್ ಹೋಗಿದೆಯೋ ಇಲ್ವೋ ಎಲ್ಲ ನೋಡ್ಕೊಳ್ಳಿ, ಇಂಟರ್ವ್ಯೂ ಬರುತ್ತೋ ಇಲ್ವೋ. ಕೆಲವರಿಗೆಲ್ಲ ಏನಾಗುತ್ತೆ, ಯೋಗ ಹೆಂಗೆ ಅಂದ್ರೆ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ, ಅಪ್ಲಿಕೇಶನ್ ಹಾಕಿರ್ತಾರೆ, ಬಟ್ ಅವ್ನು ಪೋಸ್ಟ್ ಮ್ಯಾನ್, ಆಗಿನ ಕಾಲದಲ್ಲಿ ಪೋಸ್ಟ್ ಮ್ಯಾನ್ ತಗೊಂಡ್ ಕೊಡೋನು ಅವ್ನು ತಗೊಂಡ್ ಕೊಡಲ್ಲ, ಮರ್ತೋಗ್ಬಿಟ್ಟಿರ್ತಾರೆ, ಪೋಸ್ಟ್ ಆಫೀಸ್ ಎಲ್ಲ ಉಳಿದೋಗುತ್ತೆ. ಇವರು ಅಯ್ಯೋ ಬಂದ್ರೆ ಬಲ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಆದ್ರೆ ಸೆಲೆಕ್ಟ್ ಆಗಿರ್ತಾರೆ ಇವರು ಇಂಟರ್ವ್ಯೂಗೆ, ಬಟ್ ಬಂದೇ ಇರಲ್ಲ ಕಾರ್ಡ್ ಮನೆಗೆ. ಆಗಿನ ಕಾಲದಲ್ಲಿ ಹಾಗೆ ಅಲ್ವಾ, ನಾವು ಚಿಕ್ಕ ಹುಡುಗರು ಇದ್ದಾಗ ಪೋಸ್ಟ್ ಇದ್ದಾಗ. ಇವಾಗೆಲ್ಲ ಏನೋ, ಇವಾಗೆಲ್ಲ ವಾಟ್ಸ್ಆ್ಯಪ್, ಇಮೇಲು ಹೊಟ್ಟೋಯ್ತು, ಹಳೇದಾಗೋಯ್ತು ಇವಾಗ. ಇವಾಗೆಲ್ಲ ವಾಟ್ಸ್ಆ್ಯಪ್, ಟೆಲಿಗ್ರಾಮ್, ಕರೆಕ್ಟಾ? ವಾಟ್ಸ್ಆ್ಯಪ್ ಅಲ್ಲಿ ಎಲ್ಲ ಕಮ್ಯುನಿಕೇಟ್ ಮಾಡ್ಕೋತಾರೆ. ಸೊ ಹಾಗಾಗಿ ಆ ಯೋಗನು ಮಿಸ್ ಆಗ್ಬಿಡುತ್ತೆ. ಬಟ್ ಈ ತರ ಇತ್ತು ಅಂದ್ರೆ ಶನಿಯ 2ನೇ ಮನೆಯಲ್ಲಿ ಸೂರ್ಯ ಅಥವಾ ಶನಿಯ 12ನೇ ಮನೆಯಲ್ಲಿ, ಹಿಂದಿನ ಮನೆಯಲ್ಲಿ ಸೂರ್ಯ ಇದ್ದಾಗ ಇವರಿಗೆ ಸರ್ಕಾರಿ ನೌಕರಿ ಒಂದು ಯೋಗ ಇದೆ ಅಂತ ಹೇಳ್ಬೇಕು. ಯೋಗ ಇದೆ, ಅದು ಪಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಬಟ್ ಯೋಗ ಅಂತೂ ಇದೆ, ಮುಂದುವರಿದೆ, ಕಷ್ಟಪಟ್ಟು ಅದು ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳುದು. ಓಕೆನಾ? ಶನಿ ಅಂಡ್ ಕೇತು ಅವ್ರ ಇನ್ 6th house ಅಂದ್ರೆ ಗುರುವಿನಿಂದ 6ನೇ ಮನೆಯಲ್ಲಿ, ಗುರುವಿನಿಂದ 6ನೇ ಮನೆಯಲ್ಲಿ ಇವರಿಬ್ರು ಇರ್ಬೇಕು, ಶನಿ ಮತ್ತೆ ಕೇತು. ಬೇರೆ ಗ್ರಹಗಳು ಕುತ್ಕೊಂಡ್ರು ತೊಂದರೆ ಇಲ್ಲ, ಬಟ್ ಶನಿ ಕೇತು ಇದಾರ ನೋಡ್ಕೋಬೇಕು. ಅರ್ಥ ಆಯ್ತಾ? ಗುರುವಿನ ಜೊತೆ ಚಂದ್ರ ಏನೋ ಇರ್ತಾರೆ, ಪರವಾಗಿಲ್ಲ. ಕುಜ ಇರ್ತಾನೆ, ಪರವಾಗಿಲ್ಲ. ನಮ್ ಗುರುವಿನಿಂದ ಅಷ್ಟೇ ಲೆಕ್ಕ. ಗುರು ಎಲ್ಲಿ ಕುತ್ಕೊಳ್ತಾನೆ? ಗುರುವಿನಿಂದ 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆಯಲ್ಲಿ ಶನಿ ಮತ್ತು ಕೇತು ಯಾರಿಗಾನ ಇದಾರ ನೋಡಿ. ನೀವು ಜೀವನದಲ್ಲಿ 30 ವರ್ಷ ತುಂಬಾ ಕಷ್ಟಪಟ್ರು ಏನು ಕೈಗತ್ತಲ್ಲ. ನಿಮ್ 30 ವರ್ಷ ಕಳಿಬೇಕು. ಹೇಳ್ತಾರಲ್ಲ ಜಾತದಲ್ಲಿ, ಕೇಳಿರ್ತೀರಲ್ಲ, ನಿಮ್ಗೆ 25 ವರ್ಷ ಆದ್ಮೇಲೆ ಒಳ್ಳೆ ಕಾಲ ಬರುತ್ತೆ, ಹೋಗು. 30 ವರ್ಷ ಆದ್ಮೇಲೆ ಇಂಥವ್ರಿಗೆ ಏನಾಗುತ್ತೆ, 30 ವರ್ಷ ಆದ್ಮೇಲೆ ಒಳ್ಳೆ ಕಾಲ ಬರುತ್ತೆ. ಶನಿ ಒಂದು ರಾಶಿಯಲ್ಲಿ ಎಷ್ಟು ವರ್ಷ ಇರ್ತಾನೆ? 2.5 ವರ್ಷ ಇರ್ತಾನೆ ಅಲ್ವಾ? 2.5 ವರ್ಷ ಇಂಟು 12, 30 ವರ್ಷ. ಅಂದ್ರೆ ಶನಿ ಇಲ್ಲಿದ್ದಾಗ ಎಲ್ಲಾ ಸುತ್ತಾಕೊಂಡು ಕಂಪ್ಲೀಟ್ ಮಾಡ್ಬೇಕು ಅವನು. ಎಷ್ಟಾಗತ್ತೆ? 30 ವರ್ಷ. ಅದು ತದನಂತರ ನೆಕ್ಸ್ಟ್ ಹೋದಾಗ ಇವರಿಗೆ ಒಳ್ಳೇದಾಗುತ್ತೆ. ಅದಕ್ಕೆ 6ನೇ ಮನೆ ಅಂತಂದ್ರೆ ಏನು? 6ನೇ ಮನೆ ಏನು ಕಲ್ತಿರೋಂಥದ್ದು ನಾವು. 6ನೇ ಮನೆ ಹೌಸ್ ಆಫ್ ಸರ್ವಿಸ್, ನಾವು ಮಾಡುವಂತ ಕೆಲಸ ತೋರಿಸುತ್ತೆ. ಕೆಲಸಗಳು ಯಾವ್ಯಾವ ತೋರಿಸುತ್ತೆ? ಮನೆಗಳು 1, 6, ಇನ್ನೊಂದು ಯಾವ್ದು 10, ಕರೆಕ್ಟಾ? 10 ಕರ್ಮಗಳು. ಇದು ಆಮೇಲೆ 3ನೇ ಮನೆ ಕೂಡ ತೋರಿಸುತ್ತೆ. 3ನೇ ಮನೆ ದೈನಂದಿನ ಕೆಲಸಗಳು, ಡೈಲಿ ನಾವ್ ಏನ್ ಕೆಲಸ ಮಾಡ್ತೀವಿ ಅದು 3ನೇ ಮನೆ ತೋರಿಸುತ್ತೆ. 6ನೇ ಮನೆ ಏನ್ ತೋರಿಸುತ್ತೆ? ನಾವು ಯಾವ ರೀತಿ ಸರ್ವಿಸ್ ಮಾಡ್ತಾ ಇದೀವಿ, ಸರ್ವಿಸ್ ತೋರಿಸುತ್ತೆ ಇದು, ಅದು ಕೆಲಸನೇ. 10ನೇ ಮನೆ ಪ್ರೊಫೆಷನ್ ತೋರಿಸುತ್ತೆ, ಯಾವ ವೃತ್ತಿಯಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ 10ನೇ ಮನೆ ಹೊರತು. 6ನೇ ಮನೆ ನಮ್ಗೆ ಯಾವ ಕೆಲಸ ಮಾಡ್ತೀರಾ ಅಂತ ತೋರಿಸುತ್ತೆ. ಹೆಚ್ಚಿಗೆ ನೋಡ್ಕೊಳ್ಳಿ, ನಿಮ್ ಜಾತಕಗಳಲ್ಲಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ 3, 6, 10 ಕನೆಕ್ಟ್ ಆಗುತ್ತೆ. ಇದೆಲ್ಲ ಸೇರ್ಕೊಂಡಾಗ ಏನ್ ಬರ್ಬೇಕು? ಸಂಬಳ ಬರ್ಬೇಕು, ಲಾಭ ಬರ್ಬೇಕು, ಅದು 11ನೇ ಮನೆ. ಹಾಗಾಗಿ 3, 6, 10, 11ನೇ ಮನೆಯಲ್ಲಿ ನಾವು ಕೆಲ್ಸಕ್ಕೆ ನೋಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಈಗ ಇದನ್ನೇನ್ ನೋಡ್ತೀರಾ? ಗುರು ಇದ್ದಾಗ ಎಲ್ಲನೇ ಇರ್ಲಿ, ಗುರು ಪರವಾಗಿಲ್ಲ, ಗುರು ಇಲ್ಲಿ ಕೂಡ ಇರ್ಬೋದು, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಗುರು ಇಲ್ಲಿ ಕೂಡ ಇರ್ಬೋದು, ತೊಂದರೆ ಇಲ್ಲ, ಎಲ್ಲನೇ ಇರ್ಲಿ ಗುರು. ಓಕೆನಾ? ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಕಸ್ಮಾತ್ ಏನಾದ್ರು ಇತ್ತು ಅಂದ್ರೆ
ಇಂಥ ರಾಶಿಯಲ್ಲಿ ಇರಬೇಕು ಅಂತ ಏನು ಕೊಡ್ಲಿಲ್ಲ ಅಂತಂದ್ರೆ ಇದು ಯಾವುದೇ ಮನೆಯಲ್ಲಾಗ್ಲಿ ಅಂತ ತಗೋಬೇಕು, ಅದನ್ನ ಬರ್ಕೊಳ್ಳಿ. ಆಯ್ತಾ? ಗುರು ಯಾವುದೇ ಮನೆಯಲ್ಲಿ ಇದ್ದಾಗ 12 ರಾಶಿಯಲ್ಲಿ ಯಾವುದೇ ಒಂದು ರಾಶಿಯಲ್ಲಿ ಇದ್ದಾಗ ಅಲ್ಲಿಂದ 6ನೇ ಮನೆ ಎಣಿಸಿದಾಗ ಅಲ್ಲೇನಾದ್ರೂ ಶನಿ ಮತ್ತು ಕೇತು ಒಟ್ಟಿಗೆ ಇದ್ದಾರೆ ಒಂದೇ ಮನೆಯಲ್ಲಿ ಅಂದಾಗ ಅವಾಗ ಏನಾಗುತ್ತೆ, ನೀವು ಯಾವಾಗ ನೀವು ಉದ್ಧಾರ ಆಗುವಂಥದ್ದು 30 ವರ್ಷ ಕಳಿಬೇಕು. 30 ವರ್ಷ ಆದ್ಮೇಲೆ ನಿಮ್ಮ ಜೀವನೋದ್ಧಾರ ಆಗತ್ತೆ ಮುಂದೆಂದು. ಇವಾಗ ಗುರು ಇರ್ತಾನೆ, ಗುರು ಎಲ್ಲಿ ಬೇಕಾದ್ರೂ ಇರ್ಬೋದು. ಅರ್ಥ ಆಯ್ತಾ? ಇಲ್ಲಿ ಹಾಕಿರ್ತೀನಿ ನೋಡಿ, ಎನಿವೇರ್, ಎಲ್ಲಿ ಬೇಕಾದ್ರೂ ಇರ್ಬೋದು. ನೋಡಿ ಇಲ್ಲಿ ಗುರು ಯಾವುದೇ ಭಾವದಲ್ಲಿದ್ದರೂ, ಇದು ನನ್ನ ಟೈಪ್ ಮಾಡ್ಬೇಕಾದ್ರೆ ತಪ್ಪಾಗಿರುತ್ತೆ, ಗುರುವಿನಿಂದ ಅಲ್ಲ ಗುರುವಿನಿಂದ ಅಂತ ಬರ್ಬೇಕು. ಆಯ್ತಾ? ದಯವಿಟ್ಟು ಅದು ಕರೆಕ್ಷನ್ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಬಿಡಿ. ಸೊ ಗುರುವಿನಿಂದ 2ನೇ ಮನೆ ಶುಕ್ರ ಇರುತ್ತೆ. ಏನು ಅರ್ಥ? ಯಾವಾಗಲೂ ತಗೊಳ್ಳಿ, ಯಾರ್ದನ್ನ ಇದೆಯಾ ನೋಡ್ಕೊಳ್ಳಿ, ನಿಮ್ಮ ಹತ್ರ ಯಾವಾಗ್ಲೂ ಹಣ ಇದ್ದೇ ಇರುತ್ತೆ. ಇವತ್ತು ಅಯ್ಯೋ ಏನು ಇಲ್ಲಲ್ಲಪ್ಪ ಅಂದ್ರೆ ನಾಳೆ ಬಂದೇ ಬರುತ್ತೆ. ನೀವು ಎಲ್ಲರ ಹತ್ರ ನಮ್ಮ ಹತ್ರ ಇಲ್ಲ ಅಂತೀರ, ಬ್ಯಾಂಕಲ್ಲಿ ಸಫಿಶಿಯಂಟ್ ಅಮೌಂಟ್ ಇಟ್ಕೊಂಡಿರ್ತಾರೆ. ಗುರುವಿನಿಂದ 2ನೇ ಮನೆ ಶುಕ್ರ ಇದ್ದಾಗ, 2ನೇ ಮನೆ ಏನು? ಧನಸ್ಥಾನ. ಕರೆಕ್ಟಾ? ಇದು ಲಗ್ನದಿಂದ 2ನೇ ಮನೆ ಧನಸ್ಥಾನ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಗುರುವಿನಿಂದ, ಗುರು ಅಂತಂದ್ರೆ ನನ್ನ ಒಂದು 2ನೇ ಮನೆ ಅಂತಂದ್ರೆ ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ. ಶುಕ್ರ ಇದ್ದಾಗ, ಶುಕ್ರ ಅಂತಂದ್ರೆ ಭೋಗ, ಲಕ್ಸುರಿ. ಹಾಗಾಗಿ ಡೆಫಿನೆಟ್ ಆಗಿ ನಿನ್ನ ಹತ್ರ ದುಡ್ಡಿದೆ ಅಂತ ಅರ್ಥ, ಸಾಕಷ್ಟು ಹಣ ಇರುತ್ತೆ ಅಂತ ತಿಳ್ಕೋಬೇಕು. ಓಕೆನಾ? ವೆರಿ ಗುಡ್. ಎಷ್ಟೊಂದು ಜನ ಹೇಳ್ತಾ ಇದ್ದೀರಾ, ಹಾಕಿದ್ದಾರೆ ನೋಡಿ. ಇಲ್ಲ ಪುನೀತ್ ಸರ್ ಹಾಕಿದ್ದಾರೆ, ನನ್ನ ಜಾತಕದಲ್ಲಿ ಶನಿಯಿಂದ 12ನೇ ಮನೆ ಇದೆ, ಸೂರ್ಯ 12ನೇ ಮನೆ ಸೂರ್ಯ ಇದೆ, ನಾನು ಸರ್ಕಾರಿ ಅಧಿಕಾರಿ ಅಂತ ಹಾಕಿದ್ದಾರೆ ಸರ್ ಪುನೀತ್ ಸರ್. ಹಾಗಾಗಿ ವರ್ಕ್ ಆಗುತ್ತೆ 100%. ನೋಡ್ಬೇಕಷ್ಟೇ. ಆಯ್ತಾ? ಇದು ನೋಡಿ, ನಾನು ಕೊಡುವಂತ 100 ಸೂತ್ರಗಳು ಇವತ್ತು ನಿಮ್ ಲೈಫ್ ಅಲ್ಲಿ ತುಂಬಾನೇ ಉಪಯೋಗ ಆಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ. ಈ ರೀತಿ ಸುಮಾರು ಇದೆ. ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಪ್ರತಿಯೊಂದು ಇದೇ ರೀತಿನೇ, ಆಮೇಲೆ ದಶಾಭುಕ್ತಿ ಮಾಡ್ಕೊಂಡು, ಆಮೇಲೆ ಡಿವಿಷನಲ್ ಚಾರ್ಟ್ಸ್ ಅಂತ ಇರುತ್ತಲ್ಲ, ಅವೆಲ್ಲ ಮಾಡ್ಕೊಂಡು ಈ ತರ ಮಾಡ್ಕೊಂತ ಹೋದ್ರೆ ನಿಮ್ಗೆ ಸುಲಭವಾಗಿ ತಲೆಯಲ್ಲಿ ಕುತ್ಕೊಳ್ಳುತ್ತೆ. ಆಮೇಲೆ ಒಳ್ಳೆ ಜ್ಯೋತಿಷ್ಯರಾಗ್ತೀರ. ಈಗ ನೋಡಿ, ಇದು ಶುಕ್ರನ ಮನೆ. ವೃಷಭ ರಾಶಿ ಮತ್ತು ತುಲಾ ರಾಶಿ ಯಾರ ಮನೆ? ಯಾರ ಅಧಿಕಾರಿ? ಅದಕ್ಕೆ ಅಧಿಪತಿ ಯಾರು? ಶುಕ್ರ. ಶುಕ್ರ ವೃಷಭದಲ್ಲಾಗಲಿ ಇರಲಿ, ಆದ್ರೆ ತುಲಾ ಅಲ್ಲಾದ್ರೆ ಇರಲಿ, ಬಟ್ ಒಬ್ಬನೇ ಇರಬೇಕು, ಯುತಿ ಇರಬಾರ್ದು. ಇಲ್ಲಿ ಬರೆದಿರ್ತೀನಿ ನೋಡಿ, ಶುಕ್ರನು ತನ್ನ ಸ್ವರಾಶಿಗಳಾದ ವೃಷಭ ಅಥವಾ ತುಲಾ ರಾಶಿಯಲ್ಲಿ ಏಕಾಂಗಿಯಾಗಿ ಅಂದ್ರೆ ಒಬ್ಬನೇ ಇದ್ದರೆ ಜಾತಕನಿಗೆ ಧನ, ಐಶ್ವರ್ಯ, ಆರ್ಥಿಕ ಸಮೃದ್ಧಿ ಯೋಗವಿರುತ್ತದೆ. ಅರ್ಗನ ಇದೆಯಾ? ನೋಡ್ಕೊಳ್ಳಿ. ಇನ್ನ ಬಂದಿಲ್ಲ ಗುರುಗಳೇ, ಇನ್ನ ಕಷ್ಟ ಪಡ್ತಾ ಇದೀನಿ ಅಂತೀರಾ. ದಶಾಭಕ್ತಿ ಬಂದಾಗ, ದಶಾಭಕ್ತಿ ಯಾವಾಗ ಬರುತ್ತೆ 100% ನಿಮ್ಗೆ ಯಥೇಚ್ಛವಾಗಿ ದುಡ್ಡು ಮಾಡ್ತೀರಾ. ಇದು 100% ನೋ ಡೌಟ್. ಅರ್ಥ ಆಯ್ತಾ? ರವಿಕುಮಾರ್ ಸರ್ ಹೇಳಿದ್ದಾರೆ ಮೀ ಅಂತ. ನಿಮ್ಗೆ ಹತ್ರ ದೇವರು ಅನುಕೂಲ ಅಂದ್ರೆ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿರುತ್ತೆ. ಆದಷ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಲಕ್ಷ್ಮೀ ಸಹಸ್ರನಾಮ ಕೇಳುವಂಥದ್ದು, ಲಕ್ಷ್ಮೀ ಅಷ್ಟೋತ್ರ ಕೇಳುವಂಥದ್ದು, ಪೂಜೆ ಮಾಡುವಂಥದ್ದು. ಶುಕ್ರ ಅಂದ್ರೆ ಲಕ್ಷ್ಮೀ ಸ್ವರೂಪ. ಅದು ಮಾಡ್ತಾ ಇತ್ತು ಅಂದ್ರೆ ನಿಮ್ಗೆ ಬೇಗನೆ ಲಕ್ಷ್ಮೀ ಕಟಾಕ್ಷ ಉಂಟಾಗತ್ತೆ. ಅರ್ಥ ಆಯ್ತಾ? ಆ ಟೈಮ್ ಅಂದ್ರೆ ತಾನಾಗ್ತಾನೆ ಯಥೇಚ್ಛವಾದ ಹಣ ನಿಮ್ಮಲ್ಲಿ ಸೇರುತ್ತೆ. ಇದು ಕಡಾಖಂಡಿತ. ಕಾಯ್ಬೇಕು ಅಷ್ಟೆ. ಇನ್ನೊಂದು, ಈಗ ಗುರುವಿನಿಂದ, ಗುರು ಅಂತಂದ್ರೆ ಯಾಕೆ ಯಾವಾಗ್ಲೂ ಗುರು ತಗೋತಾ ಇದೀವಿ ಇಲ್ಲಿ? ಗುರು ಅಂದ್ರೆ ಜೀವ. ಗುರು ಅಂತಂದ್ರೆ ನಾವು. ಇಲ್ಲ ಜಾತಕ ಯಾರು ಕೇಳಕ್ ಬಂದಿರ್ತಾರಲ್ಲ ಅವ್ರದ್ದು. ಇಲ್ಲ ನಿಮ್ಮ ಮಗನ ಜಾತಕ ನೋಡ್ತಾ ಇರ್ತೀರಾ, ನಿಮ್ಮ ಮಗನ ಜಾತಕದಲ್ಲಿ ಗುರು ನೋಡಿ 2ನೇ ಮನೆ, 5ನೇ ಮನೆ, 9ನೇ ಮನೆ, 12ನೇ ಮನೆಯಲ್ಲಿ ಯಾರನ್ನು ಇದ್ದಾರೆ ಅಂದ್ರೆ, ಯಾರಿದ್ರೆ ಶುಕ್ರ ಮತ್ತೆ ಕೇತು ಇದ್ದಾರೆ ನೋಡಿ. ಗುರುವಿನಿಂದ 2ನೇ ಮನೆ, ಈ ಗುರುವಿನಿಂದ 2ನೇ ಮನೆ ಆಗುತ್ತೆ, ಈ ಗುರುವಿನಿಂದ 5ನೇ ಮನೆ ಆಗುತ್ತೆ, ಈ ಗುರುವಿನಿಂದ 9ನೇ ಮನೆ ಆಗುತ್ತೆ, ಈ ಗುರುವಿನಿಂದ 12ನೇ ಮನೆ ಆಗುತ್ತೆ. ಕರೆಕ್ಟಾ? ಅಂದ್ರೆ ನಮ್ಗೆ ಯುತಿ ಅಂತಂದ್ರೆ ಏನು? 1ನೇ ಮನೆ, 5ನೇ, ಇಲ್ಲಾಂದ್ರೆ ಗುರು ಇಲ್ಲೇ ಕುತ್ಕೊಂಡಾಗ, ಶುಕ್ರ ಕೇತು ಜೊತೆನೆ ಗುರು ಕುತ್ಕೊಂಡ್ಬಿಟ್ಟಾಗ್ಲೂ ಆಗುತ್ತೆ. 1, 5, 9, 2, 12 ಈ ಮನೆಗಳಲ್ಲಿ, ಗುರುವಿನಿಂದ ಈ ಮನೆಗಳಲ್ಲಿ. ಗೊತ್ತಾಯ್ತಾ? ಯೂಶಲಿ ನಾವು ಗುರುನ ಅದು ಸಪರೇಟ್ ಆಗಿ ಇಟ್ಕೊಳ್ಳಿ, ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಓಕೆನಾ? 5, 9, 2, 12 ಇಟ್ಕೊಳ್ಳಿ. ಗುರುನ ಹೊರಗಡೆ ಇಟ್ಕೊಂಡು ಚೆಕ್ ಮಾಡಿ. ಗುರುವಿನಿಂದ 2ನೇ ಮನೆಯಲ್ಲಿ ಶುಕ್ರ ಕೇತು ಇದ್ದಾರೆ ಅಂದ್ರೆ ಏನು? ನಿಮಗೆ ಕೇತು ಬಂದಾಗ ಯಾವಾಗಲೂ ಕತ್ರಿ ಅಂತ ಹೇಳಿದೆ ನಾನು.
ಎರಡನೇ ಮನೆ ಏನು? ಗುರುವಿನಿಂದ ಎರಡನೇ ಮನೆ ನನ್ನ ಹತ್ರ ಇರುವಂತ ಧನ ಅಲ್ವಾ. ಶುಕ್ರ ಇತ್ತು ಅಂದ್ರೆ ಯಥೇಚ್ಛವಾಗಿ ಧನ ಇರುತ್ತೆ. ಬಟ್ ಕೇತು ಬಂದಾಗ ಕತ್ತರಿ. ಹಾಗಾಗಿ ನಿಮ್ಮ ಧನ ಸಂಗ್ರಹದಲ್ಲಿ ತೊಂದರೆ, ಆರ್ಥಿಕ ಏರಿಳಿತಗಳು ಅಂತ ಹೇಳ್ಬೇಕು. ಗುರುವಿನಿಂದ 12ನೇ ಮನೆ ಆದ್ರೂ ಅಷ್ಟೇ ವ್ಯಯಸ್ಥಾನ, ಅದು ಕೂಡ ತೊಂದರೆ ಆಗುತ್ತೆ. ಗುರುವಿನಿಂದ 5ನೇ ಮನೆ ಶುಕ್ರ ಅಂದ್ರೆ ಒಳ್ಳೇದು, ಬಟ್ ಕೇತು ಇದ್ರೆ ಕತ್ರಿ. ಅರ್ಥ ಆಯ್ತಾ? ಸೊ ಹಾಗಾಗಿ ನಿಮ್ಮ ಹತ್ರ ದುಡ್ಡು ಉಳ್ಕೊಳ್ಳೋದೇ ಇಲ್ಲ. ಏನನ್ನ ಒಂದು ಆಸ್ತಿಗಳಲ್ಲಿ ತೊಂದರೆಗಳಾಗ್ತಾನೆ ಇರುತ್ತೆ, ಹಣಕಾಸು ಶೇಖರಣೆ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ. ಇದಕ್ಕೆಲ್ಲ ಪರಿಹಾರಗಳು ಏನು, ಏನ್ ಮಾಡ್ಬೇಕು? ಅವೆಲ್ಲ ಪರಿಹಾರಗಳು ನೀವು ಅಡ್ವಾನ್ಸ್ ಕ್ಲಾಸಲ್ಲಿ ಬರ್ತೀರಲ್ಲ ಅವಾಗ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಇದನ್ನ ತಿಳ್ಕೊಡಿ, ಜಾತಕ ನೋಡೋದು ಕಲ್ತ್ಕೊಡಿ, ಹೇಗ್ ನೋಡೋದು ಅಂತ. ಓಕೆನಾ? ಇನ್ನೊಂದು ಏನು ಅಂತಂದ್ರೆ, ಗುರು ಯಾವುದೇ ಮನೆಯಲ್ಲಿ ಇರಲಿ, ಇವಾಗ ಸದ್ಯಕ್ಕೆ ಒಂದು ಉದಾಹರಣೆಗೆ ಇಲ್ಲಿ ತಗೊಂಡಿದ್ದೀನಿ. ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಪಂಚಮದಲ್ಲಿ 5ನೇ ಮನೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ನಮ್ದು 2ನೇ ಮನೆ ಪ್ರೈಮರಿ ಎಜುಕೇಶನ್, ನಮ್ ನರ್ಸರಿಯಿಂದ ಹಿಡಿದು 7ನೇ ಕ್ಲಾಸ್ ತನಕ ಅಂತ ಇಟ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ 4ನೇ ಮನೆ, ಇದು ಒಂದು 10ನೇ ಕ್ಲಾಸ್ ತನಕ ಅಂತ ಇಟ್ಕೊಳ್ಳಿ. ಇಲ್ಲಾಂದ್ರೆ ಇದು 7ರಿಂದ ಅಂದ್ರೆ ಇದು ಪ್ರೈಮರಿ, ಇದರಿಂದ 10ನೇ ಕ್ಲಾಸ್ ತನಕ ಅನ್ಕೊಳ್ಳಿ. ಎರಡನೇದು ಇನ್ನೊಂದ್ಸತಿ ಹೇಳ್ತೀನಿ, ಕನ್ಫ್ಯೂಷನ್ ಬೇಡ. ಗುರುವಿನಿಂದ ನೋಡಿದಾಗ ಏನಾದ್ರೆ ನನ್ನಿಂದ ಅಂತ ಎರಡನೇ ಮನೆ ನನ್ನ ವಿದ್ಯೆ, ನನ್ನ ದುಡ್ಡು ಅಂತ ಬರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಗುರುವಿನಿಂದ ನೋಡ್ಬೇಕು, ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. 2ನೇ ಮನೆ ತಗೊಂಡಾಗ ನನ್ನ ವಿದ್ಯೆ, ಅಟ್ಲೀಸ್ಟ್ ಅಪ್ ಟು 10th ಸ್ಟ್ಯಾಂಡರ್ಡ್ ಅನ್ಕೊಡಿ, 10ನೇ ಕ್ಲಾಸ್ ತನಕ. 4ನೇ ಮನೆ ಕೂಡ ವಿದ್ಯೆನೆ, ವಿದ್ಯಾಭ್ಯಾಸ, ಎಲ್ ತನಕ? ಅಪ್ ಟು ಡಿಗ್ರಿ. 5ನೇ ಮನೆ ಹೈಯರ್ ಎಜುಕೇಶನ್ಸ್, ಮಾಸ್ಟರ್ ಡಿಗ್ರಿ, PhD ಎಲ್ಲ ಮಾಡ್ತೀವಲ್ಲ ನಾವು, ಡಾಕ್ಟರೇಟ್ ಎಲ್ಲ, ಮಾಸ್ಟರ್ಸ್ ಡಿಗ್ರಿ ಮತ್ತೆ PhD, ಇವೆಲ್ಲ 5ನೇ ಮನೆ ತೋರಿಸುತ್ತೆ. ಹೈಯರ್ ಅದಕ್ಕೆ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಿನ ವಿದ್ಯೆ ಎಲ್ಲಿರುತ್ತೆ? 5ನೇ ಮನೆಯಲ್ಲಿ ಇರುತ್ತೆ. ಕರೆಕ್ಟಾ? ಹಂಗಾರೆ ಅದನ್ನ 5ನೇ ಮನೆ ವಿದ್ಯೆ ಅಂತ ತಗೊಳ್ಳಿ ಸದ್ಯಕ್ಕೆ. 5ನೇ ಮನೆಯಲ್ಲಿ ಏನನ್ನ? 5ನೇ ಮನೆಯಲ್ಲಿ ಗುರುವಿನಿಂದ 1 2 3 4 5, ಗುರು ಯಾವುದೇ ಮನೆಯಲ್ಲಿ ಇದ್ರೆ ಅಲ್ಲಿಂದ 5ನೇ ಮನೆಯಲ್ಲಿ ಮಂಗಳ ಗ್ರಹ ಮತ್ತು ಬುಧ ಗ್ರಹ ಇದ್ದಾಗ ಅದನ್ನ ನಾವು ಏನಂತ ಕರಿತೀವಿ? ಅದನ್ನ ನಾವು ವಿದ್ಯಾಭ್ಯಾಸದಲ್ಲಿ ತೊಡಕು ಅಂತ ಕರಿತೀವಿ. ನೋಡಿ, ಇದು ಪ್ರಾಬ್ಲಮ್ ಇನ್ ಎಜುಕೇಶನ್ ಬಂದ್ಬಿಡುತ್ತೆ, ಬ್ರೇಕ್ ಆಗುತ್ತೆ ಎಜುಕೇಶನ್. ಕೆಲವರೇನು 10ನೇ ಕ್ಲಾಸ್ ತನಕ ಓದಿರ್ತಾರೆ, ಆಮೇಲೆ ಅವ್ರ ಮನೆ ಪರಿಸ್ಥಿತಿಯಿಂದ ಪಾಪ ಎಲ್ಲ ಕೆಲಸಕ್ಕೆ ಸೇರ್ಕೋಬೇಕಾಗತ್ತೆ. ಅವು ಒಂದು 4 ವರ್ಷ ಮಾಡ್ತಾರೆ, ಅವ್ರು ಓದಕ್ಕೆ ಆಸೆ ಇರುತ್ತೆ. ತದನಂತರ ಈವ್ನಿಂಗ್ ಕಾಲೇಜಲ್ಲಿ ಮಾಡ್ಕೋತಾರೆ, ಆಮೇಲೆ ಒಳ್ಳೆ ಕೆಲಸ ಸೇರ್ಕೋತಾರೆ. ಹಾಗಾಗಿ ಇಲ್ಲಾಂದ್ರೆ ಅವರು ಇವಾಗ ನೋಡಿ, ಎಷ್ಟೋ ಜನಕ್ಕೆ ನೀಟ್ ಎಕ್ಸಾಮ್ ಬರೀಬೇಕು ಅಲ್ವಾ, ಒಳ್ಳೆ ಮಾರ್ಕ್ಸ್ ಬಂದಿರಲ್ಲ. ಏನ್ ಮಾಡ್ತಾರೆ? ಇನ್ನೊಂದು ವರ್ಷ ಓದ್ತಾರೆ, ಅವರು ಡ್ರಾಪ್ ಮಾಡಿ, ಲಾಂಗ್ ಟರ್ಮ್ ಅಂತ ಕರಿತೀವಿ. ಹಾಗೆ ಅವೆಲ್ಲ ಬ್ರೇಕೇಜು ಇದರಿಂದ ಕಂಡುಹಿಡಬಹುದು ನಾವು. ಮಂಗಳ ಬುಧ ಇದ್ದಾಗ, ಅದು ಪಂಚಮದಲ್ಲಿ ಇದ್ದಾಗ, ಗುರುವಿನಿಂದ ಪಂಚಮ ಅಂದ್ರೆ ಗುರು ದೃಷ್ಟಿ ಕೂಡ ಬೀಳ್ತಾ ಇದೆ 5ನೇ ಮನೆಗೆ, ಆದ್ರೂ ಕೂಡ ನಾವು ವಿದ್ಯಾಭ್ಯಾಸದಲ್ಲಿ ತೊಡಕು ಅಂತ ಹೇಳ್ಬೇಕು. ಯಾರಿಗಾನ ಇದೆಯಾ ಆ ರೀತಿ? ಯಾರಿಗಾನ ಇದೆಯಾ? ಇಲ್ಲ, ಆಕಾಶ್ ಸರ್ ಇಲ್ಲ ಅಂದ್ರು. ಆಯ್ತು, ಯಾರಿಗಾನ ಇದ್ರೆ ನೋಡ್ಕೊಳ್ಳಿ, ಅದು ಬ್ರೇಕ್ ಇನ್ ಎಜುಕೇಶನ್ ಅಂತ ತೋರಿಸುತ್ತೆ. ಓಕೆ, ಇನ್ನ ಸುಮಾರು ಇರುತ್ತೆ ಬೇರೆ ಬೇರೆ ತರ ಕಂಡುಹಿಡಿಯೋದು ಬ್ರೇಕ್ ಇನ್ ಎಜುಕೇಶನ್, ಬಟ್ ಇದು ಒನ್ ಆಫ್ ದಿ ಮೆಥಡ್ಸ್. ಓಕೆ, ನೆಕ್ಸ್ಟ್, ಈಗ ಗುರುವಿನಿಂದ 5ನೇ ಮನೆ, ಅಥವಾ ಗುರುವಿನಿಂದ 9ನೇ ಮನೆ, ಅಥವಾ ಗುರುವಿನಿಂದ 12ನೇ ಮನೆ. ಗುರು ಇಲ್ಲಿದ್ದಾಗ್ಲೂ 2ನೇ ಮನೆ ಆಗತ್ತೆ, ಅಥವಾ ಗುರು ಇಲ್ಲಿದ್ರೂ 12ನೇ ಮನೆ ಆಗತ್ತೆ ಅಲ್ವಾ. ಇವಾಗ ಹಿಂದೆ ಏನ್ ನೋಡಿದ್ವಿ ನಾವು? ಮಂಗಳ ಪ್ಲಸ್ ಬುಧ ಇದ್ದಾಗ ನಿಮ್ಮ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗತ್ತೆ. ಮಂಗಳ ಪ್ಲಸ್ ಬುಧ, ಬುಧ ಅಂದ್ರೆ ಬುದ್ಧಿ, ನಿಮ್ಮ ವಿದ್ಯಾಭ್ಯಾಸ ಅಂದ್ರೆ ಬುಧ, ಗುರು ಬರಲ್ಲ. ವಿದ್ಯಾಭ್ಯಾಸ ಯಾವ್ದು ಬರೋದು? ವಿದ್ಯಾಭ್ಯಾಸ ಯಾವಾಗ್ಲೂ ಬುಧಾನೇ ಬರೋದು ವಿದ್ಯಾಭ್ಯಾಸಕ್ಕೆ. ಎಜುಕೇಶನ್ ನೋಡ್ಬೇಕಾದ್ರೆ ಬುಧಾನ್ ಗ್ರಹನೇ ನೋಡ್ಬೇಕು, ಗುರು ಯಾಕೆ ನೋಡಲ್ಲ? ಗುರು ಜ್ಞಾನ ಅಷ್ಟೇ, ಬುಧನಲ್ಲಿರುವಂತ ಜ್ಞಾನ ಗುರು, ಡಿಫ್ರೆನ್ಸ್ ಇದೆ. ಅರ್ಥ ಆಯ್ತಾ? ಆಗ ಮಂಗಳ ಗ್ರಹ ಬಂದಾಗ, ಮಂಗಳ ಅಂದ್ರೆ ಬಿಸಿ, ಕ್ರೂರ ಗ್ರಹ, ಹಾಗಾಗಿ ಎಜುಕೇಶನ್ ಪ್ರಾಬ್ಲಮ್ ಮಾಡ್ತಾನೆ. ಇಲ್ಲೂ ಅಷ್ಟೇ,
ನೋಡಿ, ಗುರುವಿನಿಂದ 5ನೇ ಮನೆ ಇದ್ದಾಗ, ಯಾವುದೇ ಮನೆಯಲ್ಲಿ ಗುರು ಇದ್ದಾಗ ಅಲ್ಲಿಂದ 5ನೇ ಮನೆಯಲ್ಲಿ ಬುಧ ಮತ್ತೆ ಕೇತು ಇದ್ದಾಗ, ಬುಧ ಮತ್ತೆ ಮಂಗಳ ಗ್ರಹ ಇದ್ದಾಗ್ಲೂ ಎಜುಕೇಶನ್ ತೊಂದರೆ ಆಗುತ್ತೆ. ಬುಧ ಮತ್ತೆ ಕೇತು ಇದ್ದಾಗ್ಲೂ, ಕೇತು ಕತ್ರಿ ಗೊತ್ತೇ ಇದೆ ನಿಮ್ಗೆ, ಎಲ್ಲಿ ಕುತ್ಕೊಂತಾನೋ ಪ್ರಾಬ್ಲಮ್ ಅದು. ಬುಧನ ಜೊತೆ ಕುತ್ಕೊಂಡಾಗ ವಿದ್ಯಾಭ್ಯಾಸದಲ್ಲಿ ತೊಂದರೆ ಮಾಡ್ತಾನೆ, ಕಟ್ಟಾಗತ್ತೆ, ಏನೋ ಮೈ ಹುಷಾರೆಲ್ಲ 1 ವರ್ಷ ಎಕ್ಸಾಮ್ಗೆ ಹೋಗಕ್ಕಾಗಲ್ಲ. ಅರ್ಥ ಆಯ್ತಾ? ಏನೋ ಆಕ್ಸಿಡೆಂಟ್ ಆಯ್ತು, 1 ವರ್ಷ ಎಕ್ಸಾಮ್ಗೆ ಹೋಗಕ್ಕಾಗಲ್ಲ. ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ, ಎಲ್ಲ ವಿಡ್ರಾ ಮಾಡಿ ಮತ್ತೆ ಬರೀತೀರಾ, 1 ವರ್ಷ ಹೋಯ್ತು. ಆ ರೀತಿ ಏನೋ ಕಾಯಿಲೆ ಬಂತು, 4 ವರ್ಷ ಕಂಟಿನ್ಯೂ ಆಗ್ಲಿಲ್ಲ. ಆ ರೀತಿ ಎಲ್ಲ ಆಗೋದು ಇದೆ ಬುಧ ಕೇತು ಇದ್ದಾಗ ಪಂಚಮದಲ್ಲಿ, ಅಥವಾ ಬುಧ ಮಂಗಳ ಗ್ರಹ ಇದ್ದಾಗ. ಒಂದು ಗೊತ್ತೇ ಇದೆ ನಿಮ್ಗೆ, ಇದೊಂದು ತಿಳ್ಕೊಳ್ಳಿ. ಏನದು? ಶನಿವತ್ ರಾಹು, ಕುಜವತ್ ಕೇತು. ಅದೊಂದು ಹೇಳ್ತಾರೆ ಎಲ್ಲ ಜ್ಯೋತಿಷದಲ್ಲಿ. ಶನಿವತ್ ರಾಹು, ಕುಜವತ್ ಕೇತು ಅಂದ್ರೆ ಶನಿ ಯಾವಾಗ್ಲೂ ರಾಹುವಿನ ಫಲ ಕೊಡ್ತಾನೆ. ರಾಹು ಯಾವಾಗ್ಲೂ ಶನಿಯ ಫಲಗಳನ್ನು ಕೊಡ್ತಾನೆ. ಕೇತು ಯಾವಾಗ್ಲೂ ಕುಜನಂತೆ ಫಲಗಳನ್ನು ಕೊಡ್ತಾನೆ. ನೆನ್ಪಿಟ್ಕೊಳ್ಳಿ, ಇದು ನಿಮ್ಗೆ ಜ್ಯೋತಿಷಕ್ಕೆ ಬಹಳ ವಿಶೇಷವಾಗಿ ಬೇಕಾಗತ್ತೆ. ಅರ್ಥ ಆಯ್ತಾ? ರಾಹು ಯಾರ ತರ ಫಲ ಕೊಡ್ತಾನೆ? ಶನಿ ತರ ಫಲ ಕೊಡ್ತಾನೆ. ಕೇತು ಯಾರ ತರ ಫಲ ಕೊಡ್ತಾನೆ? ಕುಜನ ಹಂಗೆ, ಅಂದ್ರೆ ಮಂಗಳ ಗ್ರಹದ ತರ ಫಲಗಳನ್ನು ಕೊಡ್ತಾನೆ. ಅದಕ್ಕೆ ಅದನ್ನ ಶನಿವತ್ ರಾಹು, ಕುಜವತ್ ಕೇತು ಅಂತ ಕರಿತೀವಿ. ಓಕೆನಾ? ಆಗ್ಲೇ ನೋಡಿ, ಹಿಂದಿನ ಇದರಲ್ಲಿ ಬುಧ ಮತ್ತೆ ಮಂಗಳ ಇದ್ರು, ಕರೆಕ್ಟಾ? ಕುಜವತ್ ಕೇತು, ಇದು ಕುಜ ಇದೆ, ಅದು ಕೇತು, ಇಲ್ಲಿ ಕೇತು ಬಂದಿದ್ದಾನಷ್ಟೇ, ಕುಜವತ್ ಕೇತು. ಹಾಗಾಗಿ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಮಾಡ್ತಾನೆ. ಓಕೆನಾ? ಇದೊಂದು ಹೇಳ್ಬಿಟ್ಟು ಮುಂದುವರಿಸ್ತೀನಿ. ಇವತ್ತು ಈ ಕಾರ್ಯಕ್ರಮ ಮುಗೀತಾ ಇದೆ ಅಲ್ವಾ? ಲಾಸ್ಟ್ ಕ್ಲಾಸ್ ಇದು. ಯಾವುದು? ನಿಮ್ದು ಜ್ಯೋತಿಷ ಕಿರಣ ತರಗತಿಗಳು. ಮುಂದೆ ಜ್ಯೋತಿಷ ಕೇಸರಿ ಅಂತ ಮಾಡ್ತಾ ಇದ್ದೀನಿ. ಇದು ಕೂಡ ಬೇಸಿಕ್, ನಿಮ್ಗೆ ಏನ್ ಹೇಳ್ಕೊಡಿದೀನೋ ಅದನ್ನೇ ಹೇಳ್ಕೊಡುವಂಥದ್ದು. ಅದು ಪ್ರತಿ ಶನಿವಾರ. ಯಾವಾಗಿಂದ? ಸೆಪ್ಟೆಂಬರ್ ಅಲ್ಲಿ, ಇನ್ನ ಟೈಮ್ ಇದೆ. ರಾತ್ರಿ 9ರಿಂದ ಇದೇ ಶನಿವಾರ ತರ 19 ಸೆಪ್ಟೆಂಬರ್ ಇಂದ ಇದೊಂದು ಬ್ಯಾಚ್ ನಡೆಯುತ್ತೆ. ಸೇಮ್ ನಿಮ್ಗೆ ಏನ್ ಕಂಪ್ಲೀಟ್ ಆಯ್ತು ಇವಾಗ, ಅದೇ ರೀತಿ ಇನ್ನೊಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ಅದು ಕೂಡ ಉಚಿತವಾಗಿ ಮಾಡ್ತಾ ಇದ್ದೀವಿ. ಅದು ಆರಂಭಿಕ ಜ್ಯೋತಿಷ ತರಗತಿಗಳೇ. ಯಾರನ್ನ ನಿಮ್ಮ ಸ್ನೇಹಿತರು, ನಿಮ್ಮ ಮನೆಯಲ್ಲಿ ಯಾರನ್ನ ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂದ್ರೆ ದಯವಿಟ್ಟು ಅವ್ರಿಗೆ ತಿಳಿಸಿ. ಇದು ಉಚಿತವಾದಂತಹ ವಿದ್ಯಾದಾನ. ನೀವು ಕಲ್ತ್ಕೊಳ್ಳಿ, ನೀವು ಒಂದಷ್ಟು ಜನಕ್ಕೆ ದಾನ ಮಾಡಿ. ಅರ್ಥ ಆಯ್ತಾ? ಬಟ್ ಕರೆಕ್ಟ್ ಆಗಿ ಕಲ್ತ್ಕೊಂಡು ದಾನ ಮಾಡಬೇಕು. ಹಾಗಾಗಿ ಯಾರನ್ನ ಇದ್ರೆ ನಿಮ್ಮ ಸ್ನೇಹಿತರೆ, ಅವ್ರಿಗೂ ಕೂಡ ಇದನ್ನ ತಿಳಿಸಿ, ಇದನ್ನ ಫಾರ್ವರ್ಡ್ ಮಾಡಿ. ಪೋಸ್ಟ್ ಹಾಕ್ತೀನಿ ನಾನು ಗ್ರೂಪ್ ಅಲ್ಲಿ. ಅದನ್ನ ದಯವಿಟ್ಟು ನಿಮ್ಮ ಸ್ನೇಹಿತರಿಗಾಗ್ಲಿ, ಯಾರನ್ನ ಕಲಿಯಕ್ಕೆ ಆಸಕ್ತಿ ಇರೋರು, ಅದು ಸೀರಿಯಸ್ ಆಗಿ ಕಲಿಯೋಕೆ ಆಸಕ್ತಿ ಇರೋರಿಗೆ ಇದನ್ನ ಕಳಿಸಿ. ಮತ್ತೆ ನಿಮಗೆ ಅಡ್ವಾನ್ಸ್ ಕ್ಲಾಸಸ್ ಮಾಡಬೇಕು ಅಲ್ವಾ? ಅವಾಗ ಏನ್ ಮಾಡ್ಬೇಕು? ಅಡ್ವಾನ್ಸ್ ಕ್ಲಾಸಸ್ ಅದನ್ನೊಂದು ಡೇಟ್ ಅನೌನ್ಸ್ ಮಾಡ್ತೀನಿ. ಆಗ ನಿಮಗೆ ಇವಾಗ ಏನ್ ಗ್ರೂಪ್ ಇದೆ, ನಿಮ್ದು ಏನ್ ಗ್ರೂಪ್ ಮಾಡಿದೀವಿ ಅದೇ ಗ್ರೂಪ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಡ್ವಾನ್ಸ್ ಕ್ಲಾಸಸ್. ಸೊ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅದು 100% ಮಾಡ್ಕೊಡ್ತೀನಿ. ಸೊ ವರಿ ಮಾಡಬೇಡಿ, ಸ್ವಲ್ಪ ಬ್ರೇಕ್ ಇರಲಿ. ಯಾಕಂದ್ರೆ ಇವಾಗ ತಾನೇ ಕಲ್ತಿದ್ದೀರಾ, ಇದೆಲ್ಲ ಪುನರಾವರ್ತನೆ ಮಾಡ್ಕೊಳ್ಳಿ. ಯಾಕಂದ್ರೆ ಹೈಯರ್ ಹೊಟ್ಟೋಗ್ಬಿಟ್ರೆ ಅದು ತಲೆಗೆ ಹೋಗಲ್ಲ. ಹಾಗಾಗಿ ಎಲ್ಲ ನಾವು ಏನ್ ಮಾಡಿದೀವೋ ಇವತ್ತಿನ ತನಕ ಏನ್ ಕ್ಲಾಸ್ ಮಾಡಿದೀನಿ, ಏನ್ ತರಗತಿಗಳಾಗಿದೆ, ಅವೆಲ್ಲ ಒಂದು PDF ಮಾಡಿ ಕೊಡ್ತೀನಿ ನಿಮ್ಗೆ, ಗ್ರೂಪ್ ಅಲ್ಲಿ ಹಾಕ್ತೀನಿ. ಅರ್ಥ ಆಯ್ತಾ? ಗ್ರೂಪ್ ಅಲ್ಲಿ ಅಂದ್ರೆ ಒಂದೇ ಫೈಲ್ ಮಾಡ್ತೀನಿ. ಫಸ್ಟ್ ಇದು ಆಲ್ಮೋಸ್ಟ್ 19ನೇ ಕ್ಲಾಸ್ ಅಲ್ವಾ? 19-20ನೇ ಕ್ಲಾಸ್ ಇದೆ. ಎಲ್ಲಾ ಕ್ಲಾಸ್ ಒಂದೇ ಫೈಲ್ ಮಾಡ್ಕೊಡ್ತೀನಿ ನಿಮ್ಗೆ. ಒಂದು ಶೀಟ್ ತಗೊಂಡಾಗ 2 ಸ್ಲೈಡ್ ಬರುತ್ತೆ. ಹಿಂದೆ ತಗೊಂಡ್ರೆ 2 ಸ್ಲೈಡ್, 4 ಸ್ಲೈಡ್ ಒಂದೇ ಶೀಟ್ ಅಲ್ಲಿ ಬರೋ ತರ ನೀವು ಮಾಡೋದು. ನೀವು ಪ್ರಿಂಟ್ ಔಟ್ ತಗೊಂಡ್ರು ತುಂಬಾ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಅನುಕೂಲ ಆಗಿರೋ ತರ ನಾನು ಅದನ್ನ ಮಾಡಿ ನಿಮಗೆ ಕಳಿಸ್ತೀನಿ. ಫೈಲ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಯಾರಿಗೆ ಬೇಕು ಅಂತವ್ರು ನೀವು ಜೆರಾಕ್ಸ್ ತಗೊಳ್ಳಿ, ಅದನ್ನ ಒಂದು ಬುಕ್ ತರ ಮಾಡಿ ಇಟ್ಕೊಳ್ಳಿ, ಅದರಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ನಾವು ಅಡ್ವಾನ್ಸ್ ಶುರು ಮಾಡೋಕ್ಕಿಂತ ಮುಂಚೆ ಸೊ ದಯವಿಟ್ಟು ಇದನ್ನೆಲ್ಲ ಕಲ್ತ್ಕೊಂಡಿದ್ರೆ ಅಡ್ವಾನ್ಸ್ ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸೊ ಯಾವಾಗ ಅಡ್ವಾನ್ಸ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಅನೌನ್ಸ್ ಮಾಡ್ತೀನಿ ನಾನು. ಯಾವಾಗ ಅನೌನ್ಸ್ ಮಾಡ್ತೀನಿ? ನೀವೆಲ್ಲ ಬರ್ತಿರಲ್ಲ ಕಾರ್ಯಕ್ರಮಕ್ಕೆ ಸರ್ಟಿಫಿಕೇಟ್ ತಗೊಳಕ್ಕೆ, ಆಗಸ್ಟ್ 2ನೇ ತಾರೀಕು. ಅವಾಗ ಏನೇನ್ ಕಾರ್ಯಕ್ರಮಗಳು, ಹೆಂಗೆ ಅವೆಲ್ಲ ಚರ್ಚೆ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ನ ಸುಮಾರು ಇದೆ ಕಲಿಯುವಂಥದ್ದು, ಕಲಿಸೋವಂಥದ್ದು. ನಾವು ಕಲ್ಸಕ್ ನಾವು ರೆಡಿ ಇದೀವಿ, ನೀವು ರೆಡಿ ಇದ್ದೀರಾ ಕಲ್ತ್ಕೊಳಕ್ಕೆ? ಹಾಗಾಗಿ ದಯವಿಟ್ಟು ಬನ್ನಿ, ಎಲ್ಲ ಮುಖಾಮುಖಿ ಭೇಟಿಯಾಗೋಣ. ನನಗೂ ಆಸೆ ನಿಮ್ಮನ್ನೆಲ್ಲ ನೋಡೋಕೆ. 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಸೇರೋಣ. ಅದು ಸ್ವಾಮಿ ಸನ್ನಿಧಿಯಲ್ಲಿ ಸೇರೋಣ, ನಾರಾಯಣನ ಸನ್ನಿಧಿಯಲ್ಲಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ, ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ದಯವಿಟ್ಟು ಬನ್ನಿ, ಎಲ್ಲ ಭೇಟಿಯಾಗೋಣ 2ನೇ ತಾರೀಕು. ಆಯ್ತಾ? ಸೊ ಪಾಠ ಮುಂದುವರ್ಸೋಣ.
ಸೊ 18 ತಗೊಂಡಾಗ ಇದ್ರಲ್ಲಿ ಏನ್ ಹೇಳುತ್ತೆ ನೋಡಿ, ಶನಿ ಅಥವಾ ರಾಹು ಕಟಕ ರಾಶಿಯಲ್ಲಿ ಇದ್ದಾರೆ. ಯಾರನ್ನ ರಾಜಕೀಯದಲ್ಲಿರೋ ವ್ಯಕ್ತಿಗಳಿದ್ದೀರಾ ನೋಡ್ಕೊಳ್ಳಿ. ಶನಿ ಅಥವಾ ರಾಹು ಯಾವ್ದನ್ನ ಒಂದು ಗ್ರಹ ಕಟಕ ರಾಶಿಯಲ್ಲೇ ಇರಬೇಕು, ಬೇರೆ ರಾಶಿಯಲ್ಲ. ಕಟಕ ರಾಶಿಯಲ್ಲಿ ಇದ್ದಾಗ ಅವರು ರಾಜಕೀಯ ಕೊಟ್ಟೋಗ್ತಾರೆ, ರಾಜಕೀಯ ಸಂಬಂಧ ಇರುತ್ತೆ. ಹೊರಗಡೆ ರಾಜಕೀಯಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲಿ ರಾಜಕೀಯ ಮಾಡ್ತಾರ. ಒಟ್ಟು ಕುಟುಂಬ ಇರುತ್ತೆ ಅಲ್ವಾ, ಇಲ್ಲಾಂದ್ರೆ ಚಿಕ್ಕ ಕುಟುಂಬ ಆದ್ರೂ ಕೂಡ ಮನೆಯಲ್ಲಿ ರಾಜಕೀಯಗಳು ಮಾಡುವಂತ ವ್ಯಕ್ತಿಗಳು. ಹೊರಗಡೆ ಹೋಗಿ ರಾಜಕೀಯ ಮಾಡ್ತು ಅಂದ್ರೆ ಅಟ್ಲೀಸ್ಟ್ ದುಡ್ಡನ್ನ ಬರುತ್ತೆ, ಸಂಸಾರ ನಡೆಯುತ್ತೆ. ಮನೇಲಿ ರಾಜಕೀಯ ಮಾಡಿದ್ರೆ ಬರೀ ಕಿತಾಪತಿ ಆಗುತ್ತೆ, ಮನೆಯಲ್ಲಿರೋ ಶಾಂತಿ ಕೆಟ್ಟೋಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲಾರ್ಗು ಅನ್ವಯಿಸುತ್ತೆ. ಯಾರ ಮನೆಯಲ್ಲಿ ಅಂದ್ರೆ ಕಟಕ ರಾಶಿಯಲ್ಲೇ ಇರಬೇಕು. ಕಟಕ ರಾಶಿಯಲ್ಲಿ ಶನಿ ಇದ್ದಾಗ ಅಥವಾ ಅಥವಾ ಕಟಕ ರಾಶಿಯಲ್ಲಿ ರಾಹು ಇದ್ದಾಗ ಅವರು ರಾಜಕೀಯ ವ್ಯಕ್ತಿಗಳು. ಇನ್ನೊಂದು, ಗುರುವಿನಿಂದ 6ನೇ ಮನೆಯಲ್ಲಿ ಕೇತು ಇದ್ದಾಗ, ಗುರು ಯಾವುದೇ ಮನೇಲಿ ಇದ್ದಾಗ, ಗುರು ಎಲ್ಲನೇ ಇರಲಿ, ಅರ್ಥ ಆಯ್ತಾ, ಯಾವುದೇ ಮೇಷದಿಂದ ಮೀನ ರಾಶಿಯಲ್ಲಿ ಆ ಗುರುವು ಎಲ್ಲೇ ಇದ್ದಾಗ 12ರಲ್ಲಿ ಯಾವ್ದ್ರಲ್ಲೆಲ್ಲ ಕುತ್ಕೊಳ್ಳಿ, ಇಲ್ಲೇ ಇರ್ಬೇಕು ಅಂತಲ್ಲ, ಎಲ್ಲಿ ಕುತ್ಕೊಂಡಾಗಲೂ ಆ ಮನೆಯಿಂದ 6ನೇ ಮನೆಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ, 6ನೇ ಮನೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಏನ್ ಸೂಚಿಸುತ್ತೆ? 6ನೇ ಮನೆ ನಿಮ್ಮ ಮಾವಂದಿರು, ನಿಮ್ಮ ತಾಯಿ ಜೊತೆ ಹುಟ್ಟಿರ್ತಾರಲ್ಲ, ಅಣ್ಣ ತಮ್ಮಂದ್ರು, ಎಸ್ಪೆಷಲಿ ತಮ್ಮಂದ್ರು. ಓಕೆ, ಅವ್ರು 6ನೇ ಮನೆಯಲ್ಲಿ ಕೇತು ಇದ್ದಾಗ ಮ್ಯಾಟ್ರಿನಲ್ ಅಂಕಲ್ ಅಂತೀವಿ, ಮಾತುಲರು ಅಂತ ಕರಿತೀವಿ, ತಾಯಿಯ ಸಹೋದರರು. ಮಿನಿಮಮ್ 3 ಜನ ಇರ್ತಾರೆ, ನಾವು ನೋಡ್ಕೊಳ್ಳಿ, ಇದು 100% ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ನಿಮ್ ತಾಯಿಗೆ ಇರ್ತಾರೆ, ಇಲ್ಲ ನಿಮ್ ತಾಯಿನ ಕೇಳಿ. ಅಂದ್ರೆ ಅವರು ನಿಮ್ಮ ಅಜ್ಜಿಗೆ ಅಕಸ್ಮಾತ್ ಅಬಾರ್ಷನ್ ಆಗಿ ಹೋಗಿರ್ತವೆ ನಮ್ಮ ಮಕ್ಕಳು, ಅದು ಗಂಡು ಮಕ್ಕಳು, ಬಟ್ ಏನಂದ್ರೆ 3 ಜನ ಇರ್ತಾರೆ ಮಿನಿಮಮ್. ಇದನ್ನ ನೋಡ್ಕೊಳ್ಳಿ. ಕೆಲವರೆಲ್ಲ ಹೇಳ್ತಾರಲ್ಲ, ನಿಮ್ಗೆ 2 ಅಕ್ಕಂದ್ರು, 3 ಜನ ತಮ್ಮಂದ್ರು, ಒಬ್ರು ಅಣ್ಣ ಅಂತೆಲ್ಲ ಹೇಳ್ತಾರಲ್ಲ, ಜಾತಕ ಕೇಳಿರ್ತೀರ, ನೀವು ಗೊತ್ತಿರುತ್ತೆ. ಇದೆಲ್ಲ ಇದನ್ನ ನೋಡ್ಕೊಂಡು ಹೇಳುವಂಥದ್ದು, ಇದೇನ್ ರಾಕೆಟ್ ಸೈನ್ಸ್ ಏನಿಲ್ಲ. ಈ ರೀತಿ ಸುಮಾರು ಇವೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದು ಜಾತಕ ನೋಡ್ತಾ 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 ಬಂದ್ಬಿಡುತ್ತೆ, ನೀವೆಲ್ಲ ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ. 1-2 ಸತಿ ನೋಡ್ಕೊಂಡಾಗ ಒಂದು 100 ಜಾತಕ ವಿಶ್ಲೇಷಣೆ ಮಾಡೋಷ್ಟು ಇವೆಲ್ಲ ತಲೆ ಕುತ್ಕೊಂಡ್ಬಿಡುತ್ತೆ ನಿಮ್ಗೆ, ಈಸಿ. ಸೊ ಗುರುವಿನಿಂದ, ಗುರು ಅಂತಂದ್ರೆ ನಾನು ಅಲ್ವಾ, ನನ್ನಿಂದ 6ನೇ ಮನೆ ಯಾವ್ದಿರುತ್ತೆ, ನನ್ನ ಮಾವಂದರ ಮನೆ. ಯಾರು ಮಾವಂದರು? ನಮ್ಮ ತಾಯಿಯ ಸೋದರ ಮಾವಂದರು, ತಾಯಿಯ ಸಹೋದರರು. ಕೇತು ಇದ್ದಾಗ, ಕೇತು ಅಂದ್ರೆ ಏನು? ಕುಲೋನ್ನತಿ, ಕುಲವನ್ನ ಉನ್ನತಿಯನ್ನು ಮಾಡುವಂತಹ ಶಕ್ತಿ ಯಾರಿಗಿರುತ್ತೆ? ಕೇತುವಿಗಿರುತ್ತೆ. ಹಾಗಾಗಿ 3 ಜನ ಮಾವಂದ್ರಿರ್ತಾರೆ ಅಂತ ಹೇಳ್ಬೇಕು ಕನಿಷ್ಠ. ಇನ್ನೊಂದೇನು ಅಂತಂದ್ರೆ, ಗುರು ಎಲ್ಲನೇ ಇರಲಿ, ಯಾವುದೇ ರಾಶಿಯಲ್ಲಿ ಇರಲಿ ಗುರು, ಆ ರಾಶಿಯಿಂದ 2ನೇ ಮನೆಯಲ್ಲಿ ಕೇತು ಇದ್ದಾಗ ಅಥವಾ 8ನೇ ಮನೆಯಲ್ಲಿ ಕೇತು ಇದ್ದಾಗ, 8ನೇ ಮನೆ ಏನ್ ಸೂಚನೆ ಮಾಡುತ್ತೆ? ಇಮಿಡಿಯೇಟ್ ಫ್ಯಾಮಿಲಿ ಅಲ್ವಾ, ಇಮಿಡಿಯೇಟ್ ಫ್ಯಾಮಿಲಿ ಅಂದ್ರೆ ಗಂಡ ಮಕ್ಕಳಿಗೆ ಹೆಂಡತಿ ಮಕ್ಕಳು 2ನೇ ಮನೆಯಲ್ಲಿ ನೋಡುವಂಥದ್ದು, ಹೆಣ್ಣು ಮಕ್ಕಳಿಗೆ 2ನೇ ಮನೆ ಗಂಡ ಮತ್ತೆ ಮಕ್ಕಳನ್ನು ನೋಡುವಂಥದ್ದು ಇಮಿಡಿಯೇಟ್ ಫ್ಯಾಮಿಲಿ. ಇಮಿಡಿಯೇಟ್ ಅಂದ್ರೆ ಏನು? ಗಂಡನಿಗೆ ಹೆಂಡತಿ ಮಕ್ಕಳು, ಹೆಂಡತಿಗೆ ಗಂಡ ಮಕ್ಕಳು, ಆಮೇಲೆ ನಿಮ್ಮ ಸ್ವಂತ ತಾಯಿಯಂದ್ರು, ತಂದೆ ಅಥವಾ ಎಲ್ಲ ಬೇರೆ ಸರ್ಕಲ್, ಸೆಕೆಂಡ್ ಸರ್ಕಲ್ ಅಲ್ಲಿ ಬರ್ತಾರೆ. 2ನೇ ಮನೆ ಯಾವಾಗ್ಲೂ ನಮ್ಮ ಕುಟುಂಬ, ಇಮಿಡಿಯೇಟ್ ಕುಟುಂಬನ ನೋಡುವಂಥದ್ದು. ಅರ್ಥ ಆಯ್ತಾ? 8ನೇದು ಯಾವ್ದು ನೋಡ್ತೀರಾ? 4ನೇ ಮನೆ ಒಟ್ಟು ಕುಟುಂಬ ನೋಡ್ತೀವಿ, ನಿಮ್ಮ ವಂಶದ ನೋಡ್ತೀವಿ. 8ನೇ ಮನೆ ಏನ್ ನೋಡ್ತೀವಿ? 8ನೇ ಮನೆ ಏನಾಗ್ಬಿಡುತ್ತೆ? 8ನೇ ಮನೆ ಏನಾಗ್ಬಿಡುತ್ತೆ? ನಿಮ್ಮ ತಂದೆ ತಾಯಿ ಆಸ್ತಿ 8ನೇ ಮನೆ ತೋರಿಸುತ್ತೆ. 8ನೇ ಮನೆ ಯಾವಾಗ್ಲೂ ಅಷ್ಟೇ ನಿಮ್ಮ ತಂದೆಯ ಆಸ್ತಿ, ನಿಮ್ಮ ತಾಯಿಯ ಆಸ್ತಿ ಬರುತ್ತಲ್ಲ ನಿಮಗೆ ವಂಶ ಪಾರಂಪರ್ಯಕ್ಕೆ, ಅದು 8ನೇ ಮನೆ ಸೂಚನೆ ಮಾಡುತ್ತೆ. ಎಲ್ಲಿರುತ್ತೆ ಆಸ್ತಿ? ನಿಮ್ಮ ಊರಲ್ಲಿರುತ್ತೆ, ನಿಮ್ಮ ತಂದೆ ತಾಯಿ ಊರಲ್ಲಿರುತ್ತೆ. ಅದಕ್ಕೆ ಅದನ್ನ ನೇಟಿವ್ ಪ್ಲೇಸ್ ಅಂತ ಕರಿತೀವಿ. ಕರೆಕ್ಟಾ? ಸ್ವಂತ ಊರು. ಹಾಗೆ 2ನೇ ಮನೆ 6ನೇ ಮನೆ ಕೇತು ಇದ್ದ, ಕೇತು ಅಂದ್ರೆ ಕತ್ರಿ. ಹಾಗಾಗಿ ನೀವು ಸ್ವಂತ ಊರಿಗೆ ಹೋಗೋದು ಕಡಿಮೆ ಕೇತು ಇದ್ದಾಗ. ನೋಡ್ಕೊಳ್ಳಿ, ಯಾರಿಗಾನ ಇದೆಯಾ ಅನುಭವಕ್ಕೆ ಬಂದಿದ್ಯಾ? ತುಂಬಾ ಕಡಿಮೆ ಹೋಗೋದು ಅಲ್ವಾ? ರಾಕ್ಷಸರಿಗಿದೆ ಅಂತ ಹಾಕ್ತಾ ಇದಾರೆ. ಸೊ ಹಾಗಾಗಿ ನೀವು ಸ್ವಂತ ಊರಲ್ಲಿ ಇದ್ಬಿಟ್ಟು ಈ ತರ ಇದ್ರೆ ತೊಂದರೆ ಇಲ್ಲ. ನೀವು ಬೇರೆ ಊರಿಗೆ ಬಂದು, ನೀವು ಶಿವಮೊಗ್ಗ ಅನ್ಕೊಳ್ಳಿ, ಶಿವಮೊಗ್ಗ ಪ್ರಾಪರ್ ಒಂದು ಸಿಟಿಲಿ ಇರ್ತೀರಾ, ನೀವು ಯಾವ್ದೋ ಒಂದು ಹಳ್ಳಿಗೆ ಹೊರಟೋಗಿರ್ತೀರಾ, ಹಳ್ಳಿಯಲ್ಲಿ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಇದೆ, ನೀವು ಓದಕ್ಕೆಲ್ಲ ಬಂದು ಇಲ್ಲ ಕೆಲಸ ಮಾಡ್ಕೊಂಡು ಶಿವಮೊಗ್ಗ ಸಿಟಿಗೆ ಬಂದ್ಬಿಡ್ತೀರಾ. ಬಟ್ ಹಳ್ಳಿಯಲ್ಲಿ ನಿಮ್ಮ 10 ಕಿಲೋಮೀಟರ್ ಇರುತ್ತೆ ಅನ್ಕೊಳ್ಳಿ, ಆದ್ರೂ ನೀವು ಹೋಗೋದು ಕಡಿಮೆ, ತುಂಬಾ ಕಡಿಮೆ, ವರ್ಷಕ್ಕೆ ಒಂದ್ಸತಿನ 2 ಸತಿ ಹೋಗ್ತೀರಾ. ಯಾವಾಗ? 2ನೇ ಮನೇಲಿ ಕೇತು, 8ನೇ ಮನೇಲಿ ಕೇತು ಇದ್ದಾಗ. ಅರ್ಥ ಆಯ್ತಾ? ನೆಕ್ಸ್ಟ್
ಗುರುವಿನಿಂದ 2ನೇ ಮನೇಲಿ ರಾಹು. ಗುರು ಯಾವುದೇ ಮನೇಲಿ ಇದ್ರು ಕೂಡ, ಗುರು ಇಲ್ಲನೇ ಇರ್ಲಿ ತೊಂದರೆ ಇಲ್ಲ. ಮೇಷರಾಶಿ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಯಾವುದೇ ರಾಶಿಯಲ್ಲಿ ಗುರು ಇದ್ದಾಗ ಆ ಗುರುವಿನಿಂದ 2ನೇ ಮನೆಯಲ್ಲಿ, ಗುರುವಿಂದ 2ನೇ ಮನೆಯಲ್ಲಿ ಯಾರಿರ್ಬೇಕು? ರಾಹು ಇರ್ಬೇಕು. ಏನ್ ಹೇಳ್ತೀರಾ? ರಾಹು 2ನೇ ಮನೆ ಅಂದ್ರೆ ಸಂಸಾರ, ನಿಮ್ ಇಮಿಡಿಯೇಟ್ ಫ್ಯಾಮಿಲಿ, ಕರೆಕ್ಟಾ? ಫ್ಯಾಮಿಲಿ ಬರುತ್ತೆ. ಗುರು ಅಂದ್ರೆ ನಾನು, ನನ್ನಿಂದ 2ನೇ ಇಮಿಡಿಯೇಟ್ ಆಗಿ ನನ್ನ ಕುಟುಂಬದಲ್ಲಿ ರಾಹು ಇದ್ರೆ, ರಾಹು ಏನಿದು? ರಾಹು ಊಹಾಪೋಹಗಳು ಕೊಡುವಂಥದ್ದು, ಮತ್ತೆ ಸಡನ್ ಆಗಿ ಘಟನೆ, ಅನಿರೀಕ್ಷಿತ ಘಟನೆಗಳು, ಹಠಾತ್ ಹಠಾತ್ ಕೊಡೋದಂದ್ರೆ ಇನ್ಸ್ಟೆಂಟ್. ರಾತ್ರಿಯಲ್ಲಿ ಯಾರನ್ನ ಸಾವಾಗ್ಬಿಡ್ತಾರೆ, ಅರ್ಥ ಆಯ್ತಾ? ಅಂದ್ರೆ ಅವ್ರು ಸಾವಿನ ಸಮಯ ಬಂದಾಗ ರಾತ್ರಿನ ಸಾವುಗಳು ಇರುತ್ತೆ ನಿಮ್ಮ ಮನೆಯಲ್ಲಿ, ನೋಡ್ಕೊಳ್ಳಿ ಬೇಕಾರೆ. ಇದು ನಂದು ಸ್ವಂತ ಅನುಭವ ಇದು, ಓಕೆನಾ? ಸ್ವಂತ ಅನುಭವ, ಏನ್ ಶಾಸ್ತ್ರ ಹೇಳುತ್ತೋ ಅದೇ ನಡೆಯುವಂಥದ್ದು, ನನಗೂ ಅನುಭವ ಆಗಿದೆ. ನಂದ್ರಲ್ಲೂ ಹಿಂಗೆ 2ನೇ ಮನೆಯಲ್ಲಿ ಗುರುವಿನಿಂದ 2ನೇ ಮನೆ ರಾಹು, ನಂದು ಕೂಡ ಜಾತಕದಲ್ಲಿ. ಹಾಗಾಗಿ ನಮ್ಮ ತಂದೆ ಕೂಡ ತೀರ್ಕೊಂಡಿದ್ದು ರಾತ್ರಿ ಸಮಯದಲ್ಲೇ, ಅರ್ಥ ಆಯ್ತಾ? ಅದು ಸಡನ್ ಆಗಿ ಹೊರಟೋಗ್ತಾರೆ, ನೈಟ್ ಟೈಮ್ ಸಡನ್ ಡೆತ್. ಇದು ನೋಡ್ಕೊಳ್ಳಿ, ಇದು 100% ವರ್ಕ್ ಆಗುತ್ತೆ. ನೆಕ್ಸ್ಟ್, ಶನಿ ಮಿಥುನದಲ್ಲಿದ್ದಾಗ, ಎಲ್ಲಿದ್ದಾಗ? ಬರೀ ಮಿಥುನ. ಶನಿ ಮಿಥುನದಲ್ಲಿದ್ದಾಗ ಅಂದ್ರೆ ಕಾಲಪುರುಷನಿಂದ ಎಷ್ಟನೇ ಮನೆ ಆಯ್ತು? ಕಾಲಪುರುಷ. ಕಾಲಪುರುಷ ಅಂದ್ರೆ ಅಲ್ಲಿಂದ ಶುರು ಆಗ್ಬೇಕು? ಮೇಷರಾಶಿಯಿಂದ ಶುರು ಆಗ್ಬೇಕು ಕಾಲಪುರುಷ, ಕರೆಕ್ಟಾ? 3ನೇ ಮನೆ ಅಂದ್ರೆ ಏನದು? ಮಿಥುನ ರಾಶಿಯಲ್ಲಿ. ಅದಕ್ಕೆ ನಾನು ಮಿಥುನ ರಾಶಿ ಅಂತ ಬರ್ದಿರೋದು. ಶನಿಯು ಮಿಥುನ ರಾಶಿಯಲ್ಲಿ ಇದ್ದರೆ ಜಾತಕನಿಗೆ ಕಾಲುಗಳಲ್ಲಿ ನೋವು ಅಥವಾ ಸಂಬಂಧಿತ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇದೆ. ಏನಕ್ಕೆ ಅದು? ಕೈಗಳ ನೋವು ಬರ್ಬೇಕು, ಕಾಲುಗಳ ನೋವು ಬರ್ಬೇಕು. ಶನಿ ಅಂತಂದ್ರೆ ಕಾಲುಗಳು, ಯಾವಾಗ ನೆನ್ಪಿಟ್ಕೊಳ್ಳಿ. 3ನೇ ಮನೆ ಏನ್ ಸೂಚನೆ ಮಾಡುತ್ತೆ? 1ನೇ ಮನೆ ತಲೆ, 2ನೇ ಮನೆ ಮುಖ, 3ನೇ ಮನೆ ಭುಜ. ಭುಜಕ್ಕೆ ಜೋಡಣೆ ಆಗಿರುವಂತದ್ದು ಯಾವುದು? ಕೈಗಳು. 3ನೇ ಮನೆ ಯಾವಾಗಲೂ ಬರೀ ಕೈಗಳೇ ಅಲ್ಲ, ಲಿಮ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಲಿಮ್ಸ್ ಅಂತಂದ್ರೆ ನಮ್ 4 ಕಾಲುಗಳಿರುತ್ತಲ್ಲ, ಅಂಗಗಳು. ಎರಡು ಕೈಗಳು, 2 ಕಾಲುಗಳು. ಪ್ರಾಣಿಗಳಿಗೆ ಕೈ ಬೇರೆ ಸಪರೇಟ್ ಇರುತ್ತೆ, ಕಾಲು ಬೇರೆ ಸಪರೇಟ್ ಇರುತ್ತಾ? ಎಲ್ಲ ಒಂದೇ, ಅದನ್ನೇ ಲಿಮ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಅಂದ್ರೆ 4 ಪಾದ, ಅಂದ್ರೆ 2 ಕೈಯಿನ ಪಾದ ಮತ್ತೆ 2 ಕಾಲಿನ ಪಾದ, ಅದಕ್ಕೆ ನಾವು 3ನೇ ಮನೆ ಅಂತ ಹೇಳ್ತೀವಿ. ಶನಿ ಇರೋದ್ರಿಂದ ಯಾವಾಗ್ಲೂ, ಶನಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಶನಿ ಕುಂಟುತ್ತಾರೆ. ಗೊತ್ತಲ್ಲ ನಿಮ್ಗೆ ಆ ಕತೆ? ರಾವಣ ಗದೆ ತಗೊಂಡು ಹೊಡೆದಿರ್ತಾರೆ ಕಾಲಿಗೆ, ಯಾರಿಗೆ? ಶನಿ ಮಹಾತ್ಮನಿಗೆ. ಅವತ್ತಿಂದ ಶನಿ ಮಂದ ಆಗ್ಬಿಡ್ತಾರೆ. ಮಂದ ಅಂದ್ರೆ ನಿಧಾನಗತಿಯಲ್ಲಿ ಚಲಿಸುವಂತವನು ಶನಿ ಪರಮಾತ್ಮ. ಅದಕ್ಕೆ ಕಾಲು ತೊಂದರೆ ಆಗುತ್ತೆ 3ನೇ ಮನೇಲಿದ್ದಾಗ. ಇದು 100% ತೊಂದರೆಗಳಾಗತ್ತೆ, ಅರ್ಥ ಆಯ್ತಾ? ಕಾಲುಗಳು, ಕೆಲವೊಂದು ಟೈಮಲ್ಲಿ ಕೈಗಳು ತೊಂದರೆ ಇರುತ್ತೆ ಇಂಥವ್ರಿಗೆ, ಫ್ರಾಕ್ಚರ್ ಆಗುವಂಥದ್ದು, ಅವೆಲ್ಲ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ಕುಂತ್ಕೊಂಡು ಹೋಗುವಂಥದ್ದು ಅವೆಲ್ಲ ಇರುತ್ತೆ. ನೋಡಿ, ಯಾರನ್ನ ಶನಿ ಇದೆಯಾ 3ನೇ ಮನೆಯಲ್ಲಿ? ನೋಡ್ಕೊಳ್ಳಿ, ಇದು ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಕಾಲಪುರುಷದ 9ನೇ ಮನೆ. ಕಾಲಪುರುಷ ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ? ಮೇಷರಾಶಿಯಿಂದ ಶುರು ಆಗುತ್ತೆ. 1 2 3 4 5 6 7 8 9. ಇನ್ಮೇಲೆ ಹೋಗ್ತಾ ಹೋಗ್ತಾ ನೀವು ಅಡ್ವಾನ್ಸ್ ಲೆವೆಲ್ ಇವೆಲ್ಲ ಬರೆಯಲ್ಲ ನಾನು, 1 2 3 ಅಂತ. ಹಂಗೆ ಗೊತ್ತಾಗ್ಬೇಕು ನಿಮ್ಗೆ. ಇದು 7 ಅಂತ ತಗೋಬೇಕು, ಅಲ್ಲಿಂದ 2 9 ಟಕ್ ಅಂತ ಹೇಳ್ಬೇಕು, ಅರ್ಥ ಆಯ್ತಾ? ಅವೆಲ್ಲ ಪ್ರಾಕ್ಟೀಸ್ ಮಾಡಿ, ಆಗತ್ತೆ. ಸೊ 9ನೇ ಮನೆಯಲ್ಲಿ ಗುರು ಬಂದಾಗ, ಗುರು ಏನು? 9ನೇ ಮನೆ ಏನು? ಧರ್ಮಸ್ಥಾನ. ಇನ್ನೊಂದು ಪಿತೃಸ್ಥಾನ. 9 10 ಎರಡಕ್ಕೂ ನಾವು ಪಿತೃಸ್ಥಾನ ಅಂತ ಹೇಳ್ತೀವಿ ಹೈಯರ್ ಅಸ್ಟ್ರಾಲಜಿಲಿ. 9ನೇ ಮನೆನೂ ಪಿತೃ ಆಗುತ್ತೆ, 10ನೇ ಮನೆನೂ ಪಿತೃ ಆಗುತ್ತೆ, ಅರ್ಥ ಆಯ್ತಾ? ಒಂದೊಂದು ಶಾಸ್ತ್ರದಲ್ಲಿ ಒಂಥರ ತಗೋತಾರೆ. ಸದ್ಯಕ್ಕೆ ಇವಾಗ ನೀವು 9ನೇ ಮನೆ ನೀವು ಕಲ್ತಿರುವಂತದ್ದು ಧರ್ಮಸ್ಥಾನ ಮತ್ತೆ ಪಿತೃಸ್ಥಾನ. ಏನ್ ಅರ್ಥ ಮಾಡುತ್ತೆ? ಗುರು ಅಂತಂದ್ರೆ ನಮಗೆ ಯಾವಾಗಲೂ ದೈವ ಸ್ವರೂಪ, ಅರ್ಥ ಆಯ್ತಾ? ಹಾಗಾಗಿ ಮೇಷರಾಶಿಯಿಂದ 9ನೇ ಮನೆಯಲ್ಲಿ ಗುರು ಇದ್ದಾಗ, ಯಾರನ್ನ ಗುರು ಇದ್ದಾಗ ನೋಡ್ಕೊಳ್ಳಿ, ನಿಮ್ಮ ತಂದೆಯ ಹೆಸರು ಒಂದು ದೇವರ ಹೆಸರಾಗಿರುತ್ತೆ. ಕಾಲಪುರುಷ ಕುಂಡಲಿಯಲ್ಲಿ ಗುರು 9ನೇ ಭಾವದಲ್ಲಿದ್ದರೆ ಜಾತಕನ ತಂದೆಯ ಹೆಸರು ದೇವರ ಹೆಸರನ್ನು ಹೊಂದಿರುವ ಸಾಧ್ಯತೆ ಇದೆ. ಯಾರಿಗನ್ನ ಇದೆಯಾ ಆತರ? ಯಾರಿಗನ್ನ ಇದೆಯಾ? ಏನ್ ನಿಮ್ ತಂದೆ ಹೆಸರು? ಮುಕುಂದ್ ಸರ್, ಮಹಂತೇಶ್ ಸರ್, ನಿಮ್ಮ ತಂದೆ ಹೆಸರು ಏನೋ ಒಂದು ದೇವ್ರ ರಿಲೇಟೆಡ್ ಏನಿದ್ಯಾ? ಕಿರಣ್ ಗುರುರಾಜ್ ಅಂತಿದೆ, ವೆರಿ ಗುಡ್. ಶ್ರೀಕಂಠ ಶಾಸ್ತ್ರಿ ಬಂತಲ್ಲ, ದೇವರು ವೆಂಕಟೇಶ್, ಎಕ್ಸಲೆಂಟ್. ನೋಡಿ, ಆ ದೇವರ ಹೆಸರು ಇದ್ದೇ ಇರುತ್ತೆ, ಅರ್ಥ ಆಯ್ತಾ? ಕೆಲವೊಂದು ಟೈಮ್ ಬೇರೆ ಇರಬಹುದು, ಬಟ್ ಮೆಜಾರಿಟಿ 9ನೇ ಮನೇಲಿ ಇದ್ದಾಗ ನೋಡಿ ಎಲ್ಲ ವರ್ಕ್ ಆಗುವಂಥದ್ದು. ನಾವು ಇವಾಗ ಏನು ಕಳಿಸ್ತಾ ಇದ್ದೇನೆ ಇದೆಲ್ಲ 100% ವರ್ಕ್ ಆಗುವಂಥದ್ದು. ನೀವು ಅದನ್ನ ಅಪ್ಲೈ ಮಾಡಿ ನೋಡಿ, ಓಕೆ? ತುಂಬಾ ಖುಷಿ ಆಗುತ್ತೆ.
ಅರ್ಥ ಆಯ್ತಾ? 9ನೇ ಮನೆ ಯಾವ ನೆನ್ಪಿಟ್ಕೊಳ್ಳಿ, ಮೇಷರಾಶಿಯಿಂದ 9ನೇ ಮನೆ ಅಂದ್ರೆ ಧನುರ್ ರಾಶಿಯಲ್ಲಿ ಯಾರಿಗೆ ಧನುರ್ ರಾಶಿಯಲ್ಲಿ ಗುರು ಇರುತ್ತಾನೋ ಅವರಿಗೆ ಅವರ ತಂದೆ ಹೆಸರು ಒಂದು ದೇವರ ಹೆಸರಿಗೆ ನಿಕಟವಾಗಿರುತ್ತೆ. ಇನ್ನೊಂದು ಗುರುವಿನಿಂದ 3ನೇ ಮನೆಯಲ್ಲಿ ಚಂದ್ರ ಬಂದಾಗ, ಗುರುವಿನಿಂದ 3ನೇ ಮನೆ ಚಂದ್ರ ಬಂದಾಗ ಏನಾಗುತ್ತೆ, ಅವರ ಛಾಯಾಚಿತ್ರ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಯಾರಿಗನ ಬಂದಿದ್ಯಾ ಈ ತರ ಇರೋರು? ಗುರುವಿನಿಂದ 3ನೇ ಮನೆ, ಗುರು ಎಲ್ಲಿ ಬೇಕಾದ್ರೂ ಇರ್ಬೋದು, ಗುರು ಇಲ್ಲಿ ತಗೊಳ್ಳಿ, ತುಲಾಲಿದ್ದಾನೆ ಅಂತ ಇಟ್ಕೊಳ್ಳಿ ಗುರು, ಅಲ್ಲಿಂದ 1, 2, 3ನೇ ಮನೆ, ಈ 3ನೇ ಮನೆಯಲ್ಲಿ ಚಂದ್ರ ಇದ್ದಾರೆ, ಇಲ್ಲ ಗುರು ಇಲ್ಲಿರ್ತಾನೆ ಮಕರದಲ್ಲಿರ್ತಾನೆ ಗುರು, 3ನೇ ಮನೆ ಮಕರದಿಂದ ಯಾವ್ದು ಬರುತ್ತೆ ರಾಶಿ? ಮೀನ ಬರುತ್ತೆ. ಇಲ್ಲಿ ಇದ್ದರೆ ಗುರು ಎಲ್ಲನೇ ಇರಲಿ 12 ರಾಶಿಯಲ್ಲಿ ಯಾವ್ದನ್ನೋ ಒಂದು ರಾಶಿಯಲ್ಲಿ ಇದ್ದಾಗ 3ನೇ ಮನೆಯಲ್ಲಿ ಗುರು ಬಂದಾಗ ಅವರ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ದಿನಪತ್ರಿಕೆಯಲ್ಲಿ ಬರುತ್ತೆ. ಯಾವ್ದಕ್ಕೆ ಬರುತ್ತೆ? ಒಳ್ಳೆಯ ಕಾರಣಕ್ಕೋಸ್ಕರ ಬರುತ್ತೆ, ಕೆಟ್ಟ ಕಾರಣ ಅಲ್ಲ. ಯಾರಿಗಾನ ಬಂದಿದ್ಯಾ ಆತರ? ಶಿವರಾಮ್ ಸರ್ ಎಸ್ ಅಂತ ಹಾಕಿದ್ದಾರೆ, ನನ್ನ ಆರ್ಟಿಕಲ್ಸ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ ಗುರುಗಳೇ. ವೆರಿ ಗುಡ್, ನೋಡಿದೀನಿ ಕಿರಣ್ ಸರ್ದು ಬರ್ತಾ ಇರುತ್ತೆ. ಇನ್ನೊಬ್ರು ಇದರಲ್ಲಿ ಯಾರು ಮಾಗಡಿ ಅವರು ರಂಗ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಬರೀತಾರೆ, ಅವರು ತುಂಬಾ ಚೆನ್ನಾಗಿ ಬರ್ತಾನೆ ಇರ್ತಾರೆ. ಅವ್ರು ಪ್ರಕಾಶ್ ಸರ್ದು ಬಂದಿದೆ, ವಿನಾಯಕ ಸ್ವಾಮಿಗಳದ್ದು ಬಂದಿದೆ 3ನೇ ಮನೆಯಲ್ಲಿ ಅಲ್ವಾ, ಸುಮಾರು ಗಿರೀಶ್ ಶರ್ಮಗಳು ಬಂದಿದೆ, ವಿಜಯಲಕ್ಷ್ಮಿ ಮೇಡಮ್ ಬಂದಿರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೋಡ್ಕೊಳ್ಳಿ, 3ನೇ ಮನೆ ಗುರುವಿನಿಂದ 3ನೇ ಮನೆ ಚಂದ್ರ ಇದ್ದಾಗ ನೀವು ಒಳ್ಳೆ ಫೇಮಸ್ ಆಗುವಂತ ಚಾನ್ಸಸ್ ಇರುತ್ತೆ. ನಿಮ್ಮ ಮುಖ ಅಂದ್ರೆ ನಿಮ್ ಬರವಣಿಗೆ ಎಲ್ಲ ಚಂದ್ರ ಅಂತ ನಿಮ್ ಮುಖ, ಆ ಮುಖ ಛಾಯಾಚಿತ್ರಕ್ಕೆ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ, ದಿನಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ಬರುತ್ತೆ, ಫೇಮಸ್ ಆಗ್ತೀರಾ ಅಂತ. ಓಕೆನಾ? ಅನ್ನೋದು ಇದೆ, ಬಟ್ ಬಂದಿಲ್ಲ, ಬರುತ್ತೆ, ವೆಯ್ಟ್ ಮಾಡ್ಬೇಕು. ಯಾವಾಗ ಬರುತ್ತೆ? ನಿಮ್ಮ ದಶಾಭುಕ್ತಿಗಳಲ್ಲಿ ಟೈಮ್ ಬಂದಾಗ ಬರುತ್ತೆ. ಆಯ್ತಾ ಜಗದೀಶ್ವರ? ಸೊ ಬೇಜಾರ್ ಮಾಡ್ಕೋಬೇಡಿ. ಶ್ರೀನಿವಾಸ್ ರಂಗನ್ ಅವ್ರು ನೋಡಿ ಅದು ಬರುತ್ತೆ, ತುಂಬಾ ಅವ್ರ ರೈಟ್ರು, ತುಂಬಾನೇ ಒಳ್ಳೆ ಆರ್ಟಿಕಲ್ಸ್ ಬರೀತಾರೆ ಅವರು ನಮ್ಮ ಸನಾತನ ಧರ್ಮದ ಬಗ್ಗೆ, ಬಹಳ ಗೌರವ ಅವ್ರ ಕಂಡ್ರೆ ನಮ್ಗೆ. ಸೊ ಅವ್ರದ್ದು ಬರ್ತಾನೆ ಇರುತ್ತೆ, ಶ್ರೀನಿವಾಸ ರಂಗನ್ ಅವ್ರದ್ದು ನೋಡಿದೀನಿ ಸುಮಾರು. ಆಯ್ತಾ? ಸೊ ಜಗದೀಶ್ ಸರ್ ನೀವು ವರಿ ಮಾಡಬೇಡಿ, ಬರುತ್ತೆ, ಡೋಂಟ್ ವರಿ, ಅದು ಒಳ್ಳೆ ರೀಸನ್ಗೆ ಬರುತ್ತೆ. ಈಗ ಋಷಿಗಳು ಸುಮ್ಮನೆ ಕೊಟ್ಟಿರಲ್ಲ ಅಲ್ವಾ, ಒಳ್ಳೆ ಏನೋ ಒಂದು ರೀಸನ್ ಇರುತ್ತೆ, ಬರುತ್ತೆ, ವರಿ ಮಾಡ್ಬಿಡಿ. ಇಲ್ಲಾಂದ್ರೆ ನಾವೇ ಹಾಕ್ಸ್ಬಿಡೋಣ, ನೀವೇನೋ ಒಂದು ಆರ್ಟಿಕಲ್ ಅಲ್ಲಿ ಬರೀರಿ, ಮಾಡೋಣ. ಕೇತು ಇದೆ ಅದಕ್ಕೆ ಬರ್ತಾ ಇಲ್ಲ ಸರ್. ಓಕೆ, ಸೊ ಕೇತು ಇದೆಯಲ್ಲ ಅದಕ್ಕೆ ಬರ್ತಾ ಇಲ್ಲ. ಸೊ ಗುರುವಿನಿಂದ ಚಂದ್ರ ಇಂಡಿಪೆಂಡೆಂಟ್ ಆಗಿದ್ರೆ ಬಂದ್ಬಿಡ್ತೀವಿ. ಕೇತು ಇತ್ತಂದ್ರೆ, ಕೇತು ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಮಾಡ್ತಾರೆ. ಗುರು ಜೊತೆ ಸೂರ್ಯ ಇದ್ದಾಗ್ಲೂ ತೊಂದರೆ ಆಗಲ್ಲ. ಕೇತು ಬಂತು ಅಂದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಜಾತಕಗಳನ್ನ ತೆಗೆದು ನೋಡ್ಕೊಳ್ಳಿ, ಯಾರ ಹತ್ರ ಇಟ್ಕೊಂಡಿರ್ತೀರಲ್ಲ ನಿಮ್ದಾಗ ನಿಮ್ಮ ಮನೆಗಳಲ್ಲಿ, ಎಲ್ಲ ಕೇತು ಕುತ್ಕೊಂತ ಅದೆಲ್ಲ ಪ್ರಾಬ್ಲಮ್. 5ನೇ ಮನೇಲಿ ಕುತ್ಕೊಂಡ್ರೆ ಮಕ್ಕಳದ ಎಜುಕೇಶನ್ ಬ್ರೇಕ್ ಆಗುತ್ತೆ, ನೋಡ್ಕೊಳ್ಳಿ 100%. 1ನೇ ಮನೇಲಿ ಕುತ್ಕೊಂಡ್ರೆ ಆರೋಗ್ಯ ಸಮಸ್ಯೆ ಬರುತ್ತೆ, ಯಾರು ಸೇರಲ್ಲ ಅವರು. ಎರಡನೇ ಮನೇಲಿ ಇತ್ತು ಅಂದ್ರೆ ಧನ ಕಾರ್ಯಗಳದ್ದು ಇದು ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ, ಕಟ್ ಆಗ್ತಾ ಇರತ್ತೆ. 3ನೇ ಮನೇಲಿ ಇತ್ತು ಅಂದ್ರೆ ತಮ್ಮಂದ್ರ ಜೊತೆ ಜಗಳ. 4ನೇ ಮನೇಲಿ ಇತ್ತು ಅಂದ್ರೆ ವಾಸ್ತುದೋಷ. 5ನೇ ಮನೇಲಿ ಬಂತು ಅಂದ್ರೆ ಎಜುಕೇಶನ್ ಬ್ರೇಕು. 6ನೇ ಮನೇಲಿ ಇತ್ತು ಅಂದ್ರೆ ಯಾವಾಗ್ಲೂ ಜಗಳ, ಫೈಟು, ಪಕ್ಕದ ಮನೆಯವ್ರದ್ದು ಕೇಸುಗಳು ಅಂತ. 7ನೇ ಮನೆ ಬಂತು ಅಂದ್ರೆ ಹೆಂಡತಿಗೆ ಅವ್ರಿಗೆ ಆಗಲ್ಲ ಜಗಳ. 8ನೇ ಮನೆ ಬಂತು ಅಂದ್ರೆ ಆ ತಂದೆ ಆಸ್ತಿ ಸಿಗಲ್ಲ. 9ನೇ ಮನೆಗೆ ಬಂತು ಅಂತಂದ್ರೆ, 9ನೇ ಮನೆಗೆ ಬಂತು ಕೇತು ಇಸ್ ಗುಡ್, ಬಟ್ ಆದ್ರೂ ತೊಂದರೆ ಮಾಡುತ್ತೆ. ತೀರ್ಥಯಾತ್ರೆಗಳು ಕೊಟ್ಬಿಡತ್ತೆ ನಿಮ್ಗೆ, ಮನೇಲಿ ಇರಕ್ ಬಿಡಲ್ಲ, ತೀರ್ಥಯಾತ್ರೆ ಜಾಸ್ತಿ ಮಾಡಿಸುತ್ತೆ 9ನೇ ಮನೇಲಿ ಕೇತು ಇದ್ರೆ. 10ನೇ ಮನೇಲಿ ಕೇತು ಇತ್ತಂದ್ರೆ ಕೆಲಸ ಕಟ್ಟು. ನೋಡಿ ಬೇಕಾದ್ರೆ ಇದು 100% ವರ್ಕ್ ಆಗುತ್ತೆ. 10ನೇ ಮನೇಲಿ ಕೇತು ಯಾರಿಗಾನ ಇದ್ರೆ ನೋಡಿ, ಆ ಕೆಲಸ ನೀವು ಏನೇ ಪಾಪ ಧರ್ಮನಿಷ್ಠೆಯಿಂದ ಬೇರೆಯವ್ರಿಗಿಂತ 10 ವರ್ಷ ಜಾಸ್ತಿ ಮಾಡ್ತಾ ಇದ್ರು ನಿಮ್ಮನ್ನ ಯಾರು ರೆಕಗ್ನೈಸ್ ಮಾಡಲ್ಲ, ಬಾಸ್ ನಿಮ್ಮನ್ನ ಇಷ್ಟಪಡಲ್ಲ, ಕಂಪನಿ ನಿಮ್ಮನ್ನ ಇಷ್ಟಪಡಲ್ಲ. 10ನೇ ಮನೆಯಲ್ಲಿ ಅಕಸ್ಮಾತ್ ಏನಾದ್ರು ಕೆಲಸದಿಂದ ತೆಗೆದಾಗಬೇಕು ಅಂದ್ರೆ ನಿಮ್ಮ ಹೆಸರು ಅದರಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಕತ್ತೆ ಕೆಲಸ ಮಾಡಿದ್ರು ಕೂಡ ನಿಮಗೆ ಅದು ಲಾಭ ಅಂತ ಅನ್ಕೊಳಲ್ಲ 10ನೇ ಮನೆ ಕೇತು. 11ನೇ ಮನೆ ಕೇತು ಇದ್ದಾಗ ಎಷ್ಟೇ ದುಡಿದ್ರು ಹಣ ಉಳ್ಕೊಳಲ್ಲ. 12ನೇ ಮನೆ ಕೇತು ಬಂದಾಗ ಮೋಕ್ಷ ಅಂದ್ರೆ ಯಾವಾಗ್ಲೂ ಭಕ್ತಿ ಕಾರ್ಯಗಳು ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಮೋಕ್ಷಕ್ಕೆ 12ನೇ ಮನೆಗೆ ಹೋದಾಗ ಭಕ್ತಿ ಪೂಜೆ ಪುನಸ್ಕಾರಗಳು ಜಾಸ್ತಿ ಮಾಡ್ತಾ ಇರ್ತೀರಾ, ಬಟ್ ಇಲ್ಲಿ ಸಂಸಾರ ಸರಿಯಾಗಿ ನೋಡ್ಕೊಳಲ್ಲ ನೀವು. 12 ಬರೀ ಪೂಜೆ ಪುನಸ್ಕಾರ ಜಾಸ್ತಿ ಆಗ್ಬಿಡುತ್ತೆ, ಹೆಂಡತಿ ಕೈಲಿ ಬಯಸ್ಕೋಬೇಕು. ಹಾಗೆ ನೋಡಿ, ಅದನ್ನ ತುಂಬಾ ಚೆನ್ನಾಗಿ ಇದಾಗತ್ತೆ. ಲಗ್ನದಿಂದ 6ನೇ ಮನೆ ಕೇತು, ಲಗ್ನದಿಂದ 6ನೇ ಮನೆ ಕೇತು ಇದ್ದಾಗ ಏನಾಗುತ್ತೆ? ಸರ್ವೀಸು ಅಂದ್ರೆ ನೀವು ದೇವಸ್ಥಾನ ಕಾರ್ಯಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಬಹುದು. ಅರ್ಥ ಆಯ್ತಾ ನವೀನ್ ಸರ್?
ಲಗ್ನದಿಂದ 6ನೇ ಮನೆಯಲ್ಲಿ ಕೇತು ಇದ್ದಾಗ 6ನೇ ಮನೆ ಏನೋ ಅದು 6ನೇ ಮನೆ ಸರ್ವೀಸು, ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನ 6ನೇ ಮನೆ ಸೂಚನೆ ಮಾಡುತ್ತೆ. ಪ್ಲಸ್ ಇನ್ನೊಂದೇನಂದ್ರೆ ರಿಪೂರ್ಣ ರೋಗ ಅಲ್ವಾ. ಸೊ ಹಾಗಾಗಿ 6ನೇ ಮನೆ ಇದ್ದಾಗ ಯಾವ ರೀತಿ ಕೆಲಸ ಮಾಡ್ಬೇಕು ನೀವು, ಬಹಳ ಧರ್ಮನಿಷ್ಠೆಯಿಂದ ಮಾಡ್ಬೇಕು. ಕೇತು ಅಂದ್ರೆ ಏನು, ಕುಲೋನ್ನತಿ. ಇನ್ನೊಂದು ಕೇತು ಅಂತಂದ್ರೆ ಏನು, ಸ್ಪಿರಿಚುಯಾಲಿಟಿ, ದೈವತ್ವ. ಅಂತ ಕೆಲಸಗಳು ಮಾಡ್ತಾ ಇತ್ತು ಅಂದ್ರೆ ನಿಮ್ಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ 6ನೇ ಮನೆ ರಿಪು ಋಣ ರೋಗ, ಈ ಕಾನ್ಫ್ಲಿಕ್ಟ್ಸ್, ಜಗಳ ತಂದ್ಕೊಟ್ಬಿಡುತ್ತೆ. ನೀವು ಸುಮ್ಮನೆ ಇದ್ರು ಪಾಪ ಸುಮ್ನೆ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ, ಸರಿಯಾಗಿ ಮಾಡ್ತಲ್ಲ ಹಂಗೆ ಆ ರೀತಿ ಎಲ್ಲ ಬಂದ್ಬಿಡುತ್ತೆ ಕೇತು 6ನೇ ಮನೇಲಿ ಇದ್ದಾಗ. ಅದನ್ನ ನೋಡ್ಕೋಬೇಕು. ಓಕೆನಾ. ಅದ್ ಮಾತ್ರ ಅಡ್ವಾನ್ಸ್ ಅಲ್ಲೆಲ್ಲ ಡೀಟೇಲ್ ಆಗಿ ಮಾತಾಡೋಣ. ಪ್ರತಿಯೊಂದನು ಡೈಲಿ ನೀವು ಏನೋ ಕಲ್ತ್ಕೊಂಡೋದ್ರೆ ತುಂಬಾ ಖುಷಿಯಾಗಿ ಹೋಗ್ಬೇಕು ನೀವು ಅಡ್ವಾನ್ಸ್ ಅಲ್ಲಿ. ಆ ರೀತಿ ಮಾಡೋಣ. ಸೊ ಈಗ ನೆಕ್ಸ್ಟ್ ಬನ್ನಿ, ಯಾರನ್ನ ಕೋರ್ಟ್ ಕೇಸ್ಗಳು ಉಂಟಾ? ಸುಮಾರು ಜನಕ್ಕೆ ಇರುತ್ತೆ ಅಲ್ವಾ. ನೀವು ಏನು ಮಾಡಿಲ್ಲ ಅಂದ್ರೂ ತೊಂದರೆ ಇರುತ್ತೆ, ಅಣ್ಣ ತಮ್ಮಂದ್ರದ್ದು ಆಗ್ಲಿ. ನೋಡಿ, ಗುರುವಿನಿಂದ 9ನೇ ಮನೆಯಲ್ಲಿ ಬುಧ ಮತ್ತೆ ಕೇತು ಬಂದಾಗ, ಗುರು ಯಾವುದೇ ಮನೇಲಿ ಇದ್ದಾಗ್ಲೂ, ಗುರು ಇವಾಗ ಈ ಮನೇಲಿ ಇದ್ದಾನೆ ಅನ್ಕೊಳ್ಳಿ, ಗುರು ಈ ಮನೇಲಿ ಇದ್ದಾನೆ, 9ನೇ ಮನೆ ಯಾವ್ದಾಗತ್ತೆ, ಇದು 7, 8, 9 ಅಂದ್ರೆ ಇಲ್ಲಿ ಬುಧ ಮತ್ತೆ ಕೇತು ಬಂದರೆ ಕೋರ್ಟ್ ಕೇಸು ಕಟ್ಟಿಟ್ಟ ಬುತ್ತಿ. ಇನ್ನ ಬಂದಿಲ್ಲ ಸರ್ ನಮ್ಗೆ, ನಾವು ಆರಾಮಾಗಿದ್ದೀವಿ ಅಂತಂದ್ರೆ ದಶಾಬುತ್ತಿ ನೋಡ್ಕೊಳ್ಳಿ. ಆ ಟೈಮಲ್ಲಿ ಎಂಟರ್ ಆಗ್ಬಿಡುತ್ತೋ ಗೊತ್ತಿಲ್ಲ, ನೋಡ್ಕೋಬೇಕು. ನೋಡಿ, ಇಲ್ಲೂ ಕೂಡ ಕೇತು ಬಂತಿಲ್ಲಿ ಪಿಕ್ಚರ್ಗೆ, ಅರ್ಥ ಆಯ್ತಾ. ಬರೀ ಬುಧ ಇದ್ದಿದ್ರೆ ಒಳ್ಳೆ ಯಥೇಚ್ಛವಾಗಿ ದುಡ್ಡು ಹಣ ಸಂಪಾದನೆ ಮಾಡ್ಬೋದು. ಬಟ್ ಕೇತು ಬಂದಾಗ ಅದು ಸುಮ್ಮನೆ ಅನ್ನೆಸೆಸರಿ ಕಾನ್ಫ್ಲಿಕ್ಟ್ಸ್ ಮಾಡ್ಬಿಡುತ್ತೆ ನಿಮ್ಗೆ, ಅರ್ಥ ಆಯ್ತಾ. ಕೇಸಸ್ ಇರುತ್ತೆ. ಪರಿಹಾರಗಳೆಲ್ಲ ನೋಡೋಣ ನಿಧಾನಕ್ಕೆ, ಬರೀ ಮಾಡ್ಬಿಡಿ. ಇವಾಗ ಬರೀ ಮಂಗಳ ಗ್ರಹ ಕಟಕದಲ್ಲಿದ್ದರೆ ಏನಾಗುತ್ತೆ, ಕಾಲಪುರುಷನಿಂದ ಎಷ್ಟನೇ ಮನೆ ಇದು, ಬರೀ ಕಟಕ ಅಂತ ಕೊಟ್ಟಿದ್ದೀನಿ ಅಲ್ವಾ. ಕುಜ ಕಟಕ ರಾಶಿಯಲ್ಲಿ, ಕುಜ ಅದರ ಮಂಗಳ ಕಟಕ ರಾಶಿಯಲ್ಲಿ ಇದ್ದರೆ ಏನಾಗ್ಬಿಡುತ್ತೆ, 1, 2, 3, 4 ಕಾಲಪುರುಷನಿಂದ 4ನೇ ಮನೆ ಆಗುತ್ತೆ. ತಾಯಿಯ ಸ್ಥಾನ, ಮಾತೃಸ್ಥಾನ ಅಲ್ವಾ, ನಿಮ್ಮ ಮನೆ ವಾಸಸ್ಥಾನ ಎಲ್ಲ ಆಗುತ್ತೆ. 4ನೇ ಮನೆ ಏನಾಗುತ್ತೆ, ಜಾತಕನಿಗೆ ತಾಯಿ ಅಥವಾ ತಾಯಿ ಸ್ವರೂಪ ಅತ್ತೆ, ಅದಕ್ಕೆ ಫಿಗರ್ಸ್ ಅಂತ ಹಾಕಿದ್ದೀನಿ. ತಾಯಿ ಸ್ವರೂಪದಲ್ಲಿ ಯಾರು ಇರ್ತಾರೆ ನಿಮ್ಗೆ, ನಿಮ್ಮ ತಾಯಿ ಇರ್ತಾರೆ, ಮತ್ತೆ ನಿಮ್ಮ ಅತ್ತೆ ಇರ್ತಾರೆ. ಹೆಣ್ಮಕ್ಳಿಗೂ ಗಂಡ್ಮಕ್ಳು ಎಲ್ಲರಿಗೂ ಅನ್ವಯಿಸುತ್ತೆ. ಇದ್ದಾಗ ಏನಾಗುತ್ತೆ, ಹೊಂದಾಣಿಕೆ ಆಗಲ್ಲ. ಗಂಡು ಮಕ್ಳಿಗೂ ಅಷ್ಟೇ ಇದು ಅನ್ವಯಿಸುತ್ತೆ. ಯಾರನ್ನು ನೋಡಿ, ಇಲ್ಲಿ ಮಂಗಳ ಗ್ರಹ ಇದ್ದಾಗ ಯಾವ ಜೊತೆನಲ್ಲಿ ಕುತ್ಕೊಳ್ಳಿ ತೊಂದರೆ ಇಲ್ಲ, ಗೊತ್ತಾಯ್ತಾ. ಅಕಸ್ಮಾತ್ ಕುತ್ಕೊಂಡಿದ್ರೆ ಬರೀ ಒಂಟಿ ಅಂತ ಬರೀತಾ ಇದ್ದೆ, ಒಂಟಿ ಬರ್ದಿಲ್ಲ. ಹಾಗಾಗಿ ಮಂಗಳ ಜೊತೆ ಯಾವ್ದು ಬೇಕಾದ್ರೂ ಇರ್ಬೋದು. ಮಂಗಳ ಜೊತೆ ಸೂರ್ಯ ಇರ್ಬೋದು, ಮಂಗಳ ಜೊತೆ ಗುರು ಇರ್ಬೋದು, ಮಂಗಳ ಜೊತೆ ಕೇತು ಇರ್ಬೋದು, ಮಂಗಳ ಜೊತೆ ರಾಹು ಇರ್ಬೋದು. ಯಾವ್ದೇ ಇದ್ರು ಒಟ್ಟಿನಲ್ಲಿ 4ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾಗ ಅವರಿಗೆ ಗಂಡು ಮಕ್ಕಳಾದ್ರೆ ಅವ್ರ ತಾಯಿ ಹತ್ರನು ಅಷ್ಟಕ್ಕಷ್ಟೇ. ಆಮೇಲೆ ಹೆಣ್ಣು ಕೊಟ್ಟ ಅತ್ತೆ ಹತ್ರನು ಅಷ್ಟಕ್ಕಷ್ಟೇ, ಜಾಸ್ತಿ ಒಡನಾಟ ಇರಲ್ಲ, ಅರ್ಥ ಆಯ್ತಾ. ಹೆಣ್ಮಕ್ಳಿಗೂ ಅಷ್ಟೇ, ಅತ್ತೆ ಹತ್ರ ಒಡನಾಟ ಸರಿ ಇರಲ್ಲ, ಮತ್ತೆ ಅವ್ರ ತಾಯಿ ಹತ್ರನು ಒಡನಾಟ ಸರಿ ಇರಲ್ಲ, ಅರ್ಥ ಆಯ್ತಾ. ಓಕೆನಾ. ಒಂದು ತಾಯಿ ಅಥವಾ ಅತ್ತೆ ಹತ್ರ ಕೆಲವರಲ್ಲಿ ನೋಡಿ, ಹೆಣ್ಮಕ್ಳು ಅತ್ತೆ ಹತ್ರ ತುಂಬಾ ಕ್ಲೋಸ್ ಆಗಿರ್ತಾರೆ, ಹೆತ್ತ ತಾಯಿ ತರ. ಅದೇ ಅವ್ರ ತಾಯಿಗೆ ದ್ವೇಷ ಮಾಡ್ತಾರೆ. ಆ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಅದೆಲ್ಲ ಕಾರಣ ನೆನ್ಪಿಟ್ಕೊಳ್ಳಿ. ಮಂಗಳ ಗ್ರಹ 4ನೇ ಕಾಲಪುರುಷದಲ್ಲಿ ಮಂಗಳ ಗ್ರಹ ಬಂದಾಗ ಮಂಗಳ ನೀಚ ಆಗ್ಬಿಡ್ತಾನೆ ಇಲ್ಲಿ ಅಲ್ವಾ. ಇಲ್ಲಿ ನೋಡಿ, ನಾವು ನೀಚ ಉಚ್ಚ ಏನು ಮಾತಾಡಲೇ ಇಲ್ಲ. ಆಮೇಲೆ ಮಂಗಳ ಗ್ರಹ ಕಟಕರಾಶಿಗೆ ಯೋಗಕಾರಕ ಕೂಡ ಹಾಕ್ತಾನೆ, ಅದೆಲ್ಲ ಮಾತಾಡ್ಲೇ ಇಲ್ಲ ನಾವು ಬರೀ ಮಂಗಳ ಗ್ರಹ ಕಟಕರಾಶಿಯಲ್ಲಿ ಇದ್ದಾಗ ಏನ್ ಫಲ, ಸಂಬಂಧಗಳು, ತಾಯಿ ಅಥವಾ ಅತ್ತೆ ಅಥವಾ ತಾಯಿ ತರ ಯಾರನ್ನ ಇರ್ತಾರಲ್ಲ ಸಂಬಂಧಗಳಲ್ಲೂ. ಕೆಲವರೆಲ್ಲ ಅಕ್ಕಂದ್ರು, ಒಂದು 10 ವರ್ಷ ಡಿಫ್ರೆನ್ಸ್ ಇರುತ್ತೆ ಅವ್ರಿಗೂ ಅಕ್ಕಂದ್ರು. ಹಾಗಾಗಿ ಅವರು ಕೂಡ ತಾಯಿ ಸ್ವರೂಪ ಆಗ್ತಾರೆ, ಅವ್ರ ತರ ಕೂಡ ಸಂಬಂಧ ಸರಿ ಇಟ್ಕೊಳಲ್ಲ. ಇದೆಲ್ಲ ಅಪ್ಲೈ ಮಾಡ್ತೋದ್ರೆ ನಿಮ್ಗೆ ತುಂಬಾ ಚೆನ್ನಾಗೇ ಬರುತ್ತೆ. ಇವಾಗ ನೋಡಿ, ಇವಾಗ ಶನಿ ಮತ್ತೆ ಮಂಗಳ ಗ್ರಹ ಯಾವುದೇ ಮನೆಯಲ್ಲಾಗ್ಲಿ ಒಟ್ಟಿಗೆ ಇದ್ದಾಗ, ಯಾವುದೇ ಮನೆ ಇದರಲ್ಲ ತಗೊಳ್ಳಿ, ಶನಿ ಮತ್ತೆ ಮಂಗಳ, ಇಲ್ಲಾಂದ್ರೆ ಈ ಮನೆ ಇಟ್ಕೊಳ್ಳಿ, ಶನಿ ಮತ್ತೆ ಮಂಗಳ, ಯಾವ್ದನ್ನಾಗ್ಲಿ ಏನಾಗುತ್ತೆ, ಮಂಗಳ ಅಂತಂದ್ರೆ ಯಾರು, ಮಂಗಳ ಗ್ರಹ ಏನನ್ನ ಪ್ರತಿನಿಧಿಸುತ್ತೆ, ನಿಮ್ಮ ಒಡ ಹುಟ್ಟಿದವರು ಅಲ್ವಾ, ಬ್ಲಡ್ ರಿಲೇಷನ್ಸ್, ನಿಮ್ಮ ರಕ್ತ ಸಂಬಂಧಿಗಳು. ಮಂಗಳ ಗ್ರಹ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ರಕ್ತ ಸಂಬಂಧಿಗಳನ್ನು ಸೂಚನೆ ಮಾಡುತ್ತೆ.
ಅದರಲ್ಲೂ ಯಾರನ್ನು ಸೂಚನೆ ಮಾಡುತ್ತೆ? ನಿಮ್ಮ ಒಡ ಹುಟ್ಟಿದವರು. ಅದರಲ್ಲೂ ಯಾರನ್ನು ಸೂಚನೆ ಮಾಡುತ್ತೆ? ನಿಮಗಿಂತ ಚಿಕ್ಕ ವಯಸ್ಸಿರ್ತಾರಲ್ಲ, ನಿಮ್ಮ ತಮ್ಮಂದರನ್ನ ಸೂಚನೆ ಮಾಡುತ್ತೆ, ತಂಗಿಯನ್ನು ಸೂಚನೆ ಮಾಡುತ್ತೆ. ಶನಿ ಬಂದಾಗ ಏನಾಗುತ್ತೆ? ಶನಿ ಮಂದ, ಅವಾಗ ಏನಾಗುತ್ತೆ? ರಿಲೇಶನ್ಶಿಪ್. ಮಂಗಳ ಗ್ರಹ ಅಂದ್ರೆ ಸಂಬಂಧಗಳು. ಶನಿ ಬಂದಾಗ ಏನಾಗುತ್ತೆ? ಕೋಲ್ಡ್ ಮಾಡ್ಬಿಡುತ್ತೆ. ಕೋಲ್ಡ್ ಅಂತಂದ್ರೆ ಸಂಬಂಧಗಳು ಸರಿ ಇರಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿ ಫಲಗಳನ್ನ ಕೊಡುತ್ತೆ. ಈ ಒಂದು 5 ನಿಮಿಷ ಬ್ರೇಕ್ ತಗೊಂಡು ಬನ್ನಿ. ಶುರು ಮಾಡೋಣ. ಹ್ಮ್ ಕೇಳಿಸ್ತದೆ ಎಲ್ಲರಿಗೂ?
ವಾಯ್ಸ್ ಕಟ್ ಅಂತ ಇದಾರೆ ಅವರು. ಓಕೆ, ಕೇಳಿಸ್ತಾ ಇದೆಯಲ್ಲ? ಓಕೆ, ಸರಿ, ಶುರು ಮಾಡುವ. ಈಗ ಈ ಸೂತ್ರ ಏನ್ ಹೇಳುತ್ತೆ 35 ಅಂತಂದ್ರೆ, ಮಂಗಳ ಮತ್ತೆ ಕೇತು ಎಲ್ಲಿದ್ದಾಗ? ಮೇಷರಾಶಿಯಲ್ಲಿದ್ದಾಗ. ನೆನ್ಪಿಟ್ಕೊಳ್ಳಿ, ಮಂಗಳ ಗ್ರಹದ್ದು ಯಾವ ಮನೆ ಅಧಿಪತಿ? ಮೇಷರಾಶಿಗೆ ಮತ್ತೆ ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳ ಗ್ರಹ ಅಲ್ವಾ? ಸೊ ಹಾಗಾಗಿ ಅಲ್ಲಿದ್ದು ಪ್ಲಸ್ ಕೇತು ಬಂದಾಗ, ಮಂಗಳ ಅಂತಂದ್ರೆ ಏನು? ಮಂಗಳ ಗ್ರಹ ಆಯುಧಗಳು ಅಂತ ಹೇಳ್ತೀವಿ ನಾವು ಮಂಗಳ ಗ್ರಹಕ್ಕೆ. ಕೇತು ಅಂತಂದ್ರೆ ಚೂಪಾದ, ನುಣುಪಾದ, ಚೂಪಾದ ಆಯುಧಗಳು. ಕೇತು ಸರ್ಪ ಹೇಳಿದ್ನಲ್ಲ ನಿಮ್ಗೆ, ಇಡೀ ನನ್ನ ಕೈ ನೋಡಿ, ಇಲ್ಲಿ ವಿಡಿಯೋ ನೋಡಿದಾಗ ಇದು ಸರ್ಪ ಅಂತ ತಗೊಳ್ಳಿ. ಅದನ್ನ ಸರ್ಪನ ಶನಿ ಅಂತ ತಗೋತೀವಿ. ಅದ್ರ ಹೆಡೆ ಬಂತು ಅಂದ್ರೆ ರಾಹು, ಅದ್ರ ಬಾಲ ಬಂತು ಅಂದ್ರೆ ಕೇತು. ಕೇತು ಹೇಗಿರುತ್ತೆ? ಬಾಲ ಹೇಗಿರುತ್ತೆ ಸರ್ಪದ್ದು? ಒಂದು ಶಾರ್ಪ್ ಪಿನ್ ತರ ಇರುತ್ತೆ. ಅದು ತಗೊಂಡು ಕುಚ್ಚಿದಾಗ ನೋವಾಗತ್ತೆ ಅಲ್ವಾ? ಹಾಗಾಗಿ ಅದಕ್ಕೆ ಕೇತುನ ಯಾವಾಗ್ಲೂ ಶಾರ್ಪ್ ಪಿನ್ ಅಂತ ಹೇಳೋದು. ಆ ಪಿನ್ಗಳನ್ನ ಒಂದು 20 ಜೋಡಿಸ್ಕೊಂಡು ಅರಳೇಟ್ ಹಾಕ್ಬಿಡಿ, ಗಮ್ ಹಾಕ್ಬಿಟ್ಟೆ. ಸೊ ಒಣಗಾಕ್ಬಿಟ್ಟಾಗ ಅದನ್ನ ತಗೊಂಡು ಕುಚ್ಚಿದ್ರೆ ಅದು ಕೊಯ್ಯುತ್ತೆ ಚಾಕು. ಅವೆರಡು ಚಾಕು ಹಿಂಗ್ ಹಾಕಿದ್ರೆ ಕತ್ರಿ ಅಲ್ವಾ? ಹಾಗಾಗಿ ಕೇತು ಯಾವಾಗ್ಲೂ ಮೋಕ್ಷಕಾರಕ. ಅದನ್ನೇ ವೆಪನ್ ಅಂತ ಹೇಳ್ತೀವಿ ನಾವು, ಆಯುಧ. ಏನ ಆಯುಧ? ತುಂಬಾ ಚೂಪಾಗಿರುವಂತ ಆಯುಧ ಕೇತು. ಅವು ನೆನ್ಪಿಟ್ಕೋಬೇಕು. ಅದಕ್ಕೆ ನೋಡಿ, ಮಂಗಳ ಗ್ರಹ ಅಂದ್ರೆ ಆಯುಧ, ಕೇತು ಅಂದ್ರೆ ಚೂಪಾದ ಆಯುಧ. ಅಂದ್ರೆ ಇವ್ರು ಯಾವಾಗ್ಲೂ ಅಷ್ಟೇ, ಯಾರು ಮೇಷರಾಶಿಲಿ ಇದ್ದಾಗ ನೋಡ್ಕೊಳ್ಳಿ, ಯಾರಿಗನ್ನ ಇದೆಯಾ ಈ ರೀತಿ? ಯಾರನ್ನ ಇಟ್ಕೊಂಡಿದ್ದೀರಾ ಗನ್ನು ಮನೆಯಲ್ಲಿ? ಲೈಸೆನ್ಸ್, ವಿತ್ ಲೈಸೆನ್ಸ್. ಇಲ್ಲಾಂದ್ರೆ ಮನೇಲಿ ಕತ್ತಿ ಇಟ್ಕೊಂಡಿರ್ತೀರಾ, ಅವ್ರು ಕತ್ತಿ ಗುರಾಣಿ ಎಲ್ಲ ಹಾಕೊಂಡು ಒಂದು ಶೋ ಪೀಸ್ ತರ ಇಟ್ಕೊಂಡಿರ್ತಾರೆ ನೋಡಿ, ಹಿಂಗಿರುತ್ತೆ ನಿಮ್ದು ಮಂಗಳ ಮತ್ತೆ ಕೇತು ಇದ್ದಾಗ. ಅರ್ಥ ಆಯ್ತಾ? ಬರೀ ಮಂಗಳ ಇದ್ರೆ ಇಲ್ಲ ನವೀನ್ ಸರ್, ಬರೀ ಮಂಗಳ ಇದ್ರೆ ಆಗಲ್ಲ. ವೃಶ್ಚಿಕ ರಾಶಿ ಇದ್ರೂ ಆಗುತ್ತೆ ಸ್ವಾಮಿಗಳೇ. ವೃಶ್ಚಿಕ ರಾಶಿ ಇದ್ದಾಗ ಸ್ವಲ್ಪ ಮಟ್ಟಿಗೆ, ಯಾಕಂದ್ರೆ ನೋಡಿ, ಎರಡು ಮಂಗಳ ಗ್ರಹ ಬರುತ್ತೆ. ಒಂದು ಮೇಷರಾಶಿಯ ಮಂಗಳ ಗ್ರಹ. ಮೇಷರಾಶಿಯ ಮಂಗಳ ಗ್ರಹ ಅಂತಂದ್ರೆ ಬಾಹುಬಲಿ ಫಿಲ್ಮ್ ಕಟ್ಟಪ್ಪ ಇರ್ತಾರಲ್ಲ, ಆ ರೀತಿ ತುಂಬಾನೇ ಕ್ರೂರತೆ ನೋಡಿ. ಅದಕ್ಕೆ ಅವ್ರನ್ನ ಕತ್ತೆಲ್ಲ ಕತ್ತರಿಸ್ಬಿಟ್ಟಿರ್ತಾರೆ ಅಲ್ವಾ? ಬಾಹುಬಲಿನೇ ಸಾಯಿಸಿರ್ತಾರೆ. ಯಾರು? ಕಟ್ಟಪ್ಪ. ಆ ಕಟ್ಟಪ್ಪನ ಮೇಷರಾಶಿ ಅಂತ ಇಟ್ಕೊಳ್ಳಿ, ಮೇಷರಾಶಿಯ ಮಂಗಳ ಗ್ರಹ. ಅದೇ ವೃಶ್ಚಿಕ ರಾಶಿ ಮಂಗಳ ಗ್ರಹ ಅಷ್ಟು ಧೈರ್ಯ ಇರಲ್ಲ. ಏನಕ್ಕೆ? ಇದು ಹೌಸ್ ಆಫ್ ಸೀಕ್ರೆಟ್ ಅಲ್ವಾ? ನಿಗೂಢ 8ನೇ ಮನೆ ಬಚ್ಚಿಕೊಂಡ್ಬಿಟ್ಟಿರುತ್ತೆ ಮಂಗಳ ಗ್ರಹ. ಅದಕ್ಕೋಸ್ಕರ ಮೇಷರಾಶಿ ಮಂಗಳ ಗ್ರಹ ಯಾರಿಗಿರುತ್ತೋ ಪ್ಲಸ್ ಕೇತು ಅದ್ರ ಜೊತೆಲಿ ಇದ್ದಾಗ ಅವಾಗ ಆಯುಧಗಳನ್ನ ಇಟ್ಕೊಳ್ಳೋಕೆ ಧೈರ್ಯ ಇರುತ್ತೆ. ಅರ್ಥ ಆಯ್ತಾ? ಅದೊಂದು. ಮತ್ತೆ ಇನ್ನೇನು ಅಂತಂದ್ರೆ, ಅವರು ಕಟ್ಟಪ್ಪ ತರ ಸಿಕ್ಕಾಪಟ್ಟೆ ಬೋಲ್ಡ್, ಧೈರ್ಯ ಅವೆಲ್ಲ ಇರುತ್ತೆ. ಅದರಿಂದ ಸ್ವಲ್ಪ ದರ್ಪನೂ ಇರುತ್ತೆ ಇವ್ರಿಗೆ. ಯಾರಿಗೆ? ಮೇಷರಾಶಿಲಿ ಮಂಗಳ ಗ್ರಹ ಇದ್ರೆ ಪ್ಲಸ್ ಕೇತು ಇದ್ರೆ ಅವಾಗ ಏನಾಗುತ್ತೆ? ಅವ್ರ ಹತ್ರ ಗನ್ ಇರುತ್ತೆ, ಕತ್ತಿ ಇರುತ್ತೆ, ಎಲ್ಲ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಸೇಫ್ಟಿಗೋಸ್ಕರ. ಅವಾಗ ಏನಾಗುತ್ತೆ? ಆ ದರ್ಪದಿಂದ ಏನಾಗುತ್ತೆ? ಬೇರೆಯವರು ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಮಂಗಳ ಮತ್ತು ಕೇತು ಮೇಷರಾಶಿಯಲ್ಲಿ ಸಂಯೋಗದಲ್ಲಿದ್ದರೆ, ಅಂದ್ರೆ ಒಟ್ಟಿಗೆ ಇದ್ದರೆ, ಜಾತಕನಿಗೆ ಶಸ್ತ್ರಾಸ್ತ್ರಗಳು ಅಥವಾ ತೀಕ್ಷ್ಣ ಆಯುಧಗಳೊಂದಿಗೆ ಸಂಬಂಧ ಹೊಂದುವ ಸಾಧ್ಯತೆ ಇದೆ. ಅರ್ಥ ಆಯ್ತಾ? ಮನೆಯಲ್ಲಿ ಅಥವಾ ವೈಯಕ್ತಿಕವಾಗಿ ಯಾವುದೇ ಆಯುಧ ಅಥವಾ ತೀಕ್ಷ್ಣ ಸಾಧನ ಇಟ್ಟುಕೊಳ್ಳುವ ಸಾಧ್ಯತೆ. ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ತಾರೆ ಗನ್ನು, ಡ್ಯಾಗರ್ ಅಂತಾರೆ, DAG ಡ್ಯಾಗರ್ ಅಂದ್ರೆ ಕತ್ತಿ, ಚಿಕ್ಕದು ಚಾಕು, ಆ ರೀತಿ ಇರುತ್ತೆ. ಮತ್ತೆ ಇನ್ನೊಂದ್ ಏನಾಗುತ್ತೆ? ಅವ್ರಿಗೂ ಕೂಡ ಆ ಆಯುಧದಿಂದ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ, ಬೇರೆಯವ್ರು ಬಂದು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಹುಷಾರಾಗಿರ್ಬೇಕು. ಯಾಕಂದ್ರೆ ಮೇಷರಾಶಿ ಅಂತ ಬಿಸಿ ಅಲ್ವಾ? ಮಂಗಳ ಗ್ರಹ ಅದ್ರಲ್ಲಿ ಇತ್ತು ಅಂದ್ರೆ ಏನಾಗುತ್ತೆ? ಸಿಕ್ಕಾಪಟ್ಟೆ ಧೈರ್ಯ ಇರುತ್ತೆ ಅವ್ರಿಗೆ, ಧೈರ್ಯ, ಸಾಹಸ. ಅವ್ರ ಮಾತುಗಳು ಅಷ್ಟೇ ತುಂಬಾ ಹೊರಟು ಎಲ್ಲ ಇರುತ್ತೆ. ಕೇತು ಇದ್ದಾಗ ಏನಾಗುತ್ತೆ? ಬೇರೆಯವ್ರಿಗೆ ಇವರು ಹಾರ್ಮ್ ಮಾಡಕ್ ಚಾನ್ಸಸ್ ಇರುತ್ತೆ. ಇವ್ರ ಮೇಲೂ ಕೂಡ ಆಯುಧಗಳಿಂದ ಪೆಟ್ಟು ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಕೋಬೇಕು. ಎಚ್ಚರಿಕೆ ಕೊಡ್ಬೇಕು ಅವ್ರಿಗೆ. ಇನ್ನೊಂದು ನೆಕ್ಸ್ಟ್, ಶನಿ. ಶನಿ ಯಾವುದೇ ಮನೇಲಿ ಇರಲಿ, ಅರ್ಥಾತ್ ಯಾವುದೇ ಮನೇಲಿ ಇರಲಿ ಶನಿ, ಅಲ್ಲಿಂದ 2ನೇ ಮನೆ ತಗೊಂಡು ರಾಹು ಇದ್ದಾರೆ. ಅರ್ಥ ಆಯ್ತಾ? ರಾಹು ಇದ್ದಾರೆ, ಬೇರೆ ಯಾವ್ದು ಗ್ರಹಣ ಜೊತೆಲಿ ಇದ್ರೂ ತೊಂದರೆ ಇಲ್ಲ. ಶನಿ ಎಲ್ಲಿರ್ತಾನೋ ಅಲ್ಲಿಂದ 2ನೇ ಮನೆಯಲ್ಲಿ ನನ್ನ ರಾಹು ಇದ್ದಾರೆ. ಶನಿ ಅಂತಂದ್ರೆ ಏನೋ ಕರ್ಮಕಾರಕ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತವನು. ರಾಹು ಅಂದ್ರೆ ಧೂಮ್ರವರ್ಣ, ಅಂದ್ರೆ ಹೊಗೆ
ಅಂದ್ರೆ ಗಾಳಿಯಲ್ಲಿ ಹೋಗುವಂಥದ್ದು, ವಿಮಾನದಲ್ಲಿ ಹೋಗುವಂಥದ್ದು ಯಾರು? ರಾಹು. 2ನೇ ಮನೇಲಿ ರಾಹು ಇದ್ದಾರೆ. ಅಂದ್ರೆ ವಿದೇಶದಿಂದ ನೀವು ಹಣ ಸಂಪಾದನೆ ಅಂತ. 2ನೇ ಮನೆಯಲ್ಲಿ ಯಾರಿಗಂದ್ರೆ ಶನಿಯಿಂದ ರಾಹು ಇದ್ದಾರೆ, ಲಗ್ನದಿಂದ ರಾಹು ಅಲ್ಲ. ಲಗ್ನದಿಂದ ರಾಹು ಕೂಡ ಒಂದ್ ರೀತಿ ಹೇಳ್ತೀವಿ ನಾವು. ಬಟ್ ಇದರಲ್ಲಿ ಶನಿ ಅಂತಂದ್ರೆ ಯಾರು? ಕೆಲಸ, ನನ್ನ ಕೆಲಸ. ಗುರು ಅಂತಂದ್ರೆ ನಾನು, ಶನಿ ಅಂದ್ರೆ ನನ್ನ ಕೆಲಸ, ರಾಹು ಅಂತಂದ್ರೆ ನನ್ನ ಕೆಲಸಕ್ಕೋಸ್ಕರ ನಾನು ಹೊರಗಡೆ ಹೋಗ್ಬೇಕು. ಏನಕ್ಕೆ? 2ನೇ ಮನೆ ತುಂಬಬೇಕಲ್ಲ, ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ ಬ್ಯಾಂಕ್ ಅಲ್ಲಿ ಹಣ ಬರ್ಬೇಕಲ್ಲ. 2ನೇ ಮನೆ ಅಂದ್ರೆ ಹಣ, ಬ್ಯಾಂಕು. ಅದಕ್ಕೋಸ್ಕರ ರಾಹು ಇದ್ದಾಗ ಫಾರಿನ್ ನಿಂದ ಹಣ ಬರುವಂತ ಕೆಲಸಗಳನ್ನ ಮಾಡ್ತಾ ಇರ್ತೀರಾ. ಅರ್ಥ ಆಯ್ತಾ? ಹೊರಗಡೆ ಹೋಗಿ ಕೆಲಸ ಮಾಡುವಂತ ಯೋಗನೂ ಇರುತ್ತೆ, ವಿದೇಶಿ ಯೋಗ. ಮತ್ತೆ ಇದು ಇಲ್ಲೇ ಇದ್ಕೊಂಡು MNC ಕಂಪನಿಗಳು ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡೋ ತರನು ಆಗುತ್ತೆ. 32ಕ್ಕೆ ಬನ್ನಿ. 1ನೇ ಮನೆಯಲ್ಲಿ ಇದ್ದಾಗ ಅಂದ್ರೆ ಶನಿಯಿಂದ 2ನೇ ಮನೆಯಲ್ಲಿ ರಾಹು ಬಂದಾಗ, ಅದೇ ರೀತಿಯಲ್ಲಿ ಗುರುವಿನ ಒಂದು ಯೋಗ ಗುರುವಿನ ಒಂದು ಇದು ಬಂದಾಗ್ಲೂ ಕೂಡ, ಯಾವ್ದಕ್ಕನ ಒಂದಕ್ಕೆ, ಗುರು ಅಥವಾ ಶನಿಗೆ ಗುರುವಿನ ಕನೆಕ್ಷನ್ ಬಂದಾಗ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಗುರು ಇಲ್ಲಿರ್ತೇನೆ ಅನ್ಕೊಳ್ಳಿ, ಏನ್ ಮಾಡ್ತಾ ಇದ್ದಾನೆ? ಗುರು ದೃಷ್ಟಿ ಕೊಡ್ತಾ ಇದ್ದಾನೆ. ಯಾರಿಗೆ? ಶನಿಗೆ. ಇಲ್ಲ ಗುರು ಇಲ್ಲಿದ್ದಾನೆ ಅನ್ಕೊಳ್ಳಿ, ಗುರು ಚಾಂಡಲ್ ಯೋಗ ಆಯ್ತಲ್ಲ, ಗುರು ಈ ರೀತಿ ಬಂದು ಪ್ಲಸ್ ಗುರುವಿನ ದೃಷ್ಟಿ ಇದಕ್ಕೆ ಅಥವಾ ಇದಕ್ಕೆ ಬಂದಾಗ, ಇಲ್ಲಾಂದ್ರೆ ಗುರು ಇಲ್ಲಿದ್ರು ಕೂಡ ದೃಷ್ಟಿ ಕೊಡ್ತಾನೆ, 5ನೇ ಮನೆ ದೃಷ್ಟಿ ಅಲ್ವಾ, ಇದಕ್ಕೆ ಕೊಡ್ತಾನೆ. ಗುರು ಇಲ್ಲಿದ್ರು ಕೂಡ ದೃಷ್ಟಿ ಕೊಡ್ತಾನೆ, ಯಾವ್ದಕ್ಕೆ? ಇದಕ್ಕೆ ಕೊಡ್ತಾನೆ. ಆ ರೀತಿ ದೃಷ್ಟಿಗಳು ಬಂದಾಗ ಈ ಕಾಂಬಿನೇಷನ್ಗೆ ಅವಾಗಲೂ ಕೂಡ ಬೇಗನೆ ಹಣ ಸಂಪಾದನೆ ಮಾಡುವಂಥದ್ದು, ಯಾವ್ದ್ರಿಂದ? ಫಾರಿನ್ ನಿಂದ ಹಣ ಸಂಪಾದನೆ ಮಾಡುವಂಥದ್ದು ಆಗ್ಬಿಡುತ್ತೆ. ಓಕೆನಾ? ಗುರು ಅಂದ್ರೆ ನಾನು, ನನ್ನ ಕೆಲಸ ಮತ್ತೆ ನನ್ನ ಹಣ, ಫಾರಿನ್ ಎಲ್ಲ ಕನೆಕ್ಷನ್ ಆಗುತ್ತೆ ನೋಡಿ. ಈ ರೀತಿ ಒಂದೊಂದು ಚಿಕ್ಕ ಪುಟ್ಟದ ಕನೆಕ್ಷನ್ ಕೊಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇತ್ತು ಅಂದ್ರೆ 100% ಒಳ್ಳೆ ಜ್ಯೋತಿಷಿ ಆಗ್ಬೋದು. ಇನ್ನೊಂದು 7ನೇ ಮನೆ, ಕಾಲಪುರುಷದಿಂದ 5ನೇ ಮನೆ ಅಲ್ವಾ? ಸಾರಿ, ಇದು ಡಿಕ್ಟಮ್ ಬೇರೆ. ಕುಂಭರಾಶಿಯಿಂದ 7ನೇ ಮನೆ ಅಂತ. ಇದು ಕುಂಭರಾಶಿ ಯಾರು ಇರ್ತಾರೆ, ಕುಂಭರಾಶಿಯ ಲಗ್ನ ಅಂತಾನೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಕುಂಭರಾಶಿಲಿ ಗುರು ಇದ್ರು ತಗೊಳ್ಳಿ. ನಾವು ಗುರು ಬಗ್ಗೆ ಮಾತಾಡಬೇಕಾದ್ರೆ ನಾನು 7ನೇ ಮನೆ ಏನಾಗುತ್ತೆ? ನನ್ನ ಮಡದಿ ಅಲ್ವಾ? ಇಲ್ಲ ಗುರು, ನಾನು, ನನ್ನ ಗಂಡ. 7ನೇ ಮನೆ ಶನಿ ಇದ್ದಾಗ ಸಿಂಹರಾಶಿ ಏನಾಗುತ್ತೆ? ಕ್ಯಾಪಿಟಲ್ ಸಿಟಿ ಆಗುತ್ತೆ. ಅಂದ್ರೆ ಸಿಂಹರಾಶಿ ಏನು? ಗೌರ್ಮೆಂಟ್ ಅಲ್ವಾ? ಸಿಂಹರಾಶಿ ಗೌರ್ಮೆಂಟ್. ಸೂರ್ಯ ಅಲ್ಲಿ ಕುತ್ಕೋತಾನೆ, ಸೂರ್ಯ ಮಿನಿಸ್ಟ್ರು, ಗೌರ್ಮೆಂಟ್ ಅಧಿಕಾರಿ. ಹಾಗಾಗಿ ಸಿಂಹರಾಶಿ ಏನಾಗುತ್ತೆ? ಗೌರ್ಮೆಂಟ್ ಆಗುತ್ತೆ. ಗೌರ್ಮೆಂಟ್ ಅಂತಂದ್ರೆ ಏನಾಗುತ್ತೆ? ಕ್ಯಾಪಿಟಲ್ ಸಿಟಿ ಅಂದ್ರೆ ರಾಜಧಾನಿ. ಶನಿ ಅಲ್ಲಿ ಬಂದು ಕುತ್ಕೊಂಡಾಗ ಅವರು ಮದುವೆ ಆಗುವಂತಹ ಹುಡುಗ ಅಥವಾ ಹುಡುಗಿ ಏನಾಗ್ಲಿ ರಾಜಧಾನಿಯಿಂದ ಬರ್ತಾರೆ ಅಂತ. ಅಕಸ್ಮಾತ್ ಕರ್ನಾಟಕದಲ್ಲಿ ಎಲ್ಲಾನು ಇರ್ತಾನೆ ಹುಡುಗ, ರಾಯಚೂರಲ್ಲಿ ಇರ್ತಾನೆ ಹುಡುಗ, ಹುಡುಗಿ ಎಲ್ಲಿಂದ ಬರ್ತಾಳೆ? ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರಿಂದ ಹುಡುಗಿ ಬರುತ್ತೆ ಅಂತ. ಹಾಗೆ ತಗೊಳ್ಳೋದು. ಅರ್ಥ ಆಯ್ತಾ? ನೋಡಿ, ಇದು ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ? ಶನಿ ಮತ್ತೆ ಶುಕ್ರ ಯುತಿ ಅಂದ್ರೆ 1, 5, 9, 2, 12 ಗೊತ್ತೇ ಇದೆ ನಾವು. ಯುತಿ ಅಂದ್ರೆ ಗೊತ್ತಿವಾಗ ಸಂಯೋಗ. 1ರಿಂದ 2ನೇ ಮನೇಲಿ ಶುಕ್ರ ಇದ್ರೆ, ಅಥವಾ 12ನೇ ಮನೇಲಿ ಶುಕ್ರ ಇದ್ರೆ, ಅಥವಾ ಶನಿಯಿಂದ 5ನೇ ಮನೇಲಿ ಶುಕ್ರ ಇದ್ರೆ, ಅಥವಾ ಶನಿಯಿಂದ 9ನೇ ಮನೆಯಲ್ಲಿ ಶುಕ್ರ ಇದ್ರೆ ಏನಾಗುತ್ತೆ? ಯಾವಾಗ್ಲೂ ಎಂಜಾಯ್ಮೆಂಟ್ ಇರುತ್ತೆ. ಯಾಕೆ? ಶನಿ ಅಂದ್ರೆ ಏನದು? ನಮ್ಮ ಕರ್ಮ ಅಲ್ವಾ? ನಮ್ಮ ಕರ್ಮ ಅಂದ್ರೆ ಶನಿ ಅಂತ ಹೇಳ್ತೀವಿ. ಶುಕ್ರ ಅಂದ್ರೆ ಎಂಜಾಯ್ಮೆಂಟ್. ಯಾವಾಗ ಶನಿಯಿಂದ ಶುಕ್ರ 12, 2, 5, 9ನೇ ಮನೇಲಿ ಇರ್ತಾನೋ ಅವಾಗ ಏನಾಗುತ್ತೆ? ಅದು 159 ಲಕ್ಷ್ಮೀ ಸ್ಥಾನ ಅಂತ ಹೇಳಿದ್ವಿ ನಾವು ಅಲ್ವಾ? 2ನೇ ಮನೆ ಧನಸ್ಥಾನ, 12ನೇ ಮನೆ ವ್ಯಯಸ್ಥಾನ. ಶುಕ್ರ ಇದ್ದಾಗ ಏನಾಗುತ್ತೆ? 12ನೇ ಮನೆಯಲ್ಲಿ ಸುಖ ಯಥೇಚ್ಛವಾಗಿ ಸಿಗುತ್ತೆ ಅಂತ. ಇವನ್ ಲಗ್ನದಿಂದ 12ನೇ ಮನೆಯಲ್ಲಿ ಶುಕ್ರ ಇದ್ರೂ ಸುಖ ಯಥೇಚ್ಛವಾಗಿ ಸಿಗುತ್ತೆ ಅಂತ. ಈ ರೀತಿ ಕಾಂಬಿನೇಷನ್ ಬಂದಾಗ ನಾವೇನ್ ಹೇಳ್ಬೇಕು? ಅವ್ರ ಹತ್ರ ಯಥೇಚ್ಛವಾಗಿ ಹಣ ಉಂಟು, ಹಣ ಇರುತ್ತೆ ಅಂತ. ಶನಿ ಅಂತಂದ್ರೆ ಏನು? ಶನಿ ಅಂತಂದ್ರೆ ಜಮೀನ್ ಕೂಡ ಆಗತ್ತೆ, ಸೈಟ್ ಆಗಲ್ಲ. ಬರೀ ನೀವು ಒಂದು ಸೈಟ್ ತಗೊಂಡಿದೀನಿ 30, 40, 60, 40 ಅಂದ್ರೆ ಅದು ಮಂಗಳ ಗ್ರಹ ಆಗತ್ತೆ. ಸೈಟು ಮಂಗಳ ಗ್ರಹ,
ಜಮೀನು 1 ಎಕರೆ ಜಮೀನು, 5 ಎಕರೆ 10 ಎಕರೆ ಜಮೀನು, ಶನಿ ಮಹಾತ್ಮ, ಶನಿ ಆಗ್ತಾನೆ. ಹಾಗಾಗಿ ಶನಿ ಶುಕ್ರ ಕಾಂಬಿನೇಷನ್ ಬಂದಾಗ ಯೂಶಲ್ ಆಗಿ ಅವ್ರ ಹತ್ರ ಯಥೇಚ್ಛವಾಗಿ ಜಮೀನು ಇರುತ್ತೆ, ಪ್ಲಸ್ ಹಣ ಕೂಡ ಇರುತ್ತೆ, ಒಡವೆಗಳು ಇರುತ್ತೆ, ಎಂಜಾಯ್ ಮಾಡಕ್ಕೆ ಕಾರುಗಳಿರುತ್ತವೆ. ಅರ್ಥ ಆಯ್ತಾ? ಆ ರೀತಿ ಪೊಟೆನ್ಶಿಯಲ್ ಇರುತ್ತೆ. ಅದನ್ನ ನೋಡ್ಕೋಬೇಕು, ಜಾತಕ ನೋಡ್ಕೊಂಡು ಏನೋ ತೊಂದರೆ ಇದೆಯಾ ಅದಕ್ಕೆ ನೋಡಿ ಪರಿಹಾರ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇವೆಲ್ಲ ಮೇಲಿನ ಪರ್ದಕ್ಕೆ ಬರುತ್ತೆ. ಆಗ ನೀವು ಅದನ್ನ ಊಟ ಮಾಡುವಂಥದ್ದು, ಅಂದ್ರೆ ಆ ಶಕ್ತಿ ಬರುತ್ತೆ ನಿಮ್ಗೆ. ಆಗ ಯಥೇಚ್ಛವಾಗಿ ಹಣ, ಒಡವೆಗಳು, ಜಮೀನು ಎಲ್ಲ ತಗೊಳ್ಳೋಂತ ಶಕ್ತಿ ಬರುತ್ತೆ. ಇವಾಗ ಗುರುವಿನಿಂದ, ಗುರು ಯಾವುದೇ ಮನೆಯಲ್ಲಿರಲಿ ಪರ ಇಲ್ಲ, ಗುರು ಯಾವುದೇ ಮನೆಯಲ್ಲಿದ್ದಾಗ ಪರ ಇಲ್ಲ. ಅಲ್ಲಿಂದ 2ನೇ ಮನೆ ಶನಿ ಬಂದರೆ, 2ನೇ ಮನೆ ಶನಿ ಬಂದರೆ ಏನಾಗುತ್ತೆ? 2ನೇ ಮನೆ ಶನಿ ಅಂದ್ರೆ ಏನು? ನಾನು ಇವಾಗಲೇ ಹೇಳಿದೆ, ಜಮೀನು ಅಲ್ವಾ? ಇಮ್ಮೂವಬಲ್ ಪ್ರಾಪರ್ಟಿ. ಇಮ್ಮೂವಬಲ್ ಪ್ರಾಪರ್ಟಿ ಅಂದ್ರೆ ಏನು? ಸ್ಥಿರಾಸ್ತಿಗಳು ಜಾಸ್ತಿ ಇರುತ್ತೆ, ಕ್ಯಾಶ್ ಕಡಿಮೆ ಇರುತ್ತೆ. ಕೆಲವ್ರು ನೋಡಿದ್ರಾ, ಕೆಲವು ಬನಿ ಹರಿದೋಗಿರುತ್ತೆ, ಅದೇ ಹಾಕೊಂಡಿರ್ತಾರೆ, ಚಡ್ಡಿ ಹರಿದೋಗಿರುತ್ತೆ, ಮತ್ತೆ ಇದು ಹರಿದೋಗಿರುತ್ತೆ, ಟವಲ್ಲು ಹರಿದೋಗಿರುತ್ತೆ, ಅದನ್ನ ಹಾಕೊಂಡ್ ಬರ್ತಾ ಇರ್ತಾರೆ. ಏನ್ ಸ್ವಾಮಿ ಎಲ್ಲನವ್ರು ನೀವು ಅಂದ್ರೆ, ನಾವು ಇಂಥ ಕಡೆಯವರು, ನಾವೇನ್ ಜಮೀನಿಗೆ ಮನೆ ನಿಧಿ ಅಂದ್ರೆ ಏನೊಂದು 40 ಎಕರೆ ಇದೆ ಸ್ವಾಮಿ ಅಷ್ಟೇ ಅಂತಾರೆ. ಬಟ್ ಅವ್ರ ಹತ್ರ ದುಡ್ಡಿರಲ್ಲ, ಜಮೀನ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಮನೆ ಚೆನ್ನಾಗಿರುತ್ತೆ, ಇದೆಲ್ಲ ಚೆನ್ನಾಗಿರುತ್ತೆ, ಬಟ್ ಬಟ್ಟೆ ದುಡ್ಡಿರಲ್ಲ, ಅವ್ರಿಗೆ ಏನನ್ನ ಎಂಜಾಯ್ಮೆಂಟ್ ಮಾಡೋಕ್ಕೂ ದುಡ್ಡಿರಲ್ಲ. ಆ ರೀತಿ ಇಂಥವ್ರು. ಅರ್ಥ ಆಯ್ತಾ? ಗುರುವಿನಿಂದ 2ನೇ ಮನೆ. ಇದು ಗುರು ಅಂದ್ರೆ ಏನು? ನಾನು, ನನ್ನಿಂದ 2ನೇ ಮನೆ, ನನ್ನ ಹಣಕಾಸು, ನನ್ನ ಬ್ಯಾಂಕ್ ಅಲ್ಲಿ ಏನಿದೆ ಅಂತ. ಒಡವೆ ಇಟ್ಕೊಂಡಿದ್ದೀರಾ, ಏನ್ ಇಟ್ಕೊಂಡಿದ್ರೆ ಪತ್ರಗಳು ಇಟ್ಟಿರ್ತೀವಿ. ಏನ್ ಪತ್ರಗಳು? ಜಮೀನ್ ಪತ್ರ ಇಟ್ಟಿರ್ತೀವಿ ಬ್ಯಾಂಕ್ ಅಲ್ಲಿ. ಅದೇ ಶನಿ ಅಂತಂದ್ರೆ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಗುರು ಅಂತಂದ್ರೆ ಎಲ್ಲಿ ಗುರು ಇರ್ತಾನೋ ಅದು ನೀವು. ಅಲ್ಲಿಂದ ಬೇರೆ ಬೇರೆ ಮನೆಗಳು ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಈಸಿಯಾಗಿ ವರ್ಕ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಯಾರಿಗಾನ ಇದೆಯಾ ಗುರುವಿಂದ 2ನೇ ಮನೆಯಲ್ಲಿ ಜಮೀನ್ ಇದೆಯಾ? ಶನಿ ಶುಕ್ರ ಒಟ್ಟಿಗೆ ಇರ್ಬೋದು ಸರ್, ತೊಂದರೆ ಇಲ್ಲ. 2ನೇ ಮನೇಲಿ ಶನಿ, ಒಟ್ಟಿನಲ್ಲಿ ಶನಿ ಇರಬೇಕು. ಅವಾಗ ಏನಾಗುತ್ತೆ? ಜಮೀನ್ ಇರುತ್ತೆ. 2ನೇ ಮನೇಲಿ ಶುಕ್ರನೂ ಇದ್ರೆ ಏನಾಗುತ್ತೆ? ಹಣಕಾಸು ಇರುತ್ತೆ. ಅವಾಗ ಬ್ಯಾಲೆನ್ಸ್, ಜಮೀನು ಯಥೇಚ್ಛವಾಗಿರುತ್ತೆ, ಹಣಕಾಸು ಯಥೇಚ್ಛವಾಗಿರುತ್ತೆ. ಅರ್ಥ ಆಯ್ತಾ ಮುಕುಂದ್ ಸರ್? ಯಾರಿಗನ ಇದೆಯಾ ಇದು? ಯಾರೋ ನಮ್ಮ ಮನೆಯವ್ರಿಗೆ ಇದೆ ಅಂತ ಹಾಕಿದ್ದಾರೆ, ವಿನಾಯಕ್ ಸ್ವಾಮಿ ಅವರು. ಡೆಫಿನೆಟ್ ಆಗಿ ನಿಮ್ಗೆ ಯಥೇಚ್ಛವಾಗಿ ಜಮೀನ್ ಇದೆಯಾ ವಿನಾಯಕ್ ಸ್ವಾಮಿಗಳೇ ಅವ್ರಿಗೆ, ಮೇಡಮ್ಗೆ? ಇಲ್ಲ ಅಂದ್ರೆ ಬರುತ್ತೆ, ಬಟ್ ಈಗ ಸದ್ಯಕ್ಕೆ ಇದೆಯಾ? ವೆರಿ ಗುಡ್, ಎಸ್ ಇದೆ, ಜಮೀನ್ ಇದೆ. ಅರ್ಥ ಆಯ್ತು ನೋಡಿ, ಎಲ್ಲ ತುಂಬಾ ವರ್ಕ್ ಆಗುತ್ತೆ ವಿನಾಯಕ್ ಸ್ವಾಮಿಗಳೇ, ನೋಡ್ಕೊಳ್ಳಿ. ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಒಳ್ಳೆ ಜ್ಯೋತಿಷಿ ನೀವು. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಹ್ಮ್. ಹಾ, ಇದು ಬಂದಾಗ ಗುರುವಿನಿಂದ 4ನೇ ಮನೆ, ಯಾವುದೇ ಗುರು ಎಲ್ಲನ ಯಾವುದೇ ಮನೇಲಿ ಇದ್ರು ಕೂಡ ಅಲ್ಲಿಂದ 4ನೇ ಮನೆ ಬಂದಾಗ ಏನಾಗುತ್ತೆ? 4ನೇ ಮನೆ ಏನ್ ಹೇಳುತ್ತೆ? 4ನೇ ಮನೆ ತಾಯಿಯ ಮನೆ ಅಲ್ವಾ? ತಾಯಿ ಮನೆ. ಅವಾಗ ಏನಾಗುತ್ತೆ? ತಾಯಿ ಪ್ರೀತಿ ನಮಗೆ ಸಿಗುವುದಿಲ್ಲ. ಕೇತು ಬರ್ತಾರಲ್ಲ ಸಾಹೇಬ್ರು, ಕೇತು ಏನಿದ್ರು ಆ ಮನೇಲಿ ಏನಿರುತ್ತೆ ಅದು ಕೊಡಲ್ಲ ನಿಮ್ಗೆ. ತಾಯಿ ಪ್ರೀತಿ ಅಲ್ವಾ? ಹಾಗೆ ಕೇತು ಇದ್ದಾಗ ನಿಮಗ್ ಸಿಗಲ್ಲ, ಇನ್ಯಾರಿಗೆ ಸಿಗುತ್ತೆ? ನಿಮ್ ಜೊತೆ ಒಡೆ ಹುಟ್ಟಿರ್ತಾರ, ನಿಮ್ಮ ಅಕ್ಕ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ತಂಗಿ, ಅವ್ರಿಗೆ ಜಾಸ್ತಿ ಪ್ರೀತಿ ಸಿಗ್ತಾ ಇರುತ್ತೆ, ನಿಮಗ್ ಸಿಗಲ್ಲ. ನೋಡ್ಕೊಳ್ಳಿ ಬೇಕಾದ್ರೆ ಇದು. 4ನೇ ಮನೇಲಿ ಕೇತು ಇದ್ರೆ ಗುರುವಿನಿಂದ, ಗುರು ಅಂದ್ರೆ ನಾನು, ನನ್ನ ಜೀವ, ಗುರು ಜೀವಕಾರಕ. ಸೊ ನನ್ನಿಂದ 4ನೇ ಮನೇಲಿ ನನ್ನ ಕೇತು ಇದ್ರೆ ಆಗ ತಾಯಿಯ ಪ್ರೀತಿ ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಕಡಿಮೆ. ಮತ್ತೆ ಗುರುವಿನಿಂದ 10ನೇ ಮನೆಯಲ್ಲಿ ಕೇತು ಇದ್ದರೆ, ಅವಾಗಲೇ ಹೇಳ್ತಾ ಇದ್ನಲ್ಲ, 10ನೇ ಮನೇಲಿ ಕೇತು ಇದ್ರೆ ಏನಾಗುತ್ತೆ? ಸ್ವಲ್ಪ ತೊಂದರೆ, ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗುತ್ತೆ. ಲಗ್ನದಿಂದ 10ನೇ ಮನೇಲಿ ಕೇತು ಇದ್ರೆ ಕೆಲಸದಲ್ಲಿ ತೊಂದರೆ. ಗುರುವಿನಿಂದ, ಇದು ನಾನು 10ನೇ ಮನೆ ಏನ್ ಬರುತ್ತೆ? ನಾನು ಅವಾಗಲೇ ಹೇಳಿದೆ ನಿಮಗೆ, 9ನೇ ಮನೆ ಪ್ಲಸ್ 10ನೇ ಮನೆ ಎರಡೂ ಒಂದ್ ರೀತಿಯಲ್ಲಿ ನಿಮ್ಮ ತಂದೆಯ ಕಾರಕ. ಒಂದ್ ಕಡೆ ಬರ್ಕೊಳ್ಳಿ, ಇದು ಹೈಯರ್ ಅಸ್ಟ್ರಾಲಜಿ ಇದು. ಅರ್ಥ ಆಯ್ತಾ? ಜನರಲ್ ಆಗಿ ನಾವೇನ್ ತಗೋತೀವಿ? 9ನೇ ಮನೆ ನಮ್ ತಂದೆ ಅಂತ ತಗೋತೀವಿ, 10ನೇ ಮನೆ ಕೂಡ ನಮ್ ತಂದೆನೆ ತೋರಿಸುತ್ತೆ ಕರ್ಮ ಅಲ್ವಾ? ನನ್ನಿಂದ 10ನೇ ಮನೆ ಅಂತಂದ್ರೆ ನನ್ನ ಕರ್ಮ ಯಾರು ತಗೋತಾರೆ? ನಮ್ಮ ತಂದೆನೆ ತಗೋತಾರೆ. ಅರ್ಥ ಆಯ್ತಾ? ಹಾಗಾಗಿ 10ನೇ ಮನೆ ಆ ರೀತಿ ತಗೊಂಡಾಗ, ಅಲ್ಲಿ ಕೇತು ಬಂದಾಗ ತಂದೆಯ ಪ್ರೀತಿ ನಿಮಗೆ ಸಿಗೋದಿಲ್ಲ. ಯಾಕಂದ್ರೆ ಕೇತು ಇದೆ, ಕತ್ರಿ. ತಂದೆ ಪ್ರೀತಿ ಎಷ್ಟು ಬೇಕೋ ಅಷ್ಟೇ, ಮಿಕ್ನಾದ್ರು ನಿಮ್ಮ ಅಣ್ಣ ತಮ್ಮಂದರಿಗೆ
ಅಕ್ಕ ತಂಗಿಯರಿಗೆ ಜಾಸ್ತಿ ಸಿಗುತ್ತೆ, ನಿಮಗೆ ಕಡಿಮೆ. ಇನ್ನೊಂದು, 4ನೇ ಮನೆಯಲ್ಲಿ ಕೇತು ಇದ್ದರೆ, ಅಂದ್ರೆ 4ನೇ ಮನೆ ಅಲ್ಲ, ಕಟಕದಲ್ಲಿ ಕೇತು ಇದ್ದರೆ, ಕಾಲಪುರುಷನಿಂದ 4ನೇ ಮನೆ ಅವೆಲ್ಲ ತಗೊಂಡಿರೋ ಸುಮ್ನೆ. ಕಟಕ ರಾಶಿಯಲ್ಲಿ ಕೇತು ಇದ್ದರೆ ಏನ್ ಹೇಳ್ಬೇಕು ಫಲ? 4ನೇ ಮನೆ ನಿಮ್ಮ ಮನೆ ಅಲ್ವಾ, ನೀವು ಇರುವಂತ ನಿಮ್ಮ ತಾಯಿ ಜೊತೆ, ತಂದೆ ತಾಯಿ ಜೊತೆಲಿ ಇರುವಂತ ಮನೆ 4ನೇ ಮನೆ. ಕೇತು ಇದ್ದಾಗ ಏನಾಗುತ್ತೆ, ಇರಕ್ ಬಿಡುತ್ತೆ ಅಲ್ಲಿ ತಂದೆ ತಾಯಿ ಜೊತೆ? ಇರಕ್ ಬಿಡಲ್ಲ, ಹಾಸ್ಟೆಲ್ಗೆ ಹಾಕ್ಬಿಡುತ್ತೆ ನಿಮ್ಮನ್ನ ಓದ್ತಾ ಇದ್ರೆ, ನಿಮ್ ರಿಲೇಷನ್ ಮನೆ ಕಳ್ಸ್ಬಿಡುತ್ತೆ. ಓಕೆನಾ? 4ನೇ ಮನೆ ನಿಮ್ಮ ಸ್ವಂತ ಜಾಗ, ನೀವು ಹುಟ್ಟಿರುವಂತ ಸ್ಥಳ, ಜನ್ಮಸ್ಥಳ, ನೇಟಿವ್ ಪ್ಲೇಸ್ ಅಂತೀವಲ್ಲ. ಕೇತು ಇದ್ದರೆ ಡೆಫಿನೆಟ್ ಆಗಿ ನೋಡಿ ಇರಕ್ಕಾಗಲ್ಲ ನೀವು, ಆದಷ್ಟು ದೂರ ಕಳಿಸ್ಬಿಡುತ್ತೆ ಮನೆಯಿಂದ. ಅರ್ಥ ಆಗ್ತಾ ಇದೆ ನಿಮಗೆ? ಕೇತು ಬಂತು ಅಂದ್ರೆ ಏನ್ ತಿಳ್ಕೊಬೇಕು, ಅಮ್ಮ ಏನೋ ಒಂದು ಪ್ರಾಬ್ಲಮ್ ಇದೆ, ಕಿರಿಕಿರಿ ಇದೆ ಅಂತ ತಿಳ್ಕೊಬೇಕು. ಮಂಗಳ ಗ್ರಹ ಬಂತ, ಮಂಗಳ ಗ್ರಹನೂ ಅಷ್ಟೇ, ಯಾವ ಮನೇಲಿ ಕುತ್ಕೋತಾನೋ ನಿಮ್ಮ ಕುಂಡಲಿ ತಗೊಂಡ್ ನೋಡ್ಕೊಳ್ಳಿ. ಮಂಗಳ ಗ್ರಹ ಯಾವ ಮನೇಲಿ ಕುತ್ಕೊಂತಾನೋ ಆ ಮನೆಯಿಂದ, ಆ ಒಂದು ಕಾರಕತ್ವದಿಂದ, ಆ ಒಂದು ಭಾವನೆಗಳಿಂದ ನಿಮಗೆ ಕಣ್ಣಲ್ಲಿ ನೀರು ಕಣ್ಣೀರು ಬರುತ್ತೆ. ಮಂಗಳ ಗ್ರಹ ಎಲ್ಲಿ ಕುತ್ಕೊಂತಾನೋ ಆ ಮನೆಯಿಂದ ನಿಮ್ ಕಣ್ಣೀರು. ಸೂರ್ಯ ಎಲ್ಲಿ ಕುತ್ಕೊಂಡಿರ್ತಾನೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ, ಆ ಮನೆಯಿಂದ ನಿಮ್ಗೆ ನೇಮ್ ಅಂಡ್ ಫೇಮ್ ಬರುತ್ತೆ, ಒಳ್ಳೆ ಹೆಸರು ಬರೋದು ಅದರಿಂದ. ಆ ಕೆಲಸಗಳನ್ನ ಮಾಡಿ ನಿಮ್ಗೆ ಒಳ್ಳೆಯ ಹೆಸರು, ಒಳ್ಳೆಯ ಮಾನ ಸನ್ಮಾನಗಳು ಬರುತ್ತೆ. ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ನೋಡಿ ಅದು. ಅದೆಲ್ಲ ನೆಕ್ಸ್ಟ್ ಅಡ್ವಾನ್ಸ್ ಮಾಡ್ತೀವಲ್ಲ, ಅವೆಲ್ಲ ಡೀಟೇಲ್ ಆಗಿ ಹೋಗೋಣ. ಇವಾಗ ಗುರು 5ನೇ ಮನೇಲಿ ಇದ್ದಾಗ, 5ನೇ ಮನೆ ಅಂದ್ರೆ ಕಾಲಪುರುಷನಿಂದ. ನಾನೇನು ಕೊಡ್ಲಿಲ್ಲ ಇಲ್ಲಿ ಅಂದ್ರೆ ಅದು ಕಾಲಪುರುಷ. ಓಕೆ, 1 2 3 4 5 ಅಂದ್ರೆ ಕಾಲಪುರುಷ ಕುಂಡಲಿ 5ನೇ ಮನೇಲಿ ಇದ್ದಾಗ, ಅಂದ್ರೆ ಗುರುವು ಸಿಂಹ ರಾಶಿಯಲ್ಲಿ ಇದ್ದಾಗ. ಯಾರಿಗನ್ನ ಸಿಂಹ ರಾಶಿಯಲ್ಲಿ ಇದ್ದಾರೆ ಗುರುಗಳು? ಗುರು ನಿಮ್ಮ ಮನೆಯಲ್ಲಿ ಛತ್ರಿಗಳಲ್ಲಿ ನೋಡಿ, ಛತ್ರಿಗಳೆಲ್ಲ ತೂತು ಬಿದ್ದಿರೋಂಥದ್ದು, ಕಂಬಿ ಕಿತ್ತೋಗಿರೋಂಥದ್ದು, ಕೆಳಗಡೆ ನಿಮ್ಮ ಮಕ್ಕಳು ಇದಿರುತ್ತಲ್ಲ ತೆಗೆದು ಬಿಸಾಕ್ಬಿಟ್ಟಿರ್ತಾರೆ, ಬಟನ್ ವರ್ಕ್ ಆಗ್ತಾ ಇರೋಂಥದ್ದು, ಛತ್ರಿಗಳು ವರ್ಕ್ ಆಗಲ್ಲ ನಿಮ್ಮ ಮನೆಯಲ್ಲಿ. ಅಂಬ್ರೆಲಾ ಅಂತೀವಲ್ಲ, ಆ ಮನೆಯಲ್ಲಿರೋ ಛತ್ರಿಗಳು ಪದೇ ಪದೇ ಹಾಳಾಗುವ ಸಾಧ್ಯತೆ ಇರುತ್ತದೆ. ಛತ್ರಿಯ ಯಾಂತ್ರಿಕ ಭಾಗಗಳಲ್ಲಿ ದೋಷ ಉಂಟಾಗುವುದು. ಅರ್ಥ ಆಯ್ತಾ? ಹಾಗಾಗಿ ಇದಿದ್ದೇ ಇರುತ್ತೆ, ನೋಡ್ಕೊಳ್ಳಿ. ಯಾರ ಗುರು ಇರುತ್ತೆ, ಅದು ಯಾವ್ದ್ರಲ್ಲಿ ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಈ ಕ್ಲಾಸ್ ಮುಗಿಸಿದ ತಕ್ಷಣ ಓಡೋಕ್ ಫಸ್ಟ್ ನೋಡಿ ಕರೆಕ್ಟ್ ವರ್ಕ್ ಆಗ್ತದೆ ಏನು ಅಂತ. ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಇವೆಲ್ಲ ಚೆನ್ನಾಗಿದೆ ಬಿಡಿ ಗುರುಗಳೇ ಅಂತೀರಾ, ನಾಳೆ ಮಳೆ ಬಂದಾಗ ಆಚೆ ತಗೊಂಡೋದಾಗ ಪುಡ್ಕೊಂಡ್ ಕಿತ್ತೋಗುತ್ತೆ, ಇಲ್ಲ ಹಾರ್ಕೊಂಡು ಹೊಟ್ಟೋಗುತ್ತೆ. ಆ ರೀತಿ ತೊಂದರೆಗಳನ್ನು ಆಗುತ್ತೆ, ನಾವು ನೋಡಿದೀವಿ, ಎಲ್ಲ ಅನುಭವಿಸಿದ್ವಿ. ನೆಕ್ಸ್ಟ್, ಗುರು ಮತ್ತೆ ಶುಕ್ರ ಯಾವುದೇ ಮನೇಲಿ ಇದ್ದಾಗ, ಎಲ್ಲನೇ ಇರ್ಲಿ ಅವರು, ಇಲ್ಲನೇ ಇರ್ಲಿ ಇಲ್ಲ ಇಲ್ಲನೇ ಇರ್ಲಿ, ಗುರು ಮತ್ತೆ ಶುಕ್ರ ಯುತಿಯಲ್ಲಿದ್ದಾಗ, ಅದ್ರ ಜೊತೆ ಬೇರೆ ಗ್ರಹಗಳಿದ್ರೂ ತೊಂದರೆ ಇಲ್ಲ, ಬಟ್ ಗುರು ಶುಕ್ರ ಇರ್ಬೇಕು ಒಟ್ಟಿಗೆ. ಗುರು ಶುಕ್ರ ಇದ್ದಾಗ, ಗುರು ಅಂತಂದ್ರೆ ಏನಂತೀವಿ ನಾವು? ಹೆಣ್ಮಕ್ಳ ಜಾತದಲ್ಲಿ ಗಂಡ ಯಾರು? ಗುರುನ ನಾವು ಗಂಡ ಅಂತ ಕರಿತೀವಿ. ಕೆಲವರು ಮಂಗಳ ಅಂತಾನು ತಗೋತಾರೆ, ಗುರುನ ಗಂಡ ಅಂತಾನು ತಗೋತೀವಿ. ಹೆಣ್ಮಕ್ಳಿಗೆ ಗಂಡ ಗುರು, ಆಯ್ತಾ? ಗಂಡು ಮಕ್ಕಳಿಗೆ ಹೆಂಡತಿ ಯಾರನ್ನ ತಗೋತೀವಿ? ಶುಕ್ರ ಗ್ರಹನ ಹೆಂಡತಿ ಅಂತ ತಗೋತೀವಿ, ಮಡದಿ. ಇದು ಗೊತ್ತಿರಲಿ ನಿಮ್ಗೆ. ಕೆಲವರು ಗುರು ಜೊತೆಲಿ ಇದು ಮಂಗಳ ಗ್ರಹನು, ಕುಜ ಗ್ರಹನು ಗಂಡ ಅಂತ ಕನ್ಸಿಡರ್ ಮಾಡ್ತಾರೆ, ಓಕೆನಾ? ಬಟ್ ಮೆಜಾರಿಟಿ ನಾವೆಲ್ಲ ಕನ್ಸಿಡರ್ ಮಾಡೋದು ಗುರು ಅಂತ ತಗೋತೀವಿ, ಮೆಜಾರಿಟಿ ಆಫ್ ದಿ ಅಸ್ಟ್ರಾಲಜರ್ಸ್. ಗುರು ಒಂದು ಗಂಡ ಅಂತ ತಗೋ, ಶುಕ್ರ ಹೆಂಡತಿ. ಎರಡು ಒಟ್ಟಿಗೆ ಇದ್ದಾಗ ಏನಾಗ್ಬಿಡುತ್ತೆ? ಎರಡು ಒಟ್ಟಿಗೆ ಇದ್ದಾಗ 100% ಇವ್ರು ಒಂದೇ ಊರಿನವರಾಗಿರ್ಬಹುದು ಚಾನ್ಸಸ್ ಇರುತ್ತೆ. ಇಲ್ಲ ಅಟ್ಲೀಸ್ಟ್ ಬೆಂಗಳೂರು ಅಂದ್ರೆ ಬೆಂಗಳೂರವರಾಗಿರ್ತಾರೆ, ಶಿವಮೊಗ್ಗ ಅಂದ್ರೆ ಶಿವಮೊಗ್ಗದಲ್ಲೇ ಗಂಡ ಹೆಂಡತಿ ಇಬ್ರು ಶಿವಮೊಗ್ಗದವರೇ ಆಗಿರ್ತಾರೆ, ಗೊತ್ತಿರಲ್ಲ ಅವ್ರಿಗೆ. ಇಲ್ಲ ರಿಲೇಷನ್ ಆಗಿರ್ಬೋದು ಒಂದೇ ಇದರಲ್ಲಿ, ಬಟ್ ಏನಂದ್ರೆ ಒಂದೇ ಊರಿನವರು ಆಗಿರೋ ಅಂತ ಚಾನ್ಸಸ್ ಇರುತ್ತೆ. ಮತ್ತೆ ಗುರು ಮತ್ತೆ ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ. ವೃಶ್ಚಿಕ ರಾಶಿ ಗುರು ಅಂತಂದ್ರೆ ಏನು? ಗುರು ಅಂದ್ರೆ ಗಂಡು, ನಾನು ಅಂತ. ಶುಕ್ರ ಅಂತಂದ್ರೆ ಒಂದು ಹೆಣ್ಣು ಅಂತ, ಹೆಂಡತಿ ಆಗಿರ್ಬೋದು ಅಥವಾ ಒಂದು ಹೆಣ್ಣು ಆಗಿರ್ಬೋದು. ವೃಶ್ಚಿಕ ರಾಶಿ ಏನು? ನಿಗೂಢ, ಸೀಕ್ರೆಟ್ ಅಲ್ವಾ? ಹಾಗಾಗಿ ಇವರು ಮದುವೆ ಆಗಿದ್ರು ಕೂಡ, ಇಲ್ಲ ಮದುವೆ ಆಗಿ ಮುಂಚೆ ಕೂಡ ಯಾವ್ದಾನ ಒಂದು ಹೆಣ್ಣ ಜೊತೆ ಸಂಬಂಧ ಇರಬಹುದು, ಇದ್ದೇ ಇರುತ್ತೆ ಅಂತಲ್ಲ, ಇರಬಹುದು. ಸೀಕ್ರೆಟ್ ರಿಲೇಷನ್ ಮೇಂಟೈನ್ ಮಾಡ್ಬೋದು. ನೋಡಿ ವೃಶ್ಚಿಕ ರಾಶಿ ನಾವು ಕಲ್ತಿದ್ವಲ್ಲ 8ನೇ ಮನೆ, ಸೀಕ್ರೆಟ್ ಇವಾಗ ಗೊತ್ತಾಗ್ತಾ ಇದೆಯಾ ಏನ್ ಇಂಪಾರ್ಟೆನ್ಸ್ ಅಂತ?
ಸೊ ಗುರು ಗ್ರಹ ಮತ್ತೆ ಶುಕ್ರ ಎರಡೂ ಇದ್ದಾಗ ಚಾನ್ಸಸ್ ಇರುತ್ತೆ. ಯಾರೋ ನೋಡ್ಬಿಟ್ಟು ಹೆಂಡತಿದು ಗಂಡನ್ ನೋಡ್ಬಿಟ್ಟು ರೀ ನೀವೇನೋ ಇದನ್ನ ಗಲಾಟೆ ಮಾಡ್ಕೋಬಿಡಿ ಮನೆಯಲ್ಲಿ. ಅರ್ಥ ಆಯ್ತಾ? ಇದು ಒನ್ ಆಫ್ ದಿ ಥಿಂಗ್ಸ್ ಟು ಸಿ. ಇರಬಹುದು ಅನ್ನೋ ತರ, ಇದ್ದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಇರಬಹುದು. ಯಾರನ್ನ ಒಟ್ಟಿಗೆ ಒಬ್ಬರೇ ಬರ್ತಾರಲ್ಲ ಜೊತೆಗೆ ಕೇಳಕ್ಕೆ, ಅವಾಗ ಕೇಳಿದಾಗ ಎಷ್ಟೊಂದ್ ಜನ ಹೌದು ಗುರುಗಳೇ ಇದೆ, ದಯವಿಟ್ಟು ಮನೆಯವ್ರಿಗೆ ಹೇಳಕ್ ಹೋಗ್ಬಿಡಿ, ಆಚೆ ಇದ್ದಾರೆ ಅವರು ಅಂತ ಹೇಳ್ತಾರೆ. ಇವೆಲ್ಲ ನೋಡಿದೀವಿ. ನೀವು ನಿಮ್ಮ ಅನುಭವಕ್ಕೂ ಬರುತ್ತೆ. ಕೆಲವು ಟೈಮ್ ಇಲ್ಲ ಗುರುಗಳೇ ಆತರ ಎಲ್ಲ ಏನಿಲ್ಲ ಅಂತಾರೆ. ಅವ್ರ ಜೊತೆ ನಾವು ನೋಡಿರ್ತೀವಿ ಚಿಕ್ಕ ವಯಸ್ಸಿಂದ ಆತರ ಏನು ಇರೋದು. ಬಟ್ ಬೇರೆ ಏನನ್ನ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ದಶಾಭುಕ್ತಿ ನೋಡಿದಾಗ, ಗುರುದಶೆ ನಡೆದಾಗ, ಇಲ್ಲ ಶುಕ್ರದಶೆ ನೋಡಿದಾಗ ಬಂದ್ಬಿಡುತ್ತೆ. ಆಗ ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ಮದುವೆ ಆದ್ರೂ ಒಂದು ರಿಲೇಷನ್ ಮೇಂಟೈನ್ ಮಾಡುವಂಥದ್ದು, ಹುಡುಗರಾಗ್ಲಿ ಹುಡುಗಿರಾಗ್ಲಿ ಎರಡು ಇಬ್ಬರಿಗೂ ಅನ್ವಯಿಸುತ್ತೆ. ಇದು ನೋಡ್ಕೊಳ್ಳೋಂಥದ್ದು, ಇದು ನೋಡ್ಕೋಬೇಕು. ಇವ್ರೆಲ್ಲ ಕರೆಕ್ಟಾಗಿ ಗೈಡೆನ್ಸ್ ಕೊಡಬೇಕು. ಇವೆಲ್ಲ ಇದೆ ಅಂತಂದ್ರೆ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನಾವು ಜ್ಯೋತಿಷ್ಯರು ಏನ್ ಮಾಡ್ಬೇಕು, ತುಂಬಾ ಜವಾಬ್ದಾರಿಯುತ ಕೆಲಸ ಇದೆ ಜ್ಯೋತಿಷಿ ಅಲ್ವಾ, ಜ್ಯೋತಿಷಿ ಅನ್ನೋದು. ಹಾಗಾಗಿ ನಾವು ಅವ್ರಿಗೆ ಕರೆಕ್ಟ್ ಇದ್ರಲ್ಲಿ ಗೈಡೆನ್ಸ್ ಮಾಡ್ಬೇಕು. ಈ ರೀತಿ ಚಾನ್ಸಸ್ ಇರುತ್ತೆ, ಆದ್ರೂ ಧರ್ಮ ಬಿಟ್ಟು ಹೋಗ್ಬಾರ್ದು. ಆದಷ್ಟು ಒಳ್ಳೆ ದೈವತ್ವದಲ್ಲಿ ಹೋಗಿ ನಿಮ್ಮ ಕುಲದೇವ್ರ ಪೂಜೆ ಜಪ ಧ್ಯಾನ ಮಾಡಿ ಆ ರೀತಿ ನಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿ ಅಂತ ಹೇಳ್ಬೇಕು. ಇನ್ನೊಂದು, ಗುರು ಶುಕ್ರ ಮತ್ತೆ ಕೇತು ಒಟ್ಟಿಗೆ ಇದ್ದಾಗ ಯಾವ್ದ್ರ ಮನೇಲಿ ಆಗ್ಲಿ, ಇಲ್ಲ ಎಲ್ಲನ ತಗೊಳ್ಳಿ, ಇಲ್ಲೇ ತಗೊಳ್ಳಿ. ಗುರು ಇದ್ದಾಗ ಅಂದ್ರೆ ಗುರು ಮತ್ತೆ ಶುಕ್ರ ಮತ್ತೆ ಕೇತು ಯಾವುದೇ ಮನೇಲಿ ಇರಲಿ, ಮೂರನ್ನು ಒಟ್ಟಿಗೆ ಇರಬೇಕು. ಅರ್ಥ ಆಯ್ತಾ? ನಾವು ಇಂಗ್ಲಿಷ್ ಅಲ್ಲಿ ಬರೀತೀನಿ, ಜಿ ಗುರು ಶುಕ್ರ ಕೇತು. ಯಾವ ಮನೆನಾಗ್ಲಿ ತೊಂದರೆ ಇಲ್ಲ ನಮ್ಗೆ. ಗುರು ಶುಕ್ರ ಕೇತು ನೀವು ನೆನ್ಪಿಟ್ಕೋಬಾರ್ದು. 1ರಿಂದ 8ನೇ ಮನೆ 3ನೇ ಮನೆ ಅವೆಲ್ಲ ತಲೆನೋವು. ಇದು ಈ ತರ ಇಟ್ಕೊಂಡ್ಬಿಟ್ರೆ, ಈ ತರ ಬಂತು ಅಂದ್ರೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಆಯ್ತಾ? ಏನಾಗುತ್ತೆ, ಗುರು ನಾನು ಅನ್ನೋದು, ನಾನು. ಶುಕ್ರ ಏನಾಗುತ್ತೆ, ಅಹಂಭಾವ ಇರುತ್ತೆ. ಯಾಕಂದ್ರೆ ಎಲ್ಲ ಒಡವೆ ವಸ್ತ್ರ ವೈಡೂರೆಲ್ಲ ಇರುತ್ತಲ್ಲ, ಅವೆರಡು. ಮತ್ತೆ ಗುರು ಮತ್ತೆ ಶುಕ್ರ ಯಾವಾಗ್ಲೂ ವೈರಿಗಳು. ಗುರು ಅಂದ್ರೆ ಬೃಹಸ್ಪತಿ, ದೇವತೆಗಳಿಗೆ ಗುರು. ಶುಕ್ರಾಚಾರ್ಯರು ರಾಕ್ಷಸ ಗುರು. ಇಬ್ರು ಜೆಲ್ಲಾಗತ್ತಾ? ಯಾವಾಗ್ಲೂ ಇಬ್ರು ನೋಡಿದ್ರೆ ಬುರ್ರ ಅಂತ ಕೋಪ ಬರೋ ತರ ಇರುತ್ತೆ. ಪ್ಲಸ್ ಕೇತು ಬಂದಾಗ ಏನಾಗುತ್ತೆ, ಕೇತು ಹೇಳಿದ್ನಲ್ಲ, ಕೇತು ಎಲ್ಲಿದ್ರು ಪ್ರಾಬ್ಲಮ್. ಹಾಗಾಗಿ ಗುರು ಶುಕ್ರ ಮತ್ತೆ ಕೇತು ಬಂದಾಗ ಏನಾಗುತ್ತೆ, ಗುರು ಶುಕ್ರ ಇವಾಗ ಮಾತಾಡ್ಕೊಂಡ್ರೆ ಹೆಂಗ್ ಮಾತಾಡ್ತಾರೆ, ಕೋಪವಾಗಿ ಮಾತಾಡ್ಕೋತಾರೆ ಅಲ್ವಾ. ಯಾಕಂದ್ರೆ ಇಬ್ರು ಎನಿಮೀಸ್. ನೀವು ವೈರಿ ಎದುರುಗಡೆ ಬಂದಾಗ ಹಿಂಗ್ ಮಾತಾಡ್ತೀರಾ ನೀವು, ಆ ರೀತಿ. ಕೇತು ಬಂದಾಗ ಇನ್ನ ಪ್ರಾಬ್ಲಮ್ ಅದು. ಹಾಗಾಗಿ ಆರ್ಗ್ಯುಮೆಂಟ್ ಶುರು ಆಗುತ್ತೆ, ಜೋರಾಗಿ ಮಾತಾಡ್ಕೊಳ್ತಾರೆ. ಹೊಡೆದಾಟ ಇಲ್ಲ, ಬರೀ ಮಾತುಗಳು. ಕೇಳಿದಿರಲ್ಲ, ಊರುಗಳಲ್ಲಿ ಇಲ್ಲ ಪಕ್ಕದಲ್ಲಿ ಸಿಟಿಲ್ಲೂ ಆಡ್ತಾ ಇರ್ತಾರೆ, ಪಕ್ಕದಲ್ಲೆಲ್ಲ ಕಿರ್ಚಾಡ್ತಾ ಇರ್ತಾರೆ, ಓ ಅಂತ ಇರ್ತಾರೆ. ಹೊಡೆದಾಟ ಇಲ್ಲ, ಬರೀ ಮಾತಿನ ಚಕಮಕಿ, ಆರ್ಗ್ಯುಮೆಂಟ್. ನೀನ್ ಏನಕ್ಕೆ ಹಿಂಗ್ ಮಾಡಿದೆ, ನಾನ್ ಏನಕ್ಕೆ ಹಿಂಗ್ ಮಾಡಿದೆ, ನೀನ್ ಯಾರು ಹಾಕಿದ್ ಫಸ್ಟ್, ನೀನ್ ಬಂದಿದ್ದು, ರೋಡಲ್ಲಿ ನೋಡ್ತೀವಿ ಆಕ್ಸಿಡೆಂಟ್, ಆ ರೀತಿ ಆಗ್ತಾ ಇರುತ್ತೆ ಆರ್ಗ್ಯುಮೆಂಟ್. ನೆನ್ಪಿಟ್ಕೊಳ್ಳಿ, ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ರಾಶಿಯಲ್ಲಿ ಗುರು ಶುಕ್ರ ಅಂತಂದ್ರೆ ಇಬ್ರು ವೈರಿಗಳು. ಕೇತು ಬಂತು ಅಂದ್ರೆ ಪ್ರಾಬ್ಲಮ್ಸ್ ಮಾಡ್ತಾನೆ, ಅಂದ್ರೆ ಮಾತು ಸರಿಯಾಗಿ ಬರಲ್ಲ, ಒಂಥರ ಕ್ರೂರವಾಗಿ ವರ್ತನೆಗಳು ಮಾಡ್ತಾರೆ. ಹೊಡೆದಾಟ ಇಲ್ಲ, ಬಟ್ ಮಾತುಗಳಲ್ಲೇ ಕ್ರೂರ ಬರ್ತಾರೆ. ಅರ್ಥ ಆಯ್ತಾ? ಇನ್ನೊಂದು, ಮಂಗಳ ಮತ್ತೆ ಶನಿ ಗುರುವಿನಿಂದ 2ನೇ ಮನೆ ಇದ್ದಾಗ ಈ ರೀತಿ ಯಾರನ್ನ ಇತ್ತು ಅಂದ್ರೆ ಅವ್ರಿಗೆ ಪ್ಯಾರಲೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಆಗುತ್ತೆ ಅಂತಲ್ಲ, ಬಟ್ ಗಮನ ಕೊಡಬೇಕು, ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋಬೇಕು, ಕರೆಕ್ಟ್ ಆಗಿ ಅವ್ರು ಏನ್ ಹೇಳ್ತಾರೋ ಅದನ್ನ ಪಾಲನೆ ಮಾಡ್ಬೇಕು, ಒಳ್ಳೆ ಎಕ್ಸರ್ಸೈಸ್ ಮಾಡ್ಬೇಕು. ಅರ್ಥ ಆಯ್ತಾ? 2ನೇ ಮನೆಯಲ್ಲಿ, ಗುರುವಿನಿಂದ 2ನೇ ಮನೆಯಲ್ಲಿ ಮಂಗಳ ಗ್ರಹ ಅಥವಾ ಶನಿ ಗ್ರಹ ಇದ್ದಾಗ, ಇದು ಮೆಡಿಕಲ್ ಅಸ್ಟ್ರಾಲಜಿ ಅಂತೀವಿ ವೈದ್ಯಕೀಯ ಜ್ಯೋತಿಷದಲ್ಲಿ. ಗುರುವಿನಿಂದ, ಗುರು ಯಾವುದೇ ಮನೆಯಲ್ಲಿ ಇದ್ರು ಕೂಡ, ಗೊತ್ತಾಯ್ತಾ, ಗುರು ಎಲ್ಲನೇ ಇರಲಿ, ಅಲ್ಲಿಂದ 2ನೇ ಮನೆಯಲ್ಲಿ ಮಂಗಳ ಶನಿ ಇದ್ದಾರೆ, ಬೇರೆ ಗ್ರಹಗಳ ಜೊತೆಲಿ ಇರಲಿ ತೊಂದರೆ ಇಲ್ಲ, ಬಟ್ ಗುರುವಿನಿಂದ 2ನೇ ಮನೆಯಲ್ಲಿ ಮಂಗಳ ಶನಿ ಇದ್ದಾರೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಸ್ಟ್ರೋಕ್, ಪ್ಯಾರಲೈಸಿಸ್ ಆಗೋ ಚಾನ್ಸಸ್ ಇರುತ್ತೆ, ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ, ಮಂಗಳ ಗ್ರಹ ಅಂದ್ರೆ ಬ್ಲಡ್ ಅಲ್ವಾ, ಮಂಗಳ ಗ್ರಹ ಅಂದ್ರೆ ರಕ್ತ. ಶನಿ ಅಂತಂದ್ರೆ ನಮ್ಮ ಬೆನ್ನಿನ ಮೂಳೆಯಿಂದನೇ ಎಲ್ಲ ನರಗಳು, ದೊಡ್ಡ ನರಗಳು ಪಾಸ್ ಆಗುವಂತದ್ದು ಅಲ್ವಾ. ಒಂಚೂರು ಏನೇನ ಅಲ್ಲಿ ಅಮುಕುವಂತು ಅಂತಾರೆ ನರಗಳು, ಏನಾಗುತ್ತೆ, ಪ್ಯಾರಲೈಸ್ ಎಲ್ಲ ಯಾವಾಗ ಆಗೋದು, ನಮ್ಮ ಮೆದುಳಿಗೆ ಸರಿಯಾಗಿ ರಕ್ತ ಚಲನೆ ಆಗದೆ ಇದ್ದಾಗ ಏನಾಗ್ಬಿಡುತ್ತೆ, ನರಮಂಡಲ ವೀಕ್ ಆಗ್ಬಿಡುತ್ತೆ, ಆಗ ಪ್ಯಾರಲೈಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಮಂಗಳ ಗ್ರಹ ರಕ್ತ, ಶನಿ ಬ್ಯಾಕ್ ಬೋನ್, ಬೆನ್ನೆಲುಬಾಗುತ್ತೆ. ಏನಕ್ಕೆ ಅಂದ್ರೆ ಅದ್ರೊಳಗಡೆ ಎಲ್ಲ
ನರಗಳು ಪಾಸ್ ಆಗಿರುತ್ತೆ. ಒಂಚೂರು ಅದು ಅಮುಕ್ತು ಅಂದವ್ರು ಕೂಡ ಬ್ಲಡ್ ಫ್ಲೋ ಆಗಲ್ಲ ಅಲ್ವಾ, ರಕ್ತ ಚಲನೆ ಆಗಲ್ಲ. ಹಾಗಾಗಿ ಇವರಿಬ್ರು ಕಾರಣ ಆಗ್ಬಿಡ್ತಾರೆ. ಓಕೆನಾ. ಮಂಗಳ ಗ್ರಹ ಅಂದ್ರೆ ಫಾಸ್ಟ್ ಆಗಿ ಹೋಗುವಂತದ್ದು. ಬ್ಲಡ್ ಹೆಂಗ್ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತಾ? ಬ್ಲಡ್ ಅದು ಹಾರ್ಟ್ ಪಂಪ್ ಮಾಡಿದಾಗ ಪ್ರೆಷರ್ ಅಲ್ಲಿ ಹೋಗುತ್ತೆ, ಒಂದಷ್ಟು ಪ್ರೆಷರ್ ಮೇಂಟೈನ್ ಮಾಡಿರುತ್ತೆ. ಅದಕ್ಕೆ ಮಂಗಳ ಗ್ರಹ ಯಾವಾಗ್ಲೂ ಫಾಸ್ಟ್. ಶನಿ ನಿಧಾನ, ಕರೆಕ್ಟಾ? ಶನಿ ನಿಧಾನ. ಹಾಗಾಗಿ ಏನ್ ಮಾಡುತ್ತೆ, ರಕ್ತ ನಿಧಾನ ಮಾಡ್ಬಿಡುತ್ತೆ ಶನಿ ಇದ್ದರೆ. ಆಗ ಅಲ್ಲಿ ಹೋಗು ತಲುಪಬೇಕಾಗಿರೋದು ಬ್ರೈನ್ ಅಲ್ಲಿ ಸ್ವಲ್ಪ ಒಂದು ಎಷ್ಟೋ ಸೆಕೆಂಡ್ಸು ಬ್ರೈನ್ಗೆ ರಕ್ತ ಹೋಗದೆ ಇದ್ರೆ ಏನಾಗುತ್ತೆ, ಪ್ಯಾರಲೈಸ್ ಆಗ್ಬಿಡುತ್ತೆ. ಅದಕ್ಕೆ ಈ ರೀತಿ ಕಾಂಬಿನೇಷನ್ ಇದ್ದಾಗ ನೋಡ್ಕೊಳ್ಳಿ, ನಿಮ್ಗೆ ಯಾರನ್ನ ಇದ್ರೂ ಕೂಡ ಭಯ ಬೀಳೋ ಅವಶ್ಯಕತೆ ಇಲ್ಲ. ಬಟ್ ಏನು ಅಂದ್ರೆ ಅದನ್ನ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋತಾ ಇರ್ಬೇಕು. ಇವಾಗ ಮಾಡ್ತಾರಲ್ಲ ಸ್ಟ್ರೋಕ್ಗೆ ಪ್ಯಾರಲೈಸ್ಗೆ ಸಪರೇಟ್ ಹೆಲ್ತ್ ಚೆಕ್ಅಪ್ ಮಾಡ್ತಾರೆ, ಹಾರ್ಟ್ಗೆ ಮಾಡ್ತಾರೆ, TMT ಟೆಸ್ಟ್ ಓಡಿದಿರ ಅದ್ರ ಮೇಲೆ ಜಾಗಿಂಗ್ ಟ್ರ್ಯಾಕ್ ಇಟ್ಟಿರ್ತಾರೆ, ಅದ್ರ ಮೇಲೆ ಓಡಬೇಕು, ಇದೆಲ್ಲ ಹಂಚ್ಬಿಟ್ಟು ಸೆನ್ಸರ್ಸ್, ಅದು ಹಾರ್ಟ್ ಚೆಕ್ಅಪ್. ಕ್ಯಾನ್ಸರ್ ಮಾರ್ಕರ್ ಟೆಸ್ಟ್ ಅಂತ ಬರುತ್ತೆ, ಮನೆಗೆ ಬಂದು ಬ್ಲಡ್ ತಗೊಂಡೋಗಿ ರಿಪೋರ್ಟ್ ಕೊಡ್ತಾರೆ, ಕ್ಯಾನ್ಸರ್ ಟೆಸ್ಟ್ ಮಾಡಿಸ್ಕೋಬೇಕು. ಆಮೇಲೆ ಈ ತರ ಸ್ಟ್ರೋಕ್ ಟೆಸ್ಟ್ ಮಾಡಿಸ್ಕೋಬೇಕು. ಅರ್ಥ ಆಯ್ತಾ? ಅವಾಗೆಲ್ಲ ಮಾಡ್ಕೊಂಡ್ರೆ ಏನನ್ನ ತೊಂದರೆ ಇದೆ ಅವಾಗ ಗೊತ್ತಾಗುತ್ತೆ ನಮ್ಗೆ, ಇಮಿಡಿಯೇಟ್ ಆಗಿ ರಿಸಲ್ಟ್ಸ್, ಮೆಡಿಸಿನ್ಸ್ ತಗೋಬಹುದು, ತೀರಾ ಬಿಟ್ಬಿಡ್ಬಾರ್ದು. ಸೊ ಇದೆಲ್ಲ ಗಮನ ಕೊಡ್ಬೇಕು. ನೋಡಿ ಎಷ್ಟು ದೇವ್ರೆಲ್ಲ ಕೊಟ್ಟಿರ್ತಾನೆ ನಮ್ಗೆ ನೋಡೋ ಅಂತ ಒಂದು ಬುದ್ಧಿ ಬೇರ್ಬೇಕಷ್ಟೇ. ಎಲ್ಲ ನೋಡಿ ಅಲ್ಲಿ ದೇವ್ರು ಬ್ಯೂಟಿಫುಲ್ ಆಗಿ ಎಲ್ಲ ಕೊಟ್ಬಿಟ್ಟಿದ್ದಾನೆ, ನೋಡೋರು ಬೇಕು, ನೋಡೋರು ಕರೆಕ್ಟ್ ಆಗಿರ್ಬೇಕಷ್ಟೇ. ನಾವು ನೋಡಿದ್ರೆ ಗೊತ್ತಾಗತ್ತೆ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಳೆ ಬರ್ತಾ ಇದೆ ಅಂತ ಗೊತ್ತಾಗತ್ತಿಲ್ಲ, ನಾವೇನ್ ಹೇಳ್ಬೇಕು ಅವ್ರಿಗೆ, ಇರಪ್ಪ ಹಂಗೆ ಹೋಗ್ಬೇಡ, ಒಂದು ಛತ್ರಿ ತಗೊಂಡು ಒಂದು ಛತ್ರಿ ಕೊಡ್ಬೇಕು, ಅದೇ ಪರಿಹಾರ ಅಷ್ಟೇ. ಸೊ ಬ್ಯೂಟಿಫುಲ್ ಸಬ್ಜೆಕ್ಟ್ ಯಾವುದು ಇದು, ತುಂಬಾ ಸುಂದರವಾದಂತ ಸಬ್ಜೆಕ್ಟ್ ಯಾವುದು, ನಮ್ಮ ಜ್ಯೋತಿಷ್ಯ. ಅದನ್ನ ಶ್ರದ್ಧೆಯಿಂದ ನೀಟಾಗಿ ಕಲ್ತ್ಕೊಂಡ್ರೆ ತುಂಬಾನೇ ಅನುಕೂಲ ಆಗುತ್ತೆ. ನೀವು ಬೇರೆಯವ್ರಿಗೆ ಹೇಳೋದು ಬೇಡ, ನಮ್ಮ ಮನೆಯವ್ರು ನಾವೇ ನೋಡ್ಕೊಂಡ್ಬಿಟ್ರೆ ಎಷ್ಟೋ ಅನುಕೂಲ ಆಗುತ್ತೆ. ನಮ್ಮ ಮನೆ ನೋಡ್ಕೊಂಡ್ರೆ ಸಾಕು, ದೇಶ ತಾನೇ ಉದ್ಧಾರ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಫಲಗಳನ್ನ ಹೇಳ್ತಾ ಹೋಗ್ಬೋದು. ನೋಡಿ, ಸೂರ್ಯ ಮಂಗಳ ಮತ್ತೆ ಶನಿ ಮೂರು ಒಟ್ಟಿಗೆ ಇದ್ದರೆ, ಯಾವುದೇ ರಾಶಿಯಲ್ಲಿ ಇದ್ದರೆ ಏನಾಗ್ಬಿಡುತ್ತೆ, ನೀವು ಯಾವ ಕೆಲಸದಲ್ಲಿ ಇರ್ತೀರಾ, ನೀವು ಯಾವ್ದನ್ನ ಮಿಷಿನರಿಲಿ ಇರ್ತೀರಾ, ಇಲ್ಲಾಂದ್ರೆ ಯಾವ್ದೋ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇರ್ತೀರಾ, ಯಾವ್ದು ಬಸ್ ಓಲ್ವೋ ಕಂಪ್ನಿ ಇದೆಯಲ್ಲ ನಮ್ಮ ಹೊಸಕೋಟೆ ಹತ್ರನೇ ಇದೆ, ಓಲ್ವೋ ಬಸ್ಗಳೆಲ್ಲ ಇಲ್ಲೇ ತಯಾರಾಗೋದು ನಮ್ಮ ಮನೆ ಹತ್ರನೇ, ಇಲ್ಲಿಂದ ಒಂದು 15 ಕಿಲೋಮೀಟರ್. ಆಯ್ತಾ? ಬಿಡದಿ ಯಾರು ಮೈಸೂರು ಬಿಡದಿ ರೋಡ್ ಹೋಗ್ತಿರಲ್ಲ, ಅಲ್ಲೆಲ್ಲ ಕಾರ್ಗಳೆಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು, ಟೊಯೋಟಾ ಬಿಡದಿಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಅಂದ್ರೆ ಎಲ್ಲಿ ಮಿಷಿನರಿ ಬಿಸ್ನೆಸ್ ಅಲ್ಲಿ ಇರ್ತೀರಾ, ಬಿಸ್ನೆಸ್ ಮಾಡಿದ್ರೆ. ಇಲ್ಲ ಅಂತಂದ್ರೆ ಮಿಷಿನ್ ರಿಲೇಟೆಡ್, ಕಾರು ಮಿಷಿನ್ನೇ ಅಲ್ವಾ, ಕಾರ್ ಆಗ್ಲಿ, ಏರೋಪ್ಲೇನ್ ಆಗ್ಲಿ, ಬಸ್ ಆಗ್ಲಿ, ಆಮೇಲೆ ಬೇರೆ ಬೇರೆ ಎಲ್ಲ CNC ಮಿಷಿನ್ಸ್, ಆಮೇಲೆ ಒಲೆಯ ಮಿಷಿನ್ಸ್, ಆ ಮಿಷಿನ್ಸ್ ರಿಲೇಟೆಡ್ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. CNC ಮಿಷಿನ್ಸ್ ಪಾರ್ಟ್ಸ್ ಎಲ್ಲ ಮಾಡುವಂಥದ್ದು, CNC ಟರ್ನಿಂಗು, ಮಿಲ್ಲಿಂಗು ಅಲ್ವಾ, ಅವೆಲ್ಲ ಕ್ಲೀನಿಂಗ್ ಮಿಷಿನ್ಸ್, ಅದ್ರಲ್ಲೆಲ್ಲ ಕೆಲಸ ಮಾಡುವಂಥದ್ದು ಇರುತ್ತೆ. ಸೂರ್ಯ ಮಂಗಳ ಅಂತಂದ್ರೆ ಏನು, ಮಿಷಿನ್ ಪಾರ್ಟ್ಸ್, ಮೂವ್ಮೆಂಟ್. ಮಂಗಳ ಗ್ರಹ ಅಂದ್ರೆ ಬೇಗ ಮೂವ್ ಆಗುವಂಥದ್ದು, ರಕ್ತ ಚಲನೆ ಬೇಗ 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 ಆಗುತ್ತೆ, ಹಾಗಾಗಿ ಚಲನೆ, ಮಂಗಳ ಅಂದ್ರೆ ಬೇಗ ಚಲನೆ ಆಗುತ್ತೆ. ಶನಿ ಅಂತಂದ್ರೆ ಧಾತು, ಮೆಟಲ್, ಐರನ್, ಕಬ್ಬಣ, ತಾಮ್ರ ಎಲ್ಲ ಹೇಳ್ತೀವಲ್ಲ, ಮೇನ್ ಕಬ್ಬಣ ಯೋಚನೆ ಮಾಡುವಂಥದ್ದು ಇದು. ಮಂಗಳ ಗ್ರಹ ಮಿಷಿನ್ ಪಾರ್ಟ್ಸ್ ಇರುತ್ತೆ, ಮೂವ್ಮೆಂಟ್ ಕೊಡುವಂಥದ್ದು, ಗೇರ್ಸು, ಮೋಟರ್ ತಿರುಗಿಸುವಂಥದ್ದು, ಮೋಟ್ರು ಕೂಡ ಮಂಗಳ ಗ್ರಹನೇ. ಅರ್ಥ ಆಯ್ತಾ? ಸೂರ್ಯ ಅಂತಂದ್ರೆ ಒಂದು ಕಂಪನಿ ಇಲ್ಲ ಒಂದು ಬಿಸ್ನೆಸ್ ಅಂತ ಹೇಳ್ತೀವಿ. ಆಗ ಮೂರು ಒಟ್ಟಿಗೆ ಬಂದಾಗ ಡೆಫಿನೆಟ್ ಆಗಿ ಇವರು ಮಿಷಿನ್ ರಿಲೇಟೆಡ್ ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಇಲ್ಲ ಮಿಷಿನ್ ತಯಾರು ಮಾಡುವಂತದ್ದು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಯಾರಿಗಾನ ಇದೆಯಾ ಈ ತರ ಕಾಂಬಿನೇಷನ್ ಒಂದೇ ಇದರಲ್ಲಿ? ಯಾರಿಗೂ ಹೇಳಿದ್ದಾರೆ, ನವೀನ್ ಸರ್ ಏನೋ ಹೇಳಿದ್ದಾರೆ, ಬರೀ ಮಂಗಳ ಇದ್ರೂ ಸಹ ಆಗುತ್ತೆ ಗುರುಗಳೇ. ಆಗ್ಬೋದು, ಹೇಳಕ್ಕಾಗಲ್ಲ, ಮೊನ್ನೆ ತಾನೇ ಆಯ್ತು. ವೆರಿ ಗುಡ್. ನೋಡಿ, ಅವೆಲ್ಲ ವರ್ಕ್ ಆಗೇ ಆಗುತ್ತೆ, ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅರ್ಥ ಆಯ್ತು? ಅದಕ್ಕೆ ನೀವು ವಿದ್ಯೆ ಕಲಿಯೋ ಟೈಮಲ್ಲಿ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಅವಾಗ ಜನ ಹುಡ್ಕೊಂಡ್ ಬರ್ತಾರೆ ನಿಮ್ಮ ಹತ್ರ, ಅಂದ್ರೆ ನಿಮ್ಮ ಹತ್ರ ಅಷ್ಟು ವಿದ್ಯೆ ಇದೆ, ಕರೆಕ್ಟ್ ಆಗಿ ಹೇಳ್ತೀರಾ ಅಂತ. ಅದು ಕರೆಕ್ಟ್ ಆಗಿ ಹೇಳೋರು ಸಿಗೋದು ಕಷ್ಟ ಅಲ್ವಾ ಈಗಿನ ಕಾಲದಲ್ಲಿ. ಕರೆಕ್ಟ್ ಆಗಿ ಹೇಳಿದ್ರು ಕೂಡ ಅವ್ರು ನಡ್ಕೊಂಡು ಅದನ್ನ ಪರಿಪಾಲನೆ ಮಾಡೋರು ಕಷ್ಟ. ಅದಕ್ಕೆ ಅವ್ರ ಕರ್ಮ ಮಾಡ್ತಾರೋ ಬಿಡ್ತಾರೋ, ಬಟ್ ಅವ್ರು ಹೇಳೋದು ಸರಿಯಾದ ಧರ್ಮದ ರೀತಿಯಲ್ಲಿ ಸತ್ಯವನ್ನು ಹೇಳೋದು ನಮ್ಮ ಧರ್ಮ. ಅದಕ್ಕೆ ಕಲಿಯ ವಿದ್ಯೆ ಬೇಕು, ಆ ವಿದ್ಯೆನ ಸರಿಯಾದ ರೀತಿಯಲ್ಲಿ ಕಲ್ತ್ಕೋಬೇಕಷ್ಟೇ. ಅದಕ್ಕೋಸ್ಕರ ಇವೆಲ್ಲ ಪ್ರಯತ್ನ ನನ್ನ ಕೈಲಿ ಏನಾಗುತ್ತೋ ಅಳಿಲಿ ಸೇವೆ, ಆ ಸನಾತನ ಧರ್ಮಕ್ಕೋಸ್ಕರ, ಈ ಜ್ಯೋತಿಷ್ಯ ಶಾಸ್ತ್ರಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇನ್ನೊಂದು, ಗುರು ಮತ್ತೆ ಶುಕ್ರ ಸಿಂಹ ರಾಶಿಯಲ್ಲಿದ್ದರೆ, ಅಂದ್ರೆ ಕಾಲಪುರುಷನ ಪಂಚಮ ರಾಶಿಯಲ್ಲಿದ್ದರೆ
ಇಲ್ಲೂ ಅಷ್ಟೇ, ಗುರು ಅಂದ್ರೆ ನಾನು, ಶುಕ್ರ ಅಂದ್ರೆ ಒಂದು ಹೆಣ್ಣು. ಅರ್ಥ ಆಯ್ತಾ? ಅದು ಸಿಂಹರಾಶಿಲಿ ಬಂದ್ರೆ ಧೈರ್ಯ ಜಾಸ್ತಿ. ಹಾಗಾಗಿ ಏನಾಗುತ್ತೆ, ಎರಡು ಮದುವೆ ಯೋಗಗಳಾಗ್ಬಿಡತ್ವೆ. ಇಲ್ಲಾಂದ್ರೆ ಒಂದು ಮದುವೆ ಇದ್ರು ಇನ್ನೊಂದು ಸಂಸಾರ ಇರುತ್ತೆ. ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ನೋಡ್ಕೊಳ್ಳಿ, ಇದು ಯಾರಿಗಾನ ಇರ್ತಾರೆ ಇಲ್ಲ ಯಾರಿಗಾನ ನಿಮ್ಗೆ ತಿಳಿದವ್ರಿಗಿದ್ರೆ, ಎರಡು ಮದುವೆ ಆಗಿರ್ತಾರೋ ಜಾತಕವನ್ನು ಪರಿಶೀಲನೆ ಮಾಡಿ. ಒಂದು 10 ಜಾತಕ ತಗೊಳ್ಳಿ. ನಾವೆಲ್ಲ ಕಲಿಯೋ ಟೈಮಲ್ಲಿ ನಮ್ಮ ಗುರುಗಳು ಏನ್ ಮಾಡ್ತಾ ಇದ್ರು, ಭಾರತೀಯ ವಿದ್ಯಾಮಂದಿರದಲ್ಲಿ ಕಲ್ತಿದ್ ನಾವೆಲ್ಲ. ಅವಾಗ ಡಾಕ್ಟರ್ ಕೃಷ್ಣಕುಮಾರ್ ನಮ್ಮ ಗುರುಗಳು, ಇವಾಗಿಲ್ಲ, ತೀರ್ಕೊಂಡ್ರೆ 2 ವರ್ಷ ಆಯ್ತು, 2-3 ವರ್ಷ ಆಯ್ತು ಪಾಪ. ಅವರೆಲ್ಲ ನಮ್ಗೆ ಏನ್ ಹೇಳಿದ್ರೆ, ಎಲ್ಲ 50-100 ಜಾತಕ ತಗೊಳ್ಬೇಕು, ಫಸ್ಟ್ ಪ್ರಾಕ್ಟಿಕಲ್ ಆಗಿ ಮಾಡ್ಸೋರು. ಅದರಿಂದ ನಾವೇ ಕಲ್ತ್ಕೋಬೇಕು, ಏನ್ ಇದೆಯಾ ಅಂತ ನಾವೇ ಈ ತರ ಎಲ್ಲ ಮಾಡ್ಕೋಬೇಕು. ಗುರು ಶುಕ್ರ ಇದ್ರಲ್ಲಿದ್ದ 2 ಮ್ಯಾರೇಜ್ ಅಂತ 10 ಜಾತಕದಲ್ಲಿ ಹಿಂಗ್ ಬಂತು ಅಂದ್ರೆ, ಅವಾಗ ಅವ್ರನ್ನ ಫೋನ್ ಮಾಡಿ ಕೇಳ್ತಾ ಇದ್ವಿ, ಹಿಂಗಿದೆ ಏನ್ ಕತೆ ಏನು ಅಂತ. ಅವ್ರು ಹ್ಞೂ ಅಂದ್ರೆ ಅದೇ ನಮ್ಗೆ ಸಿದ್ಧಾಂತ. ಬಟ್ ಇದು ಋಷಿಗಳು ಕೊಟ್ಟಿರುವಂತದ್ದು ಅದೇ ಶಾಸ್ತ್ರಗಳಲ್ಲಿ ಇದೆ. ಬಟ್ ಏನಂದ್ರೆ ನಮಗೆ ಕನ್ಫರ್ಮೇಶನ್, ಹೌದು ಹಿಂಗಿದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಹಾಗೆ ಗುರು ಮತ್ತೆ ಶುಕ್ರ ಎರಡು ಸಿಂಹರಾಶಿಲಿ ಬಂದಾಗ, ಸಿಂಹರಾಶಿ ಅಂದ್ರೆ ಕಿಂಗ್, ರಾಜ, ಅರಮನೆ, ಅವಾಗ ಗುರು ಶುಕ್ರ ಇಬ್ರು ಇದ್ದಾಗ ಧೈರ್ಯ ಜಾಸ್ತಿ ಇರುತ್ತೆ. ಗುರು ಅಂತಂದ್ರೆ ಏನೋ ದೇಹ, ನನ್ನ ದೇಹ. ಶುಕ್ರ ಅಂತಂದ್ರೆ ಸುಖ. ಯಾವ ಸುಖ? ಸ್ತ್ರೀ ಸುಖ ಬೇಕು ಅಂತ ಬಯಸುತ್ತೆ. ಅರ್ಥ? ಅದು ಯಾವ್ದ್ರಲ್ಲಿ? ಸಿಂಹರಾಶಿಲಿ ಇದ್ರೆ ಮಾತ್ರ. ಓಕೆನಾ? ಎರಡು ಮದುವೆಗಳು ಯೋಗ ಇರುತ್ತೆ. ಇಲ್ಲ ಅಂದ್ರೆ ಒಂದು ಮದುವೆ ಆದ್ರೂ ಒಂದು ಸಂಬಂಧ ಇರುವಂತ ಯೋಗಗಳು ಇರುತ್ತೆ. ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ, ಬೇಕು ಅನ್ನೋದು. ಅರ್ಥ ಆಯ್ತಾ? ಹಾರ್ಮೋನ್ಸ್ ಮೇಲೆ ಇವೆಲ್ಲ ಡಿಪೆಂಡ್ ಆಗೋದು. ಅದಕ್ಕೆ ಶುಕ್ರ ಅಂತಂದ್ರೆ ಗ್ರಂಥಿಗಳು. ಮತ್ತೆ ಶನಿಯಿಂದ 2ನೇ ಮನೆಯಲ್ಲಿ ಏನ್ ಹೇಳ್ಬೋದು? ಶನಿಯಿಂದ 2ನೇ ಮನೆಯಲ್ಲಿ ಇದ್ದಾಗ, ಇದಕ್ಕೆ ಲಾಜಿಕ್ ಏನಂತ ನನಗೂ ಗೊತ್ತಾಗ್ಲಿಲ್ಲ, ಬಟ್ ಆದ್ರೂ ಋಷಿಗಳು ಕೊಟ್ಟಿರುವಂತದ್ದು. ಶನಿಯಿಂದ 2ನೇ ಮನೆ ಇದ್ದಾಗ ಯೂಶುವಲ್ ಆಗಿ ಇದೊಂದು ನೆನ್ಪಿಟ್ಕೋಬೇಕಾಗತ್ತೆ, ಲಾಜಿಕ್ ಇಲ್ಲ ಇದು, ನಿಮ್ಗೂ ಗೊತ್ತಾಗ್ಲಿ, ಯಾರನ್ನ ಗೊತ್ತಿದ್ರೆ ಹೇಳಿ. ಏನಾಗ್ಬಿಡುತ್ತೆ ಅಂತಂದ್ರೆ, ಶುಕ್ರ ಯಾವಾಗಲೂ ಷಡ್ಯಂತ್ರ ಮಾಡುವಂಥದ್ದು. ಗುರು ಹಂಗ್ ಮಾಡಲ್ಲ, ಬೃಹಸ್ಪತಿ. ಶುಕ್ರ ಯಾರಿಗೆ ಗುರುಗಳು? ರಾಕ್ಷಸರಿಗೆ ಗುರು ಅಲ್ವಾ? ಹಾಗಾಗಿ ಷಡ್ಯಂತ್ರ ಜಾಸ್ತಿ ಮಾಡ್ತಾರೆ ಗುರುಗಳು. ಶನಿ ಅಂತಂದ್ರೆ ನಮ್ಮ ಕರ್ಮಗಳು ಅಂತ ತಗೋಬೇಕು. ಶನಿ ಅಂತಂದ್ರೆ ಹಿರಿಯರು. ಯಾರು ಹಿರಿಯರು ನಿಮ್ಮ ಮನೆಯಲ್ಲಿ? ನಿಮ್ಮ ತಂದೆನೇ ಅಲ್ವಾ? ತಂದೆನೇ ಹಿರಿಯರು ಇರ್ತಾರೆ. ಅಲ್ಲಿಂದ 2ನೇ ಮನೆ ಅಂದ್ರೆ ಷಡ್ಯಂತರ ಅಂತ ತಗೋಬೇಕು. ಅವಾಗ ಏನಾಗುತ್ತೆ, ನಿಮ್ಮ ತಂದೆಗೆ ಬೇಜಾನ್ ಜನ, ಸುಮಾರು ಜನಗಳು ಎನಿಮಿಗಳು ಅಂದ್ರೆ ವೈರಿಗಳಿರ್ತಾರೆ ನಿಮ್ಮ ತಂದೆಗೆ ಅಂತ. ಕೇಳ್ಬೇಕು ನೀವು, ಇದನ್ನ ಬರ್ದಿಟ್ಕೊಳ್ಳಿ ಒಂದ್ ಕಡೆ, ಜಾತಕಗಳನ್ನ ನೋಡಿ ನಿಮ್ ತಂದೆನ ಕೇಳಿ, ಏನಪ್ಪಾ ಏನು ಅಂತ. ಇಲ್ಲಿ ನಿಮ್ಗೂ ಗೊತ್ತಿರುತ್ತೆ. ಈ ರೀತಿ ಇದ್ದಾಗ ತಿಳ್ಕೋಬೇಕು. ಓಕೆನಾ? ಶನಿಯಿಂದ 2ನೇ ಮನೆ ಶುಕ್ರ ಯಾವುದೇ ಮನೇಲಿ ಇದ್ದಾಗ, ಯಾವುದೇ ಮನೇಲಿ ಇರ್ಲಿ, ಈಗ ಶುಕ್ರ, ಇವಾಗ ಶನಿ ಇಲ್ಲಿದ್ದಾನೆ ಅನ್ಕೊಳ್ಳಿ, ಶನಿ ಇಲ್ಲಿದ್ದಾಗ, ಶುಕ್ರ 2ನೇ ಮನೇಲಿ ಇದ್ದಾಗ, ಆಗ ಏನಾಗುತ್ತೆ, ಆಗ್ಲೂ ಕೂಡ ಇದೇ ಫಲನ ಹೇಳಬೇಕಾಗತ್ತೆ. ತಂದೆಗೆ ವೈರಿಗಳು ಯಥೇಚ್ಛವಾಗಿರ್ತಾರೆ ಅಂತ, ಹುಷಾರಾಗಿರಿ ಅಂತ ಹೇಳ್ಬೇಕು. ಮತ್ತೆ ಶುಕ್ರ ಮತ್ತೆ ಬುಧ ಯಾವುದೇ ಮನೇಲಿ ಇರಲಿ, ಶುಕ್ರ ಬುಧ ಮತ್ತೆ, ಬಟ್ ಗುರುವಿನ ದೃಷ್ಟಿ ಬೀಳ್ಬೇಕು ಅಷ್ಟೇ. ಶುಕ್ರ ಬುಧ ಯಾವುದೇ ಮನೇಲಿ ಇರಲಿ ತೊಂದರೆ ಇಲ್ಲ. ಇವಾಗ ಇಲ್ಲಿರ್ತಾನೆ ಅನ್ಕೊಳ್ಳಿ, ಶುಕ್ರ ಮತ್ತೆ ಬುಧ ದೃಷ್ಟಿ ಬೀಳ್ಬೇಕು ಅಂದ್ರೆ, ಅದೇ ಯಾವ ದೃಷ್ಟಿಯನ್ನ ಪರವಾಗಿಲ್ಲ. ಗುರುದು ಎಷ್ಟನೇ ದೃಷ್ಟಿ ಇದೆ? ಒಂದನೇ ಮನೆ, 5ನೇ ಮನೆ, 9ನೇ ಮನೆ ದೃಷ್ಟಿ ಅಲ್ವಾ? 1ನೇ ಮನೆ, 5ನೇ ಮನೆ, 9ನೇ ಮನೆ ಪ್ಲಸ್ 7ನೇ ಮನೆ ಎಲ್ಲಾರ್ಗು, ಎಲ್ಲಾ ಗ್ರಹಗಳಿಗೂ ಇರುತ್ತೆ. ಅವಾಗ ಯಾವ ದೃಷ್ಟಿನ ತಗೊಳ್ಳಿ. ಎಕ್ಸಾಂಪಲ್ ಇಲ್ಲೇ ಬರೀತೀನಿ. ಶುಕ್ರ ಮತ್ತೆ ಬುಧಂಗೆ ಇದು ಬಂದಾಗ ಏನು, ನೇಟಿವ್ ವಿಲ್ ಡೂ ಬಿಸ್ನೆಸ್ ಓನ್ಲಿ ಅಂದ್ರೆ, ಇವ್ರು ಏನ್ ಮಾಡ್ತಾರೆ, ಯೂಶಲ್ ಇವರು ವೈಶ್ಯರು ಅಂದ್ರೆ ಬಿಸ್ನೆಸ್ ಮ್ಯಾನ್. ಗುರು ಅಂತಂದ್ರೆ ಏನು? ನಾನು. ಗುರು ಅಂತಂದ್ರೆ ಇನ್ನೊಂದು ಹಣ, ಕ್ಯಾಶ್. ಶುಕ್ರ ಅಂತಂದ್ರೆ ಅದು ಕೂಡ ಅದರಿಂದ ಲಾಭ ತಗೊಳ್ಳೋದು, ಅದರಿಂದ ಸುಖ. ಬುಧ ಅಂತಂದ್ರೆ ವ್ಯವಹಾರ. ಬುಧ ಅಂದ್ರೆ ವ್ಯವಹಾರ, ಗುರು ಅಂದ್ರೆ ಹಣ, ಶುಕ್ರ ಅಂತಂದ್ರೆ ಅದರಿಂದ ಸುಖ ಪಡುವಂಥದ್ದು. ಆಗ 3 ಅಂತ ತಗೊಂಡ್ಬಿಟ್ರೆ ಏನಾಗುತ್ತೆ, ಈ ವ್ಯಕ್ತಿಗಳು ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವ್ರು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು. ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಸರಿಯಾಗಿ ಕೈ ಬಾಯಿ ಆಗ್ತಾ ಇರಲ್ಲ. ಹಾಗೆ ನೋಡ್ಕೊಂಡು ಹೇಳಬೇಕು, ನಿಮ್ ಕೆಲಸ ಓಕೆ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಏನೇನು ಅವಕಾಶ ಇತ್ತು ಅಂದ್ರೆ ಈಗಲೂ ಇಲ್ಲ ಮುಂದೆ ಇದರಲ್ಲಿ ಅನುಕೂಲ ಆಯ್ತು ಅಂದ್ರೆ ಯಾವ್ದನ್ನ ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೆಯುತ್ತೆ. ಈಗ ಸದ್ಯ ಕೆಲಸ ಬಿಡಕ್ ಹೋಗ್ಬೇಡಿ, ಕೆಲಸ ಕಂಟಿನ್ಯೂ ಮಾಡಿ, ನಿಮ್ ಸಂಸಾರ ಅಫೆಕ್ಟ್ ಆಗ್ಬಾರ್ದು. ಬಟ್ ಆದ್ರೆ ನಿಮ್ಗೆ ಏನನ್ನ ಒಂದು ಅವಕಾಶ ಇತ್ತು ಅಂದರೆ, ಚಿಕ್ಕದಾಗಿ ಏನೋ ಒಂದು ಶುರು ಮಾಡಿದ್ರು ಅದು ದೊಡ್ಡದಾಗಿ ಬೆಳೆಯುವಂತ ಶಕ್ತಿ ನಿಮ್ಮಲ್ಲಿದೆ, ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ಬೇಕು. ಆಗ ಅವಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಓಹೋ ಈ ತರ ಪವರ್ ಇದೆಯಾ. ಹನುಮಂತಂಗೆ ಗೊತ್ತಿರಲಿಲ್ವಲ್ಲ ಪವರ್ ಒಂದು,
ಏನ್ ನನ್ಗೆ ಶಕ್ತಿ ಏನಿದೆ ಅಂತ. ಜಾಂಬವಂತ ತಾನೇ ಹೇಳಿದ್ದು, ನಿಮ್ಗೆ ಶಕ್ತಿ ಇದೆ, ಸಮುದ್ರವನ್ನು ದಾಟುವಂತ ಒಂದೇ ಇದರಲ್ಲಿ ದಾಟುವಂತ ಶಕ್ತಿ ನಿನಗಿದೆ, ಅಲ್ಲೋಗಿ ಜಯಶೀಲ ಆಗಿ ಬರುವಂತ ಶಕ್ತಿ ಇದೆ, ರಾವಣನ ಎದುರಿಸುವಂತ ಶಕ್ತಿ ನಿನ್ನಲ್ಲಿದೆ, ಸೀತಾಮಾತೆ ಕಂಡ್ಕೊಂಬರುವಂತ ಶಕ್ತಿ ನಿನ್ನಲ್ಲಿ ಅಂತ ಅವ್ರಿಗೆ ಫುಲ್ ಬೂಸ್ಟ್ ಅಪ್ ಮಾಡಿದೆ ಯಾರು, ಜಾಂಬವಂತ. ಹಾಗೆ ಈ ರೀತಿ ಗೊತ್ತಿರಲ್ಲ ಅವ್ರಿಗೆ ಜಾತಕ ಇದ್ರಲ್ಲಿ ಪಾಪ ಅಂತವ್ರಿಗೆ ನೋಡಿ ನಾವು ಕರೆಕ್ಟ್ ಗೈಡೆನ್ಸ್ ಕೊಡಬೇಕು. ಇಲ್ಲ ನೋಡಿ ಈ ತರ ಇದೆ, ನಿಮ್ಗೆ ಈ ತರ ಮಾಡಿ ಈ ತರ ಮಾಡಿ ಅಂತ. ಆಗ ಅವರು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ಆಗ ಅವರು ಜೀವನ ಎಲ್ಲೋ ಒಂದ್ ಕಡೆ ಸುಖಮ ಆಗ್ತಾರೆ. ಅದು ಅವ್ರ ಸುಖ ಅದು ಖುಷಿ ಬಿಡ್ತಾರಲ್ಲ, ಅವ್ರು ನಮಗೆ ಫೋನ್ ಮಾಡಿ ಹೇಳ್ದೇ ಇರಬಹುದು, ಗುರುಗಳೇ ಹಿಂಗಾಯ್ತು ತುಂಬಾ ಥ್ಯಾಂಕ್ ಯು, ಯಾರು ಹೇಳಲ್ಲ, ಎಲ್ಲೋ ಕೆಲವರು. ಬಟ್ ಅದು ಹೇಳಿದ್ರು ಕೂಡ ಅದು ತಾನಾಗ್ತಾನೆ ಆ ಫಲ ನಮ್ಗೆ ಬಂದ್ಬಿಡುತ್ತೆ. ಓಕೆನಾ? ಸೊ ಆ ರೀತಿ ಇದನ್ನ ಮಾಡ್ಕೊಳ್ಳುವಂಥದ್ದು. ಇನ್ನು ಸುಮಾರಿದೆ, ಇನ್ನು 100 ಇದೆ. ಇದೆಲ್ಲ ಇವಾಗ ಸಮಯದ ಅಭಾವ ಇರೋದ್ರಿಂದ ಇದನ್ನೆಲ್ಲ ನಾನು ನಿಮ್ಗೆ ನೀಟಾಗಿ ಎಲ್ಲ ಬರೆದಿದ್ದೀನಿ ಕನ್ನಡದಲ್ಲಿ. ಬೆಳಗ್ಗೆಯಿಂದ ಕೂತ್ಕೊಂಡು ಇದೇ ಮಾಡಿದ್ ನಾನು, ನಿಮ್ಗೆ ನಾನು ವಿಶೇಷವಾಗಿ ಕೊಡಬೇಕು ಅಂತ. ಹಾಗಾಗಿ ಸುಮಾರು ಬೆಳಗ್ಗೆಯಿಂದ ಕೂತ್ಕೊಂಡಿದ್ದ 9 ಗಂಟೆಗೆ ಇವೆಲ್ಲ ಮುಗಿಸಿದ್ದೆ, 8:30 ಮುಗಿಸಿದ್ದೀನಿ. ಆಯ್ತಾ? ಸೊ ಹಾಗಾಗಿ 100 ಸೂತ್ರಗಳಿದೆ, ಒಂದೊಂದಾಗಿ ನೋಡಿ, ಎಲ್ಲ ನಿಮ್ಗೆ ಅರ್ಥ ಆಗತ್ತೆ, ಏನು ಎಕ್ಸ್ಪ್ಲನೇಷನ್ ಏನ್ ಬೇಡ ಇದಕ್ಕೆ. ಸೊ ನೀಟಾಗಿದೆ. ಸೊ ಈ ರೀತಿ ಇಲ್ಲ ಇದನ್ನ ಎಕ್ಸ್ಪ್ಲೇಷನ್ ಬೇಕು ಅಂದಾಗ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಸಮಯ ಅಭಾವ ಇರೋದ್ರಿಂದ 100 ಇದು ನಿಮಗೆ ಕಳ್ಸಿಕೊಡ್ತೀನಿ. ಅರ್ಥ ಆಯ್ತಾ? ಸೊ ಈಗ ಒಂದು ಮಂಗಳ ಮಾಡ್ಬಿಟ್ಟು ತದನಂತರ ನಾನು ಇದನ್ನ ಓಪನ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡ್ತೀನಿ. ಆಯ್ತಾ? ಸೊ ಇದು ಕೊನೆಯ ಪಾಠ ಆಗಿರೋದ್ರಿಂದ ಸೊ ಎಲ್ಲರೂ ದಯವಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಬೋಣ. ಸೊ ಎಲ್ಲರೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನಿಮಗೆ ಪಾಠ ಮಾಡಕ್ಕೆ ಸೊ ಯಾವಾಗ್ಲೂ ನಾನು ಋಣಿಯಾಗಿರ್ತೀನಿ. ಸೊ ಒಂದು ಪ್ರಾರ್ಥನೆ ಮುಖಾಂತರ ಈ ತರಗತಿಯನ್ನ, ಈ ಒಂದು ಜ್ಯೋತಿಷ್ಯ ಕಿರಣ ಏನಿದೆ ಆ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಆಗತ್ತೆ ಇವತ್ತಿಗೆ. ಆಯ್ತಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಶುಭ ಆಗಲಿ. ಆ ದೈವ ಕೃಪೆ, ದೈವ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರಲಿ.